ಹಲ್ಲೆಲೂಯ. ಬದಲು ಕೈ ಕೊಟ್ಟು ಹೇಳಿ, ಸಂತೋಷವಾಗಿದ್ದೀರಾ? ಹಲ್ಲೆಲೂಯ. ನಾವು ಈ ದಿವಸದಲ್ಲಿ ಗುರಿಯುಳ್ಳ ಮನುಷ್ಯ ಎಂಬುದಾಗಿ ಧ್ಯಾನ ಮಾಡಲಿಕ್ಕೆ ನಾವು ಹೋಗುತ್ತಾ ಇದ್ದೇವೆ. ಎಷ್ಟು ಜನ ಜೀವಿತಕ್ಕೆ ಒಂದು ಗುರಿ ಇದೆ ನೋಡುವ ಕೈ ಮೇಲೆತ್ತಿ. ಗುರಿಯುಳ್ಳವರು ಇದ್ದೀರಾ ಇಲ್ಲಿ? ಕೈ ಕೆಳಗಿದ್ದವರು ಗುರಿ ಇಲ್ಲದವರ? ಗುರಿ ಉಳ್ಳವರು ಎಷ್ಟು ಜನ ಇದ್ರೆ ಕೈ ಮೇಲೆತ್ತಿ. ಹಲ್ಲೆಲೂಯ, ಪ್ರೈಸ್ ಗಾಡ್. ಗುರಿ ಇಲ್ಲದಂತ ಜೀವಿತ ಅದು ಅರ್ಥ ಇಲ್ಲದಂತ ಜೀವಿತ ಆಗಿದೆ. ಗುರಿ ಇಲ್ಲದ ಜೀವಿತ ಅರ್ಥ ಇಲ್ಲದಂತ ಒಂದು ಜೀವಿತ ಆಗಿದೆ. ಹಲ್ಲೆಲೂಯ. ನಾವು ಏಷ್ಯನ ಪುಸ್ತಕ 55:8 ಮತ್ತು 9 ವಾಕ್ಯ ಓದಿಕೊಳ್ಳುವ. ಬುಕ್ ಆಫ್ ಐಸಾಯ ಚಾಪ್ಟರ್ 55, 8 and 9 ವರ್ಡ್ಸ್. ಯೆಹೋವನು ಹೀಗೆನ್ನುತ್ತಾನೆ, ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ದೇವರಲ್ಲಿ ಏನ್ ಹೇಳ್ತಾ ಇದ್ದಾನೆ? ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತೆ ಅಲ್ಲ. ಭೂಮಿ ಆಕಾಶಕ್ಕಿಂತ ಎಷ್ಟು ಉನ್ನತವೋ ಅಷ್ಟೇ ಉನ್ನತ ನಿಮ್ಮ ಆಲೋಚನೆಗಳಿಂದ ನನ್ನ ಆಲೋಚನೆಗಳು, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳೆಂಬುದಾಗಿ ಕರ್ತನೆಯಲ್ಲಿ ಹೇಳುವಂಥದ್ದು ನೋಡ್ತಾ ಇದ್ದೇವೆ ಪ್ರಿಯರೇ. ಹಾಗಾದ್ರೆ ಒಂದು ತಿಳ್ಕೋಬೇಕು, ದೇವರಿಗೆ ನಮ್ಮ ಕುರಿತಾಗಿ ಒಂದು ದೊಡ್ಡ ಉದ್ದೇಶ ಇದೆ. ಬದಲೇ ಕೈ ಕೊಟ್ಟು ಹೇಳಿ, ದೇವರಿಗೆ ನಿನ್ನ ಕುರಿತಾಗಿ ಒಂದು ಒಳ್ಳೆಯ ಉದ್ದೇಶ ಇದೆ. ದೇವರಿಗೆ ನಿನ್ನ ಕುರಿತಾಗಿ ಒಂದು ಒಳ್ಳೆಯ ಯೋಜನೆ ಇದೆ. ದೇವರಿಗೆ ನಿಮ್ಮ ಕುರಿತಾಗಿ ಒಂದು ಒಳ್ಳೆ ಪ್ಲಾನ್ ಇದೆ. ಹಲ್ಲೆಲೂಯ, ಪ್ರೈಸ್ ಗಾಡ್. ಅದಕ್ಕಾಗಿ ನಮ್ಮ ಜೀವಿತದ ಕುರಿತು ನಾವು ಆಲೋಚನೆಗಳು ಮಾಡುವುದು ಅದು ಯಾವುದು ನೆರವೇರುವುದಿಲ್ಲ. ಹಲ್ಲೆಲೂಯ. ನಮ್ಮ ಉದ್ದೇಶದ ಪ್ರಕಾರ ನಮ್ಮ ಜೀವಿತ ಹೋಗಬಾರದು, ಅಥವಾ ನಮ್ಮ ಬಯಕೆ ಪ್ರಕಾರ ನಮ್ಮ ಜೀವಿತ ಹೋಗಬಾರದು, ಅಥವಾ ಇನ್ನೊಬ್ಬರ ಬಯಕೆಯ ಪ್ರಕಾರ. ಅದರ ಅರ್ಥ ನಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಸಹೋದರ ಆಗಿರ್ಬೋದು, ನಮ್ಮ ರಕ್ತ ಸಂಬಂಧಿಗಳಾಗಿರ್ಬೋದು, ಅವರ ಪ್ರಕಾರ ಕೂಡ ಅಲ್ಲ. ನಮ್ಮ ಜೀವಿತ ಹೋಗುವಂಥದ್ದು ಅದು ಕರ್ತನಾದ ಯೇಸು ಕ್ರಿಸ್ತನ ಉದ್ದೇಶ ಪ್ರಕಾರವಾಗಿರಬೇಕು. ಹಲ್ಲೆಲೂಯ. ಯಾವಾಗ ದೇವರ ಉದ್ದೇಶಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಆವಾಗ ನಮ್ಮ ಜೀವಿತವು ಗುರಿಯ ಕಡೆಗೆ ಸಾಗುವಂತದ್ದಾಗಿರುತ್ತದೆ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆ? ದೇವರ ಉದ್ದೇಶಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಮ್ಮ ಜೀವಿತವು ಸರಿಯಾದ ಗುರಿಯ ಕಡೆಗೆ ಹೋಗುವಂಥದ್ದು. ಅದಕ್ಕೆ ದೇವರು ಹೇಳ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ. ನೀವು ಯೋಚಿಸುವ ಪ್ರಕಾರ ನಾನು ಯೋಚಿಸುವುದಿಲ್ಲ, ನೀವು ಚಿಂತೆ ಮಾಡೋ ಪ್ರಕಾರ ಚಿಂತೆ ಮಾಡುವುದಿಲ್ಲ, ನೀವು ನಡೆಯುವ ಪ್ರಕಾರ ನಾನು ನಡೆಯುವಂತನಲ್ಲ. ಡಿಫ್ರೆಂಟ್. ನನ್ನ ಆಲೋಚನೆಗಳು ಡಿಫ್ರೆಂಟ್, ನನ್ನ ಮಾರ್ಗಗಳು ಡಿಫ್ರೆಂಟ್. ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲ್ಲ ಅನೇಕ ಸಮಯಗಳಲ್ಲಿ. ಯಾಕೆ ದೇವರು ಹೀಗೆ ನನ್ನ ನಡೆಸ್ತಾ ಇದ್ದಾನೆ? ಈ ಮಾರ್ಗದಲ್ಲಿ ಯಾಕೆ ನನ್ನ ದೇವರು ನಡೆಸ್ತಾ ಇದ್ದಾನೆ? ಯಾಕೆ ನನ್ನ ಜೀವಿತದಲ್ಲಿ ಈ ರೀತಿ ಸಂಭವಿಸ್ತಾ ಇದೆ? ಹಲ್ಲೆಲೂಯ. ಈ ನೋವು ಯಾಕೆ? ಈ ವೇದನೆ ಯಾಕೆ? ಈ ಸಂಕಟ ಯಾಕೆ? ಈ ಉಪದ್ರವ ಯಾಕೆ? ಈ ಹಿಂಸೆ ಯಾಕೆ? ಅನೇಕ ಸಲ ಅನೇಕ ಸವಾಲುಗಳೊಂದಿಗೆ ನಾವು ನಿಲ್ಲುತ್ತೇವೆ. ಈ ನಷ್ಟ ಯಾಕೆ? ಈ ಕಷ್ಟ ಯಾಕೆ? ಈ ವೇದನೆ ಯಾಕೆ? ಹಲ್ಲೆಲೂಯ. ಕೆಲವೊಮ್ಮೆ ನಾವು ಪ್ರೀತಿಸಿದವರು ನಮ್ಮನ್ನು ಬಿಟ್ಟು ಹೋಗಬಹುದು, ಸಂಬಂಧಗಳನ್ನು ಮುರಿದುಕೊಳ್ಳಬಹುದು, ಒಂಟಿಯಾಗಿ ನಿಲ್ಲುವಂತ ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಬರಬಹುದು. ಹಲ್ಲೆಲೂಯ. ಇವೆಲ್ಲವೂ ದೇವರ ಯೋಜನೆ ಪ್ರಕಾರವಾಗಿಯೇ ನಡೆಯುವುದು. ಹಲ್ಲೆಲೂಯ. ಬದನೆ ಕೈ ಕೊಟ್ಟು ಹೇಳಿ, ನಿನ್ನ ಜೀವಿತದಲ್ಲಿ ನಡೆಯುವಂತಹ ಎಲ್ಲಾ ಸಂಗತಿಗಳು ಅದು ಒಳ್ಳೆಯದೋ ಕೆಟ್ಟದೋ ಅದು ದೇವರ ಯೋಜನೆ ಪ್ರಕಾರವಾಗಿಯೇ ಇರುವುದು. ಹಲ್ಲೆಲೂಯ.
ನಮಗೆ ಅನೇಕ ಸಮಯಗಳಲ್ಲಿ ಕಷ್ಟ ಸಂಕಟ ಇದನ್ನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗುವುದಿಲ್ಲ. ನಾವು ಕುಗ್ಗಿ ಹೋಗ್ತೇವೆ, ನಿರಾಶರಾಗುತ್ತೇವೆ, ವೇದನೆ ಆಗ್ತೇವೆ, ಮುರಿಯಲ್ಪಡ್ತೇವೆ, ಕೆಲವೊಮ್ಮೆ ನಂಬಿಕೆಯನ್ನು ಬಿಟ್ಬಿಡ್ತೇವೆ. ಹಲ್ಲೆಲೂಯಾ. ಆದರೆ ಎಲ್ಲವೂ ಕೂಡ ದೇವರ ಯೋಜನೆ ಪ್ರಕಾರವಾಗಿದೆ. ಅದು ನಮ್ಮನ್ನು ಗುರಿಯ ಕಡೆಗೆ ನಡೆಸುವುದಕ್ಕೋಸ್ಕರ. ಹಲ್ಲೆಲೂಯಾ. ನಾವು ಕೀರ್ತನೆ ಪುಸ್ತಕ 139ನೇ ಕೀರ್ತನೆ 13-18 ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ಸಾಮ್ಸ್ 139, 13-18. 139 ಕೀರ್ತನೆ 13-18 ವಾಕ್ಯ. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ಯಾರು? ತಾಯಿಯ ಗರ್ಭದಲ್ಲಿ ನನ್ನನ್ನು ಮತ್ತು ನಿಮ್ಮನ್ನು ರೂಪಿಸಿದ್ದು ಯಾರು? ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಯಾರಾಗಿದ್ದಾನೆ? ಏಷ್ಯ 49:1 ಕೂಡ ಓದಿ. ಐಸಾ 49:1 ಕೂಡ ಓದಿ ನೋಡುವ. 49 ಏಷಯ 1 ವಾಕ್ಯ. ದ್ವೀಪ ನಿವಾಸಿಗಳೇ, ನನ್ನ ಕಡೆಗೆ ಕಿವಿ ಕೊಡಿರಿ, ದೂರದ ಜನಾಂಗಗಳಿಗೆ ಆಲಿಸಿರಿ. ದೂರದ ಜನಾಂಗಗಳೇ ಆಲಿಸಿರಿ. ನಾನು ಗರ್ಭದಲ್ಲಿದ್ದಾಗಲೇ, ಯಾವಾಗ? ಗರ್ಭದಲ್ಲಿದ್ದಾಗಲೇ ಯೆಹೋವನು ನನ್ನನ್ನು ಕರೆದನು. ಯೆಹೋವನು ನನ್ನನ್ನು ಕರೆದು. ಯಾವಾಗ ದೇವರು ನಮ್ಮನ್ನು ಕರೆದದ್ದು? ತಾಯಿಯ ಗರ್ಭದಲ್ಲಿ, ಉದರದಲ್ಲಿದ್ದಾಗ ದೇವರು ನಮ್ಮನ್ನು ಕರೆದದ್ದು. ಈಗ ಅಲ್ಲ ಕರೆದು, ಸುವಾರ್ತೆ ಸಿಕ್ಕಿದಾಗ ಅಲ್ಲ. ಹಲ್ಲೆಲೂಯಾ. ಗರ್ಭದಲ್ಲಿ ಕರೆದನು. ತಾಯಿಯ ಉದರದಿಂದಲೂ ನನ್ನ ಹೆಸರನ್ನು ಹೇಳುತ್ತಿದ್ದಾನೆ. ಹಲ್ಲೆಲೂಯಾ. ಯೆಹೋವನು ನನ್ನನ್ನು ಕರೆದನು ತಾಯಿಯ ಉದರದಲ್ಲಿದ್ದಂದಿನಿಂದ. ಯಾವಾಗಿಂದ? ತಾಯಿಯ ಉದರದಲ್ಲಿದ್ದಂದಿನಿಂದ ನನ್ನನ್ನು, ನನ್ನ ಹೆಸರನ್ನು ಹೇಳುತ್ತಿದ್ದಾನೆ. ನನಗೆ ಸುನೀಲ್ ಅಂತ ಹೆಸರು ಯಾವಾಗ ಇಟ್ಟದ್ದು? ಹುಟ್ಟಿದ ಕೆಲವು ದಿವಸಗಳ ನಂತರ. ಆ ಸುನೀಲ್ ಎಂಬ ಹೆಸರು ಯಾವಾಗ ದೇವರು ಕರೀತಿದ್ದಾನೆ? ತಾಯಿ ಗರ್ಭದಲ್ಲಿದ್ದ ಈ ಸುನೀಲ್, ಈತನು ಹುಟ್ಟಿದಾನೆ, ಗಂಡು ಮಗುವಾಗಿ ಹುಟ್ಟುತ್ತಾನೆ. ಜೋಸೆಫ್ ಮತ್ತು ಬೆನೆಡಿಕ್ಟಾ ಡಿಸೋಜ ದಂಪತಿಗಳಿಗೆ ಹುಟ್ಟುತ್ತಾನೆ. ಈತನ ಹೆಸರು ಸುನೀಲ್ ಎಂಬುದಾಗಿರುತ್ತದೆ ಎಂಬುದಾಗಿ ಯಾವಾಗ ದೇವರು ಕರೆದದ್ದು? ತಾಯಿಯ ಉದರದಲ್ಲಿ ಇದ್ದ ಸಮಯದಿಂದ ಕರೆದ. ಅಲ್ಲಿಂದಲೇ ಸೇವೆಗೆ ಕರೆದ. ಅಲ್ಲಿಂದ ರಕ್ಷಣೆ ಬರ್ತಾರೆ ದೇವರು ಗೊತ್ತು, ಸೇವೆಗೆ ಕರೆದ. ಹಲ್ಲೆಲೂಯಾ. ಬದಲಿಗೆ ಹೇಳಿ, ದೊಡ್ಡ ಯೋಜನೆ ದೇವರಿಗೆ ನಿನ್ನ ಕುರಿತಿದೆ. ಈಗೇನು ನಡೀತಿದೆ ನಿರಾಶೆ ಪಡಬೇಡ. ಏನೆಲ್ಲ ನಡೀತಿದೆ ನಿರಾಶೆ ಪಡಬೇಡ. ಅವೆಲ್ಲವೂ ಗುರಿಯ ಕಡೆಗೆ ನಡೆಸಲಿಕ್ಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಗಲಾತ್ಯ 1:15-17 ಓದಿ. ಗಲಾಟಿಯನ್ಸ್ ಚಾಪ್ಟರ್ 1, 15, 16, 17. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ. ಯಾವಾಗ ಪ್ರತ್ಯೇಕಿಸಿದ ದೇವರು? ಯಾವಾಗ ದೇವರು ಪ್ರತ್ಯೇಕಿಸಿದ್ದು? ತಾಯಿಯ ಗರ್ಭದಲ್ಲಿದ್ದಾಗಲೇ. ಎಲ್ಲರ ಹೇಳಿ, ಕರ್ತನಾದ ಯೇಸು ಕ್ರಿಸ್ತನು ನನ್ನನ್ನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಪ್ರತ್ಯೇಕಿಸಿದ್ದು. ಪುನಃ ಹೇಳಿ, ನನ್ನ ಕರ್ತನಾದ ಯೇಸು ಕ್ರಿಸ್ತನು ನನ್ನನ್ನು ತಾಯಿಯ ಗರ್ಭದಲ್ಲಿದ್ದಾಗಲೇ ಪ್ರತ್ಯೇಕಿಸಿದ್ದು. ಮುಂದೆ ಓದಿ. ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಿ ಪಡಿಸುವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೂ ಹೋಗದೆ ಅರಬ್ಬ ಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು. ಪೌಲನನ್ನು ಸುವಾರ್ಥ ಸೇವೆಗೆ ಕರೆದದ್ದು ತಾಯಿಯ ಗರ್ಭದಲ್ಲಿದ್ದಾಗ. ಈತನು ಹುಟ್ಟುತ್ತಾನೆ. ಮಾತ್ರವಲ್ಲದೆ ಈತನು ಈ ರೀತಿಯ ಪೊಸಿಷನ್ ಅನ್ನು ರೋಮ ಇದರಲ್ಲಿ ಹೊಂದಿರುತ್ತಾನೆ. ಕ್ರೈಸ್ತರಿಗೆ ಹಿಂಸೆ ಕೊಡುತ್ತಾನೆ. ಅನೇಕರು ಸೆರೆಮನೆಗೆ ಆಗುತ್ತಾನೆ. ಅನೇಕರ ಯೇಸು ನಿಂಬಾಲಿಕರನ್ನು ಕೊಲ್ತಾನೆ. ಅನೇಕರು ಬೇಡಿ ಹಾಕುತ್ತಾನೆ. ಅನೇಕರಿಗೆ ಉಪದ್ರವಿಸ್ತಾನೆ. ನಂತರ
ಯೇಸು ಆತ ಸಂದರ್ಶಿಸಿ ಆತನು ದೊಡ್ಡ ಅಪೊಸ್ತಲನಾಗಿ ಬದಲಾಗ್ತಾನೆ. ದೇವರು ಮುಂಚಿತವಾಗಿ ತಾಯಿ ಗರ್ಭದಲ್ಲಿದ್ದಾಗಲೇ ದೇವರು ಅವನ ಕುರಿತಾಗಿ ಯೋಜನೆ ಹಾಕಿತ್ತು. ಸೇವೆಗೆ ಕರೆದದ್ದು ಯಾವಾಗ? ಗರ್ಭದಿಂದಲೇ ಪ್ರತ್ಯೇಕಿಸಿದ. ಹಲ್ಲೆಲೂಯಾ. ಈಗಲ್ಲ, ರಕ್ಷಣೆ ಹೊಂದಿದ ನಂತರ ನನ್ನ ನಿಮ್ಮ ಕುರಿತು ದೇವರು ಯೋಜನೆ ಹಾಕಿದ್ದು. ತಾಯಿಯ ಗರ್ಭದಲ್ಲಿದ್ದಾಗಲೇ ನಮ್ಮ ಕುರಿತು ದೇವರಿಗಿದ್ದು ಯೋಜನೆ ಇದೆ. ಅಂತರಿಂದ್ರಿಯಗಳು ಉಂಟಾಗುವ ಮುಂಚೆ, ಭ್ರೂಣವಾಗಿರೋಕ್ಕಿಂತ ಮುಂಚೆನೇ ನಮ್ಮ ಕುರಿತು ದೇವರು ಯೋಜನೆ ಹಾಕಿದ್ದು. ಮುಂದೆ ಓದಿ ವಾಕ್ಯ 139 13 18 13 ಆಯ್ತು 14 ಅಂತ ಕಾಣ್ತದೆ. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಹೇಗೆ ಉಂಟು ಮಾಡಿದ ದೇವರು ನನ್ನನ್ನು ನೋಡಿ. ಕೋಟ್ಯಾನು ಕೋಟಿ ಜನರು ಈ ಲೋಕದಲ್ಲಿದ್ದಾರೆ. ನಮ್ಮ ಹಾಗೆ ಇನ್ನೊಬ್ಬರಿದ್ದಾರ? ನಮ್ಮ ತಂದೆ, ನಮ್ಮ ಅಣ್ಣಂದಿರು, ತಮ್ಮಂದಿರು ನಮ್ಮ ಹಾಗಿರ್ತಾರ? ಒಬ್ಬ ವ್ಯಕ್ತಿಯಾಗ ಒಬ್ಬ ಇಲ್ಲ. ಇದು ಟಂಬ್ ಉಂಟಲ್ಲ, ಇಷ್ಟು ಕೋಟಿ ಬಿಲಿಯಗಟ್ಟಲೆ ಜನ ಈ ಲೋಕದಲ್ಲಿದ್ರು ಈ ಟಂಬ್ ಒಬ್ಬರದ್ದು ಇನ್ನೊಬ್ಬರಿಗೆ ಮ್ಯಾಚ್ ಆಗುವುದಿಲ್ಲ. ಯಾವ ರೀತಿ ದೇವರು ಉಂಟು ಮಾಡಿದ ನಮ್ಮನ್ನು ಅದ್ಭುತವಾಗಿ ವಿಚಿತ್ರವಾಗಿ. ದೇವರು ನಮಗೆ ಇನ್ನೊಬ್ಬರ ಹಾಗೆ ಅಲ್ಲ. ಕೆಲವೊಮ್ಮೆ ನಾವು ಏನು ಮಾಡ್ತೇವೆ, ಕರ್ತನೆ ಬೆನಿನ್ ಅವರನ್ನು ದಯ ಶಕ್ತವಾಗಿ ಉಪಯೋಗ ಮಾಡ್ತಿ, ರೈನಡ್ ಬಂಕಿ ಅವರು ಶಕ್ತವಾಗಿ ಉಪಯೋಗ ಮಾಡ್ತಿ, ಈ ಸೇವಕರನ್ನು ಉಪಯೋಗ ಮಾಡ್ತಿ, ಆ ಸೇವಕರನ್ನು ಆ ಸಹೋದರನ್ನು ಉಪಯೋಗ ಮಾಡ್ತಿ, ನನಗೆ ನೀನು ಉಪಯೋಗ ಮಾಡ್ತಾ ಇಲ್ಲ. ಅವರಿಗೆ ದರ್ಶನ ಕೊಡ್ತಿ, ಅವರಿಗೆ ಪ್ರವಾದನವರೆಗೆ ಕೊಟ್ಟಿದ್ದೆ, ನನಗೆ ನೀನು ನನ್ನ ಕುರಿತು ಏನು ಯೋಚನೆ ಮಾಡ್ತೇನೆ. ನಾವು ಅನೇಕ ಹೇಳ್ತೇವೆ, ಇನ್ನೊಬ್ಬರ ಹಾಗೆ ನೀನಲ್ಲ, ನೀನೇ ದೇವರಿಗೆ. ಕಾರಣ ಇನ್ನೊಬ್ಬರಿಗಿರುವಂತಹ ಯೋಜನೆ ಅವರಿಗಿರುವಂಥದ್ದು. ನಿನ್ನ ಕುರಿತಾಗಿ ದೇವರಿಗೆ ಇನ್ನೂ ಉನ್ನತವಾದ ಯೋಜನೆ ಇದೆ. ಅಲ್ಲಲಿಯ ಒಂದು ವೇಳೆ ಆ ಸಮಯ ಈಗ ಬಂದಿರ್ಲಿಕ್ಕಿಲ್ಲ, ಬಂದೇ ಬರುತ್ತದೆ. ಅಲ್ಲಲುಯ್ಯ. ಅದು ಇನ್ನೊಬ್ಬರು ನೋಡಿ ನಾವು ಕುಗ್ಗಿ ಹೋಗಬಾರದು. ಇನ್ನೊಬ್ಬರು ನೋಡಿ ದೇವರಿಗೆ ಹೇಳಬಾರದು, ಅವರ ಹಾಗೆ ಯಾಕೆ ದೇವರು ನನ್ನನ್ನು ಕರೆಯಲಿಲ್ಲ, ಇವರ ಹಾಗೆ ನನ್ನನ್ನು ಯಾಕೆ ಕರೆಯಲಿಲ್ಲ, ಅವರ ಹಾಗೆ ಯಾಕೆ ನನ್ನನ್ನು ಆಶೀರ್ವಾದ ಮಾಡಲಿಲ್ಲ, ಇವರ ಹಾಗೆ ಯಾಕೆ ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿಲ್ಲ, ಕಪ್ಪಾಗಿ ಯಾಕೆ ನನ್ನನ್ನು ಉಂಟು ಮಾಡಿದಿ, ಸಪೂರವಾಗಿ ಯಾಕೆ ಉಂಟು ಮಾಡಿದಿ, ದಪ್ಪವಾಗಿ ಯಾಕೆ ಉಂಟು ಮಾಡಿದಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಭಕ್ತನಿಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನೀನು ನನ್ನನ್ನು ಅದ್ಭುತವಾಗಿ ವಿಚಿತ್ರವಾಗಿ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ದೇವರ ಕೃತ್ಯ ಆಶ್ಚರ್ಯಕರವಾದುದು. 118 ಕೀರ್ತನೆ 23 ವಾಕ್ಯ ಹೇಳ್ತದೆ, 118 Psalms verse 23, ಇದು ನಮಗೆ ಆಶ್ಚರ್ಯವಾಗಿ ಕಾಣುತ್ತದೆ. ಇದು ದೇವರಿಂದಲೇ ಆದದ್ದು ಅಲ್ಲ, ಇದು ಯೆಹೋವನಿಂದಲೇ ಆಯಿತು. ನಮಗೆ ಆಶ್ಚರ್ಯವಾಗಿ ತೋರ್ತದೆ. ಆತನ ಕೃತ್ಯಗಳು ಆಶ್ಚರ್ಯಕರ. ಮುಂದೆ ನಾವು ವಾಕ್ಯದಲ್ಲಿ ಧ್ಯಾನಿಸುವಾಗ ಗೊತ್ತಾಗ್ತದೆ ಯಾವ ರೀತಿ ಆಶ್ಚರ್ಯಕರವಾದ ಕಾರ್ಯಗಳನ್ನು ದೇವರು ಮಾಡ್ತಾ ಎಂಬುದಾಗಿ. ಓಕೆ, 139 ಕೀರ್ತನೆ ತಿರುಗಿ ಬನ್ನಿ. ನಿನ್ನ ಕೃತ್ಯ ಆಶ್ಚರ್ಯವಾಗಿ ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. 15ನೇ ವಾಕ್ಯಕ್ಕೆ ಬನ್ನಿ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿ ಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಮ್ಮ ತಂದೆ ತಾಯಿ ಸಮೇತ ನೋಡ್ಲಿಲ್ಲ ನಮ್ಮ ಅಸ್ಥಿ ಪಂಜರ ಉಂಟಾಗುವಾಗ. ಅಲ್ಲಲ್ವಯ್ಯ, ತಂದೆ ತಾಯಿ ಕಣ್ಣಿಗೆ ಸಮೇತ ನಾವು ಬಿಡ್ಲಿಲ್ಲ. ಅವಾಗಲೇ ಕರ್ತನು ನಮ್ಮನ್ನು ನೋಡಿದ್ದಾನೆ. ಮುಂದೆ ಓದಿ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಆಯುಷ್ಕಾಲ ಪ್ರಥಮ ದಿನ ಅಂದರೆ ಹುಟ್ಟಿದ ಆ ಪ್ರಥಮ ದಿನ, ಹುಟ್ಟುತ್ತೇವಲ್ಲ, ಹೊರಗೆ ಬರ್ತೇವಲ್ಲ ತಾಯಿ ಗರ್ಭದಿಂದ, ಆ ಪ್ರಥಮ ದಿನ ಆರಂಭವಾಗಕ್ಕೆ ಮುಂಚೆ ದೇವರು ತನ್ನ ಪುಸ್ತಕದಲ್ಲಿ ಸುನಿಲ್ ಇಷ್ಟು ವರ್ಷ ಬದುಕಬೇಕು, ಇಷ್ಟು ವರ್ಷ, ಇಷ್ಟು ತಿಂಗಳು, ಇಷ್ಟು ದಿವಸ ಈ ಲೋಕದಲ್ಲಿ ಬದುಕಬೇಕು, ಇಷ್ಟು ವರ್ಷದ ನಂತರ ಸೇವೆಗೆ ಬರ್ತಾನೆ, ರಕ್ಷಣೆ ಹೊಂದುತ್ತಾನೆ, ಇಷ್ಟು ವರ್ಷದ ಸೇವೆಗೆ ಬರ್ತಾನೆ. ಪ್ರತಿಯೊಂದು ದಿವಸಗಳದ್ದು ದೇವರೇನ್ ಮಾಡಿದ್ದಾನೆ,
ಆತನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ. ಅಲ್ಲಲೂಯ್ಯ. ಆದ ಕಾರಣ ಕೆಲವೊಂದು ದುರ್ಘಟನೆ, ಕೆಲವು ಸಂಗತಿ ನಡೆಯುವಾಗ ನಾವು ಬೇಸರಗೊಳ್ಳಬಾರದು. ಅವೆಲ್ಲ ಒಳ್ಳೆಯದಕ್ಕೋಸ್ಕರವಾಗಿ. ರೋಮ 8:28 ಏನು ಹೇಳ್ತದೆ? ದೇವರು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲವನ್ನು ಆತನು ಒಳ್ಳೆಯದಕ್ಕೆ ಮಾಡ್ತಾ. ಎಲ್ಲ ರೆಡಿ? ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ದೇವರು ಎಲ್ಲವನ್ನು ಒಳ್ಳೆಯದಕ್ಕೆ ಮಾಡುತ್ತಾನೆ. ಹಲ್ಲೆಲೂಯ. ನಾವು ಬೇಸರಗೊಳ್ತೇವೆ, ಯಾಕೆ ಹೀಗೆ ಆಯ್ತು, ಯಾಕೆ ಹೀಗೆ ಆಗ್ತಾ ಉಂಟು. ನಾವು ಚಿಂತೆ ಸಮೇತ ಮಾಡಿರಲಿಲ್ಲ ಅಂತ ವ್ಯಕ್ತಿಗಳು ನಮ್ಮ ಬಿಟ್ಟು ಹೋಗಬಹುದು. ಹಲ್ಲೆಲೂಯ. ನಾವು ಯೋಚನೆ ಸಮೇತ ಮಾಡ್ಲಿಕ್ಕಿಲ್ಲ ಅಂತ ಸಂಬಂಧಗಳು ಮುರಿದು ಬೀಳಬಹುದು. ಚಿಂತೆ ಸಮೇತ ಮಾಡ್ಲಿಕ್ಕೆ ಅಂತ ವ್ಯಕ್ತಿಗಳು ನಮಗೆ ಎದುರಾಗಿ ನಿಲ್ಲಬಹುದು. ಆ ಚಿಂತೆ ಮಾಡ್ಲಿಕ್ಕಿಲ್ಲ ಅಂತ ನಷ್ಟಗಳು ನಮ್ಮ ಜೀವಿತದಲ್ಲಿ ಸಂಭವಿಸಬಹುದು. ಇಲ್ಲ ಯಾವುದಕ್ಕೋಸ್ಕರ? ದೇವರ ಯೋಜನೆಗೆ ಅನುಗುಣವಾಗಿ ನಮಗೆ ಗುರಿಯ ಕಡೆಗೆ ನಡೆಸುವುದಕ್ಕೋಸ್ಕರವಾಗಿ. ಅಲ್ಲಲ್ಲೂಯ್ಯ. ಪ್ರೈಸ್. ಓಕೆ, ಕಂಟಿನ್ಯೂ. 139ಕ್ಕೆ ಬನ್ನಿ. 139 ಕೀರ್ತನೆ. ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ. ಆತನ ಸಂಕಲ್ಪ, ಆತನ ಪ್ಲಾನ್, ಆತನ ಯೋಜನೆಗಳು ಏನಾಗಿದತ್ತೆ? ನನ್ನ ಎಣಿಕೆಯಲ್ಲಿ ಎಷ್ಟು ಗೌರವವಾಗಿ, ಅವುಗಳು ಒಟ್ಟು ಅಸಂಖ್ಯ. ಅಷ್ಟು ದೊಡ್ಡ ಪ್ಲಾನ್ ದೇವರು ನಮ್ಮ ಕುರಿತು ಮಾಡಿದ್ರು. ನಮ್ಮ ಮಕ್ಕಳ ಕುರಿತಾಗಿ ಕೆಲವೊಂದು ಪ್ಲಾನ್ ಆಗ್ತೇವೆ ನಾವು, ಅಲ್ಲ? ಒಳ್ಳೆ ಪ್ಲಾನ್ಗಳನ್ನು ಆಗ್ತೇವೆ. ಇಂಥ ಸ್ಕೂಲ್ಗೆ ಹೋಗಿ, ಇಂಥ ಕಾಲೇಜಿಗೆ ಹೋಗ್ಬೇಕು, ನಂತರ ಹೀಗೆ ಕಲಿಯಬೇಕು, ಹೀಗೆ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪೈಲಟ್ ಆಗಬೇಕು, ಇಂಥ ಕೋರ್ಸ್ ಮಾಡಬೇಕು. ನಾವು ಒಳ್ಳೆ ಒಳ್ಳೆ ಪ್ಲಾನ್ಗಳನ್ನು ನಾವು ಮಕ್ಕಳ ಕುರಿತಾಗಿ ಆಗುತ್ತೆ. ಅದಕ್ಕಿಂತಲೂ ಮಿಗಿಲಾಗಿ ದೇವರು ನಮ್ಮ ಕುರಿತು ಪ್ಲಾನ್ಗಳನ್ನು ಹಾಕುತ್ತಾನೆ. 18ನೇ ವಾಕ್ಯ ಕೊಡಿ. 18 ವರ್ಸ್. ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತ ಹೆಚ್ಚಾಗಿವೆ. ಸಮುದ್ರದ ಮರಳಿಗಿಂತ ದೇವರ ಸಂಕಲ್ಪಗಳು ಲೆಕ್ಕಿಸುವುದು ಸಮುದ್ರದ ಮರಳಿಗಿಂತ ಹೆಚ್ಚಾಗಿವೆ. ನಾನು ಎಚ್ಚರವಾಗಲು ಮುಂಚಿನಂತೆ ನಿನ್ನ ಬಳಿಯಲ್ಲಿ ಇರುತ್ತೇನೆ. ಹಲ್ಲೆಲೂಯ್ಯ. ಸಮುದ್ರದ ಮರಳಿಗಿಂತ ಹೆಚ್ಚಾದ ಯೋಜನೆಗಳನ್ನು ದೇವರು ನಮ್ಮ ಕುರಿತಾಗಿ ಹಾಗಿರುತ್ತಾನೆ. ಯೆರೆಮೀಯ 29:11-14 ವಾಕ್ಯ ಓದುವ. ಬುಕ್ ಆಫ್ ಜೆರೆಮೈಯ 29:11-14. ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡುಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ನೋಡಿ, ಅವಾಗ ಏಷ್ಯಾ 55:8-9 ಏನು ಓದಿದೆವು? ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ. ಇಲ್ಲಿ ದೇವರೇನು ಹೇಳ್ತಾ ಇದ್ದಾನೆ? ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ತ ಆಲೋಚನೆಗಳನ್ನು ನಾನು ಬಲ್ಲೆನು. ರೋಗ ಬರ್ತದ, ವೇದನೆ ಬರ್ತದ, ಸಮಸ್ಯೆ ಬರ್ತಾ ಇದೆಯಾ, ನಷ್ಟ ಸಂಭವಿಸ್ತಾ ಇದೆಯಾ, ಕೆಲಸ ಹೋಯ್ತಾ, ವಿಸಾ ಸಿಗಲಿಲ್ವಾ, ಹಲ್ಲೆಲೂಯ್ಯ, ಇಂಟರ್ವ್ಯೂ ಆಯ್ತು, ನಿನಗೆ ಇದು ಯಾವ ಲೆಟರ್, ಏನ್ ಲೆಟರ್ ಹೇಳ್ತಾರೆ ಅದಕ್ಕೆ? ಇದಕ್ಕೆ ಕೆಲಸಕ್ಕೆ ಜಾಬ್ ಲೆಟರ್ ಬರ್ಲಿಲ್ವಾ? ಆಫರ್ ಲೆಟರ್. ಹಲ್ಲೆಲೂಯ್ಯ. ಕೆಲವೊಮ್ಮೆ ಎಲ್ಲ ಕಡೆ ಸೋಲು, ಫೈಲಿಯರ್, ಫೈಲ್ ಅದೆಲ್ಲ ಒಳ್ಳೆಯದಕ್ಕೋಸ್ಕರ. ಹಲ್ಲೆಲೂಯ್ಯ. ಕ್ಯಾಥರಿನ್ ಕುಲ್ಮನ್ದು ಬಯೋಗ್ರಫಿಯನ್ನು ನಾನು ಸ್ಟಡಿ ಮಾಡಿದ್ದೆ. ದೇವರು ಶಕ್ತವಾಗಿ ಉಪಯೋಗಿಸಿದಂತಹ ದೇವರ ಸೇವಕಿ ಅವರು. ಶಕ್ತವಾಗಿ ಅಂಥ ಮಿರಕಲ್ಸ್, ಕ್ರಿಯೇಟಿವ್ ಮಿರಕಲ್ಸ್ಗಳು ಅವರ ಸೇವೆಯಲ್ಲಿ ದೇವರು ಮಾಡ್ತಾ ಇದ್ದ. ಕಾಲಲ್ಲಿದ್ದರೆ ಕಾಲುಗಳು ಬರುವಂಥದ್ದು, ಕೈಲಿದ್ರೆ ಕೈ ಬರುವಂಥದ್ದು, ಕುಡ್ರು ಕಾಣುವಂಥದ್ದು, ಕಿವುಡರು ಕೇಳುವಂಥದ್ದು, ಮೂಕರು ಮಾತಾಡುವಂಥದ್ದು, ಪಾರ್ಶ್ವ ರೋಗಿಗಳು ಸೌಖ್ಯವಾಗುವಂಥ ಭಯಂಕರ ಮಿರಕಲ್ಸ್ ಯೇಸು ಕ್ರಿಸ್ತನ ಸಮಯದಲ್ಲಿ, ಅಪೊಸ್ತಲರ ಕಾಲದಲ್ಲಿ ಎಂಥ ಅದ್ಭುತಗಳು ನಡೀತಿದ್ದವೋ ಎಲ್ಲ ಅದ್ಭುತಗಳು ಅವರ ಸೇವೆಯಲ್ಲಿ ಆಗುತ್ತಾ ಇತ್ತು. ಅವರು ಸಭೆ ನಡೆಸ್ತಾ ಇದ್ದರು. ಒಂದು ಕಡೆ ರೆಂಟ್ಗೆ ಇದು ತಗೊಂಡು, ದೊಡ್ಡ ಹಾಲ್ ತಗೊಂಡು ಅವರು ಸಭೆ ನಡೆಸ್ತಾ ಇದ್ರು.
ಆ ಸಂದರ್ಭದಲ್ಲಿ ಒಂದು ಪ್ರಸಂಗಿಯನ್ನು, ಒಬ್ಬ ಸೇವಕರನ್ನು ಅವರು ಆಹ್ವಾನ ಮಾಡ್ತಾರೆ ಪ್ರಸಂಗ ಮಾಡುವುದಕ್ಕಾಗಿ. ಅವರ ಸಭೆಯಲ್ಲಿ ಮದುವೆ ಆದಂಥ ಒಬ್ಬ ವ್ಯಕ್ತಿ, ಗೊತ್ತಿಲ್ಲದೆ ಇವರಿಗೆ ಅವರ ಮೇಲೆ ಪ್ರೀತಿ ಆಗುತ್ತದೆ, ಲವ್ ಅಲ್ಲಿ ಬೀಳ್ತಾರೆ ಇವರು. ಆ ವ್ಯಕ್ತಿಗೆ 2 ಮಕ್ಕಳು, ಹೆಂಡತಿದ್ರು, 2 ಮಕ್ಕಳಿದ್ರು. ಅವರನ್ನು ಬಿಟ್ಟು ಇವರೊಟ್ಟಿಗೆ ಅವರು ಮದುವೆ ಆಗುತ್ತಾರೆ. ತನ್ನ ಜೀವಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿ ಇವರನ್ನು ಪ್ರೀತಿ ಮಾಡ್ತಾ ಇದ್ರು. ಇವರ ಆ ದಿವಸದಿಂದ ಇವರು ತನ್ನ ಸಮಾಧಾನ ಕಳ್ಕೊಂಡ್ರು. ಅಭಿಷೇಕ ಅಷ್ಟು ಮೂವ್ ಆಗ್ತಾ ಇಲ್ಲ, ಗೊತ್ತಾಯ್ತು ಅವರಿಗೆ. 2ರಲ್ಲಿ 1 ಅವರು ಆರಿಸಬೇಕಾಗಿತ್ತು. 10 ವರ್ಷ ತುಂಬ ಕಷ್ಟಪಟ್ಟರು ಅವರು. ಕೊನೆಗೊಂದು ತೀರ್ಮಾನಕ್ಕೆ ಬಂದು ಬಿಟ್ರು. ದೇವರ ಸಮ್ಮುಖದಲ್ಲಿ ಒಂದು ದಿವಸ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ಕಣ್ಣೀರಿನಿಂದ. ಅವರನ್ನು ಬಿಟ್ಟು ದೇವರ ಸೇವೆಯನ್ನು ಅವರು ಆರಿಸಿಕೊಂಡ್ರು. ಹಲ್ಲೆಲೂಯಾ. ಭಯಂಕರ ಸೋಲಿನ ಕಷ್ಟದಲ್ಲಿ ಹಾದು ಹೋದಂಥ ಸ್ತ್ರೀಯಾಗಿದ್ರು ಅವರು. ದೇವರು ಶಕ್ತವಾಗಿ ಮುಂಚಿನಾಗಿ ಅವ್ರನ್ನ ಉಪಯೋಗ ಮಾಡಲಿಕ್ಕೆ ಆರಂಭಿಸಿದ್ರು. ಹಲ್ಲೆಲೂಯಾ. ಕೆಲವೊಂದು ಸೋಲುಗಳು ನಮ್ಮ ಜೀವಿತದಲ್ಲಿ ಒಳ್ಳೆಯದಕ್ಕೋಸ್ಕರ. ನಾವು ಅದನ್ನು ಯಾಕೆ ಹೀಗೆ ಆಯಿತು, ನನ್ನ ಜೀವಿತದಲ್ಲಿ ಯಾಕೆ ಫೈಲ್ ಆದೆ, ನನ್ನ ಮಗ ಯಾಕೆ ಫೈಲ್ ಆದ, ನನ್ನ ಮಗಳು ಯಾಕೆ ಫೈಲ್ ಆದ, ನಾನು ಯಾಕೆ ಫೈಲ್ ಆದೆ. ಕೆಲವೊಮ್ಮೆ ನಮಗೆ ಸವಾಲುಗಳು ಬರ್ತದೆ. ಒಳ್ಳೆ ಓದಿದ್ದೇನೆ, ಒಳ್ಳೆ ಬರೆದಿದ್ದೇನೆ, ಯಾಕೆ ನನಗೆ ಮಾರ್ಕ್ ಸಿಗಲಿಲ್ಲ. ಕೆಲವು ಮಕ್ಕಳು ಹೇಳುವಂಥದ್ದು ಇರ್ತದೆ. ಎಲ್ಲ ಒಳ್ಳೆಯದಕ್ಕಾಗಿ. ಇವತ್ತು ಅಲ್ಲಿ ನೀನು ಫೈಲ್ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ನಿನಗೊಂದು ಸಾಕ್ಷಿ ಇಲ್ಲ ಹೇಳಲಿಕ್ಕೆ. ಅಲ್ಲಿ ದೇವರಿಗೂ ಯೋಜನೆ ಇದೆ. ಅಲ್ಲಲ್ಲಿ ಈಗ ನಮಗೆ ಗೊತ್ತಾಗೋದಿಲ್ಲ, ಈಗ ನಮಗೆ ಅರ್ಥ ಆಗುತ್ತೆ ಯಾಕೆ ಹೀಗೆ ಆಗ್ತಾ ಇದೆ ಎಂಬುದಾಗಿ. ಅವೆಲ್ಲ ಗುರಿಯ ಕಡೆ ನಡೆಸುವುದಕ್ಕಾಗಿ, ಅವೆಲ್ಲ ಒಳ್ಳೆಯದಕ್ಕೋಸ್ಕರವಾಗಿ. ಒಂದು ವೇಳೆ ಯೋಚಿಸಿ, ನಾನು ವಿದ್ಯಾಭ್ಯಾಸ ಮಾಡಿದರೆ, ಒಳ್ಳೆ ವಿದ್ಯಾಭ್ಯಾಸ ಮಾಡಿದರೆ ನಾನು ಇವತ್ತು ಸೇವಕನಾಗಲಿಕ್ಕೆ ಸಾಧ್ಯತಾ, ಇಲ್ಲಿ ನಿಲ್ಲಕ್ಕೆ ಸಾಧ್ಯತಾ? ನಾನು ಎಲ್ಲಿ ಅಮೆರಿಕದಲ್ಲೇ, ಯುರೋಪ್ನಲ್ಲಿಯ, ಇಲ್ಲೇ ಗಲ್ಫ್ ಕಂಟ್ರಿ ಯಾವುದೊಂದು ಒಳ್ಳೆ ಉದ್ಯೋಗದಲ್ಲಿ IT ಇಂಜಿನಿಯರ್ ಆಗಿಯಾ, ಪೈಲಟ್ ಆಗಿಯಾ, ಅಥವಾ ಬೇರೆ ಯಾವುದೋ ಕಂಪನಿಯಲ್ಲಿ ಆಫೀಸಲ್ಲಿಯಾ, ಯಾವುದೋ ಒಂದು ಬ್ಯಾಂಕಲ್ಲಿ ಕ್ಲರ್ಕ್ ಆಗಿಯಾ, ಯಾವುದೋ ಒಳ್ಳೆ ವಿದ್ಯಾಭ್ಯಾಸ, ಏನೋ ಒಂದು ಕೆಲಸದಲ್ಲಿ ಇರ್ತಾ ಇದ್ದೇನೆ ಅಂತ ಕಾಣ್ತದೆ. ಸರಿಯಲ್ಲ? ಅವತ್ತು ಕಲಿಯದೇ ಇದ್ದದ್ದು ಕೂಡ ನೋಡಿದ್ದೆ. ಕಲಿತಿದ್ರೆ ನಾನು ರೂಟ್ ಚೇಂಜ್ ಆಗ್ತಿತ್ತಂತ ಕಾಣ್ತದೆ. ಪ್ರೈಸ್ ಗಾಡ್. ಎಷ್ಟು ಅರ್ಥ ಆಗ್ತಾ ಇದೆ? ಅವೆಲ್ಲ ಫೈಲಿಯರ್ ಒಳ್ಳೆದಕ್ಕೋಸ್ಕರ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಕೆಲವು ಮಕ್ಕಳು ಡಿಸ್ಕರೇಜ್ ಆಗಿ ಬಿಡ್ತಾರೆ ಬೇಗನೆ. ಅಯ್ಯೋ, ನಂದು 2 ಪರೀಕ್ಷೆ ಫೈಲ್ ಆಯ್ತು, 3 ಪರೀಕ್ಷೆ ತೊಂದರೆ ಇಲ್ಲ, 10 ಪರೀಕ್ಷೆ ಫೈಲ್ ಆಗಲಿ, ನಿನ್ನ ಕುರಿತಾಗಿರುವ ದೇವರ ಯೋಜನೆ ಅದು ನೆರವೇರ್ತದೆ. 10 ಸಾರಿ ಪಾಸ್ ಆದವರಿಗಿಂತಲೂ 10 ಸಾರಿ ಫೈಲ್ ಆದ ನಿನ್ನನ್ನು ಅವರಿಗಿಂತ ಮೇಲೆ, ಅವರಿಗಿಂತ ಉನ್ನತವಾಗಿ ನನ್ನ ದೇವರು ಇಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಅಲ್ಲಲ್ಲೂ ಇದು ದೇವರು ಮಾಡುವ ಕಾರ್ಯ. ನೀನು ಪಾಸ್ ಆದ್ರೆ ಅವರ ಹಾಗೆ ದೇವರ ಶಕ್ತಿ, ದೇವರ ಪ್ರೀತಿಗೆ ಎಲ್ಲಿ ಇದಿದೆ ಹೇಳಲಿಕ್ಕೆ ಏನಿದೆ ಅಲ್ಲಿ ಸಾಕ್ಷಿ? 10 ಸಾರಿ ಅವರ ಮುಂದೆ ಫೈಲ್ ಆಗಿ ಅವರಿಗಿಂತ ಉನ್ನತ ಸ್ಥಾನದ ದೇವರನ್ನು ಇಡುವುದಾದ್ರೆ ಅದಕ್ಕೆಳೆದು ದೇವರ ಯೋಜನೆ, ದೇವರ ಕಾರ್ಯ. ಹಲ್ಲೆಲೂಯಾ. ಕುಗ್ಗಿ ಹೋಗಬಾರದು. ನಾವು ಕೆಲವು ಸಂಗತಿ ನಮ್ಮ ಜೀವಿತ ನಡೆಯುವಾಗ ಕುಗ್ಗಿ ಹೋಗಬಾರದು, ನಿರಾಶರಾಗಬಾರದು. ಪ್ರತಿಯೊಂದಕ್ಕೂ ದೇವರ ಒಂದು ಸಮಯ ಅಂತ ಇರ್ತದೆ. ಓಕೆ, ಯೆರೆಮೀಯ 29:11 ಓದಿ. ಬುಕ್ ಆಫ್ ಜೆರೆಮೈಯಾ ಚಾಪ್ಟರ್ 29:11 ಬರುವ. ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳು ಯಾರು ಮಾಡುತ್ತಿರುವ ಆಲೋಚನೆ? ಯಾರು ಹೇಳ್ತಾ ಇರೋದು? ದೇವರು ಹೇಳ್ತಾ ಇರೋದು. ಯಾರಿಗೆ ಹೇಳ್ತಾ ಇದ್ದಾರೆ? ನನಗೆ. ಎಲ್ಲರೂ ಹೇಳಿ, ನನಗೆ ಹೇಳ್ತಿದ್ದಾರೆ. ಯಾರಿಗೆ ಹೇಳ್ತಾ ಇದ್ದಾರೆ? ನನಗೆ. ಎಲ್ಲ ನನ್ನ ದೇವರು ಈ ವಾಕ್ಯಗಳ ಮೂಲಕ ನನ್ನೊಂದಿಗೆ ಮಾತಾಡ್ತಿದ್ದಾರೆ. ಹೋಗಿ ಮಾಡಿಕೊ ಆಲೋಚನೆಗಳನ್ನು ನಾನು ಬಲ್ಲೆನು. ಅವು ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆ. ನೀವು ಫೈಲ್ ಆದ್ರೂ ಪರವಾಗಿಲ್ಲ, ಕೆಲಸ ಕಲ್ಕೊಂಡ್ರು ಪರವಾಗಿಲ್ಲ, ಯಾವುದೇ ಮೋಸ ಹೋದ್ರೂ ಪರವಾಗಿಲ್ಲ, ನಿನಗೊಂದು ಯೋಜನೆ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ.
ಜೋಯ್ಸ್ ಮೇಯರ್ ಬಗ್ಗೆ ಕೇಳಿದ್ದೀರಾ? ಜೋಯ್ಸ್ ಮೇಯರ್ ಟಿವಿಯಲ್ಲಿ ಬರ್ತಾ ಇದ್ರಲ್ಲ, ಗಾಡ್ ಟಿವಿಯಲ್ಲಿ ಮುಂಚೆ, ಈಗ ಬರ್ತಾರೆ ಗೊತ್ತಿಲ್ಲ, ಮುಂಚೆ ಓಕೆ, ಯೂಟ್ಯೂಬಲ್ಲಿ ಸಿಗ್ತಾರೆ ಅವರು. ಜೋಯ್ಸ್ ಮೇಯರ್ ಅಂದರೆ ದೇವ್ರು ಶಕ್ತವಾಗಿ ಉಪಯೋಗಿಸುವಂಥ ಒಬ್ಬ ಸಹೋದರಿ ಆಗಿದ್ದಾರೆ. ದೇವರು ಶಕ್ತವಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಅವರು. ಇವತ್ತಿನ ದಿನಗಳಲ್ಲೂ ಶಕ್ತವಾಗಿ ದೇವರನ್ನು ಉಪಯೋಗಿಸಲ್ಪಡುವಂಥ ಸಹೋದರಿ ಅವರು, ದೇವರ ಸೇವಕ್ಕೆ ಅವರು. ಅಲ್ಲಲ್ಲೂಯ್ಯ. ಕೆಲವೊಬ್ಬರು ಮಹಿಳೆಯರು ಸೇವೆ ಮಾಡೋದು ಕೆಲವರಿಗೆ ಇಷ್ಟ ಇರುವುದಿಲ್ಲ, ಅದು ಅವರಿಗೆ ಬಿಟ್ಟದ್ದು. ಸತ್ಯವೇದ ಮಹಿಳೆಯರನ್ನು ಉಪಯೋಗ ಮಾಡ್ತಾ ಇದೆ. ಅಲ್ಲಲ್ಲೂಯ್ಯ. ಆಪಸ್ಗತ 2:17-18 ಏನು ಹೇಳ್ತದೆ? ಎಲ್ಲರ ಮೇಲೆ ಆತ್ಮಸು. ಇದು ನನ್ನ ಸಬ್ಜೆಕ್ಟ್ ಅಲ್ಲ, ಇನ್ನೊಮ್ಮೆ ಅದರ ಬಗ್ಗೆ ಮಾತಾಡ್ತೇನೆ, ನಾನು ವಾಕ್ಯದ ಆಧಾರದಲ್ಲಿ ಮಾತಾಡ್ತೇನೆ. ಅಲ್ಲಲ್ಲೂಯ್ಯ. ಸ್ವಂತ ತಂದೆಯಿಂದ ಎಷ್ಟೋ ಬಾರಿ ಅತ್ಯಾಚಾರಕ್ಕೆ ಒಳಗಾದಂಥ ಸ್ತ್ರೀಯವರು. ಕೇಳಿದ್ದೀರಿ ಇವರ ಸ್ಟೋರಿ? ಕೇಳಿದ್ದೀರಾ? ಎಷ್ಟು ಜನ ಕೇಳಿದ್ದೀರಿ? ಸ್ವಂತ ತಂದೆಯಿಂದ ಎಷ್ಟೋ ಬಾರಿ, 100ಕ್ಕಿಂತ ಅಧಿಕ ಬಾರಿ ಅತ್ಯಾಚಾರಕ್ಕೆ ಒಳಗಾಗಿದೆ ಸ್ವಂತ ತಂದೆಯಿಂದ. ಮದುವೆ ಆದ್ಮೇಲೆ ಗಂಡನ ಉಪದ್ರವ, ಭಯಂಕರವಾಗಿ ಹೊಡುತ್ತಿದ್ರು, ಭಯಂಕರವಾಗಿ ಹಿಂಸಿಸ್ತಿದ್ರು. ಇರ್ಲಿಕ್ಕೆ ಮನೆ ಇರಲಿಲ್ಲ, ರೂಮ್ ಇರಲಿಲ್ಲ ಅವರಿಗೆ. ಆ ದಿನಮಾನಗಳಲ್ಲಿ ನಾನು ಸ್ವಲ್ಪ ಅವರ ಬಗ್ಗೆ ಕೂಡ ಸ್ಟಡಿ ಮಾಡಿದಾಗ ಅವರ ಬಗ್ಗೆ ನನಗೆ ಸ್ವಲ್ಪ ವಿಡಿಯೋಗಳು ಸಿಕ್ಕಿತ್ತು. ನಾನು ಹಿಂದಿಯಲ್ಲಿ ಕೇಳಿದೆ, ಯಾಕಂದ್ರೆ ಇಂಗ್ಲೀಷ್ ಸ್ವಲ್ಪ ಕಷ್ಟ ಆಗ್ತದೆ ನನಗೆ, ಹಿಂದಿ ಹುಡುಕುವುದು. ಹಿಂದಿ ಸಿಕ್ಕಿತ್ತು ನನಗೆ ಒಂದು ವಿಡಿಯೋ. ಅಲ್ಲಲ್ಲೂಯ್ಯ. ಅವರಿಗೆ ಒಂದು ಕ್ರೈಸ್ತ ಸಹೋದರಿ ವಿಶ್ವಾಸಿ ಅವರಿಗೆ ಹೆಲ್ಪ್ ಮಾಡಿದರು. ಒಂದು ಕೋಣೆ ಎಲ್ಲ ಕೊಟ್ಟು ಸಹಾಯ ಮಾಡಿದರು ಅವರಿಗೆ. ಆ ದಿನಮಾನಗಳಲ್ಲಿ ಎಲ್ಲ ಕೈ ಬಿಟ್ಟಲ್ಪಟ್ಟಂಥ ಸಂದರ್ಭ, ಆಸ್ಪತ್ರೆಯಿಂದ ಅವ್ರ ಮನೆಗೆ ಹೋಗುವಂಥ ಸಂದರ್ಭ. ಅವಾಗ ಅವರು ವಾಕ್ಯವನ್ನು ಅರಿಕೆ ಮಾಡ್ತಾ ಇದ್ರಂತೆ, ಸಕಾರಾತ್ಮಕ. ಯಾವಾಗಲೂ ವಾಕ್ಯ ಮಾತಾಡ್ತಾ ಇರೋದು, ವಾಕ್ಯ ನಾನು ಹೀಗೆ ಆಗ್ತೇನೆ, ನೀನು ಹೀಗೆ ಆಗ್ತೇನೆ ಎಂಬುದಾಗಿ ಅರಿಕೆ ಮಾಡ್ತಾ ಇದ್ರು. ಅಂತ ಒಬ್ಬ ಸ್ತ್ರೀ ಇವತ್ತು, ಅಂತ ಒಬ್ಬ ಸಹೋದರಿ ಇವತ್ತು ಇಡೀ ಲೋಕದಲ್ಲಿ ಶಕ್ತಳಾದ ದೇವರ ಸೇವಕಿ ಆಗಿದ್ದಾರೆ. ಅಲ್ಲಲ್ಲಿಯ ಫೇಲಿಯರ್ ನೋಡಿಕೊಂಡು ನಾವು ಸೋತು ಹೋಗಬಾರದು, ಸೋಲುಗಳನ್ನು ನೋಡಿ ನಾವು ಕುಗ್ಗಿ ಹೋಗಬಾರದು. ಅವೆಲ್ಲ ಒಳ್ಳೆಯದಕ್ಕಾಗಿ ದೇವರಿಗೆ ಯೋಜನೆ ಇದೆ ನಮ್ಮ ಕುರಿತು, ಪ್ರತಿಯೊಬ್ಬರ ಕುರಿತಾಗಿ ದೇವರಿಗೆ ಒಂದು ಯೋಜನೆ ಇದೆ. ಓಕೆ, ಮುಂದೆ ಓದಿ. ಯೆರೆಮೀಯ. ನೀವು ನನಗೆ ಮೊರೆಯಿಡುವಿರಿ, ನೀವು ನನಗೆ ಮೊರೆಯಿಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ, ನಾನು ನಿಮಗೆ ದೊರೆಯುವೆನು. ನೋಡಿ, ಮನಪೂರ್ವಕ ಹುಡುಕಿದಾಗ ದೇವರು ನಮಗೆ ಸಿಗುತ್ತಾನೆ. ಒಂದು ತಮಿಳುನಾಡಿನಲ್ಲಿ ಈಗ ಅಲ್ಲ, ಕೆಲವು ವರ್ಷಗಳ ಹಿಂದೆ ನಡೆದ ಘಟನೆ ಇದು. ನಾನು ಹೇಳ್ತೇನೆ, ಒಂದು 15 ವರ್ಷಕ್ಕಿಂತ ಅಧಿಕ ಹಿಂದೆ ನಡೆದಂತೆ ಘಟನೆ ಇದು. KG ಬೈಬಲ್ ಕಾಲೇಜಲ್ಲಿ ಒಬ್ಬ ಸಹೋದರ ನಾರ್ತ್ ಇಂಡಿಯಾದಿಂದ ಕಲೀಲಿಕ್ಕೆ ಬಂದಿದ್ದ. ಕಲೀಲಿಕ್ಕೆ ಬಂದಂಥ ಸಂದರ್ಭ, ಪ್ರತಿಯೊಂದು ಎಕ್ಸಾಮಲ್ಲಿ, ಪರೀಕ್ಷೆಯಲ್ಲಿ 0 ಅಂಕ, 1 ಅಂಕ ಕೂಡ ಅವನಿಗೆ ಬರ್ತಾ ಇರಲಿಲ್ಲ. ತುಂಬ ಸಲ ಪ್ರಿನ್ಸಿಪಾಲ್ ಬುದ್ಧಿ ಹೇಳಿದ್ರು, ಕರೆದು ಮಾತಾಡಿದ್ರು, ಏನಾಗ್ತಾ, ಏನು ಪ್ರಾಬ್ಲಮ್ ನಿನಗೆ, ಯಾಕೆ ನಿನಗೆ ಕಲೀಲಿಕ್ಕೆ ಆಗ್ತಾ ಇಲ್ಲ? ಅವ ಹೇಳ್ತಿದ್ದ, ನನಗೆ ತುಂಬ ಕಷ್ಟ ಆಗ್ತಾ ಇದೆ, ನಾನು ಸ್ವಲ್ಪ ಬಾಯಪಾಠ ಮಾಡ್ಕೊಂಡು ಹೋಗ್ತೇನೆ ಎಕ್ಸಾಮ್ಗೆ, ಆದರೆ ಅಲ್ಲಿ ಹೋಗಿದಾಗ ಏನಾಗ್ತದೆ ಗೊತ್ತಿಲ್ಲ. ಅನೇಕ ಸುಮಾರು ಒಂದು ಅವಕಾಶ ಕೊಟ್ಟರು, 5, 6, 7 ಹಾಗೆ ಅವಕಾಶ ಕೊಟ್ಟರು. ಎಷ್ಟು ಅವಕಾಶ ಕೊಟ್ಟರು, ಪ್ರತಿ ಎಕ್ಸಾಮಲ್ಲೂ 0. ಲಾಸ್ಟಲ್ಲಿ ಪ್ರಿನ್ಸಿಪಾಲ್ ಹೇಳಿದ್ರು, ಈ ಎಕ್ಸಾಮಲ್ಲಿ ನೀನು ಒಳ್ಳೆ ಅಂಕ ಪಡ್ಕೊಳ್ಳದೆ ಹೋದರೆ ನಾನು ನಿನ್ನ ಪ್ಯಾಕ್ ಮಾಡಿ. ಎಷ್ಟೋ ಸಲ ಅವರು ಪ್ಯಾಕ್ ಮಾಡಿ ಪ್ರಿನ್ಸಿಪಾಲೇ ಬಿಟ್ಟು ಬರ್ತಾರೆ. ಅವರು ಒಂದು ಅವಕಾಶ ಕೊಡೋದು ಕಣ್ಣೀರಿಂದ ಕೇಳ್ತಿದ್ರಂತೆ. ಲಾಸ್ಟ್ ಪ್ರಿನ್ಸಿಪಾಲ್, ಇದು ಒಂದೇ ಅವಕಾಶ ಕೊಡೋದು, ಈ ಎಕ್ಸಾಮಲ್ಲಿ ನೀನು 0 ಅಥವಾ ಸರಿಯಾದ ಅಂಕ ತಗೊಳ್ಳದೆ ಹೋದರೆ ನಾನು ನಿನ್ನನ್ನು ಖಂಡಿತವಾಗಿ ನಾನು ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಬರ್ತೇನೆ ಎಂಬುದಾಗಿ ಹೇಳಿದ್ರಂತೆ. ತುಂಬ ಕಲಿತರು, ಆದರೆ ಆ ಎಕ್ಸಾಮಲ್ಲಿ ಕೂಡ 0 ಬಂತು. ಪ್ರಿನ್ಸಿಪಲ್ ಅವ್ರ ಕೋಣೆಗೆ ಹೋಗಿ ಅವರ ಬೇಗ ಪ್ಯಾಕ್ ಮಾಡಂತ ಹೇಳಿದರು. ಅವರನ್ನು ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ನಾಗಿ ಟಿಕೆಟ್ ತೆಗೆದು ಬಿಟ್ಟು ಬಂದರು. ಆ ಸಹೋದರ ಹೋದ ಅವರ ಊರಿಗೆ. ಸುಮಾರು 10 ವರ್ಷಗಳ ನಂತರ, ಈ ಘಟನೆ ನಡೆದ 10 ವರ್ಷಗಳ ನಂತರ ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಸೇವಕರ ಕಾನ್ಫರೆನ್ಸ್ ಇತ್ತು. ಆ ಕಾನ್ಫರೆನ್ಸ್ಗೆ ಈ ಪ್ರಿನ್ಸಿಪಾಲ್ಗೆ ಕೂಡ ಆಹ್ವಾನ ಇತ್ತು. ಅವರಲ್ಲಿ ಹೋದರು. ಸುಮಾರು ಒಂದು 200-300ಕ್ಕಿಂತ ಅಧಿಕವಾದ ದೇವಸೇವಕರಲ್ಲಿ ಕೂಡಿ ಬಂದಿದ್ರು. ಆಗ ಒಬ್ಬ ಸಹೋದರ ಈ ಪ್ರಿನ್ಸಿಪಲ್ ಬಳಿ ಬಂದು ಪ್ರೈಸ್ ದಿ ಲಾರ್ಡ್ ಸರ್ ಎಂಬುದಾಗಿ ಹೇಳಿದ್ರು. ನೋಡಿದ್ರು,
ನನ್ನ ಪರಿಚಯ ಇತ್ತಂದ. ಅವರಿಗೆ ನೋಡಿದ ಹಾಗೆ ಉಂಟು, ನನಗೆ ಸರಿ ಪರಿಚಯ ಆಗಲಿ ಅಂತ ಹೇಳಿದ್ರು. 10 ವರ್ಷದ ಹಿಂದೆ ನೀವು ಬೈಬಲ್ ಕಾಲೇಜಿಂದ ಈ ರೀತಿಯಾಗಿ ಶೂನ್ಯ ಮಾರ್ಕ್ ತಗೊಳ್ತಾ ಇದ್ದ, ರೈಲ್ವೆ ಸ್ಟೇಷನ್ ಬಿಟ್ಟು ಬಂದದ್ದು ನೆನಪುಂಟಾ? ಹೌದೌದು, ಅದೇ ಸಹೋದರ ನಾನು ಅಂತ ಅವ್ರು ಹೇಳಿದ್ರಂತ. ಈಗೇನು ಮಾಡ್ತಾ ಇದ್ದೆ ಅಂಬುದಕ್ಕೆ ಕೇಳಿದ್ರಂತ. ಈಗ ಏನಿಲ್ಲ, ಒಂದು 100 ಚರ್ಚ್ಗಳಂತ ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರಂತವ್ರು. ಅಲ್ಲಲ್ಲಯ್ಯ. ಆದ ಕಾರಣ ದೇವರಿಗೆ ಪ್ರತಿಯೊಬ್ಬರ ಕುರಿತಾಗಿ ಒಂದು ಯೋಜನೆ ಇದೆ. ನಾನು ನಿನ್ನ ಕುರಿತಾಗಿ ಮಾಡಿಕೊಂಡ ಆಲೋಚನೆಗಳು ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳೇ ಅಂತ ದೇವರು ವಾಕ್ಯ ಹೇಳ್ತಾ ಉಂಟು. ಹಿತದ ಆಲೋಚನೆ, ಒಳ್ಳೆ ಆಲೋಚನೆ. ಸತ್ಯವೇದದಲ್ಲಿ ಅನೇಕ ಭಕ್ತರು ತಗೋಬಹುದು. ಅಪೊಸ್ತಲ ಪೌಲನ ಜೀವಿತದಲ್ಲಿ ಎಷ್ಟೆಲ್ಲ ದಾಳಿಗಳು ಬಂತು, ಎಷ್ಟೆಲ್ಲ ಬಿರುಗಾಳಿಗಳು ಬಂತು. ದೇವರು ಶಕ್ತವಾಗಿ ಉಪಯೋಗಿಸಿದನು. ಎರೆಮೆಯ ಜೀವಿತದಲ್ಲಿ ನಾವು ನೋಡ್ತೇವೆ. ಎರೆಮೆ ಏನ್ ಹೇಳ್ತಾ ಇದ್ದ ಗೊತ್ತುಂಟ? ಎರೆಮೆ 20ನೇದು 7-9 ವಾಕ್ಯ ಓದಿ. ಬುಕ್ ಆಫ್ ಜೆರೆಮಿಯಾ ಚಾಪ್ಟರ್ 27-9. ಅವನು ಹೇಳ್ತದ, ನಿಂದೆಗಳು ಅವಮಾನಗಳು ಎಲ್ಲ ವಾಕ್ಯದ ನಿಮಿತ್ತವಾಗಿ ಬರುವಾಗ ಇನ್ನು ದೇವರ ವಾಕ್ಯ ಅವನು ಮಾತಾಡೋದಿಲ್ಲ, ಸುವಾರ್ತೆ ಸಾರಲ್ಲ ಎಂಬುದ ತೀರ್ಮಾನ ತಗೊಳ್ತಾ ಇದ್ದ. ಆವಾಗ ದೇವರ ಪ್ರೀತಿಯ ಬೆಂಕಿ ಅವನ ಎಲುಬುಗಳಿಂದ ಉರಿಯುತ್ತಾ ಬರ್ತಾ ಇತ್ತಂತೆ. ಓದಿ. ಯೆಹೋವನೇ, ನೀನು ನನ್ನನ್ನು ಮರಳುಗೊಳಿಸಿದಿ, ನೀನು ನನ್ನ ಮರಳುಗೊಳಿಸಿದಿ, ನಾನು ಮರುಳಾದೆನು, ನೀನು ನನಗಿಂತ ಬಲಿಷ್ಠನಾಗಿ ಗೆದ್ದುಕೊಂಡಿ. ನಾನು ಹಗಲೆಲ್ಲ ಗೇಲಿಗೆ ಗುರಿಯಾಗಿದ್ದೇನೆ, ಎಲ್ಲರೂ ನನ್ನನ್ನು ಅಣುಕಿಸುತ್ತಾರೆ. ನಾನು ಮಾತನಾಡುವುದೆಲ್ಲ ಅರಚಾಟವೇ, ಬಲಾತ್ಕಾರ, ಕೊಳ್ಳೆ ಎಂದೇ ಕೂಗಿಕೊಳ್ಳುತ್ತೇನೆ. ನಾನು ಸಾರುವ ಯೆಹೋವನ ವಾಕ್ಯವು ನನ್ನನ್ನು ಜನರ ದೂಷಣೆಗೂ ಪರಿಹಾಸ್ಯಕ್ಕೂ ಗುರಿ ಮಾಡಿದೆ. ನಾನು ಯೆಹೋವನ ವಿಷಯವನ್ನು ಪ್ರಕಟಿಸೆನು, ಆತನ ಹೆಸರಿನಲ್ಲಿ ಇನ್ನು ಮಾತನಾಡೆನು ಎಂದುಕೊಂಡರೆ ಉರಿಯುವ ಬೆಂಕಿಯು ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೋ ಎಂಬಂತೆ ನನ್ನ ಹೃದಯಗಳಲ್ಲಿ ಸಂಕಟವಾಗುತ್ತದೆ. ತಡೆದು ತಡೆದು ಆಯಾಸಗೊಂಡಿದ್ದೇನೆ, ಸಹಿಸಲಾರೆ. ಹಲ್ಲೆಲೂಯಾ. ಅವ್ರಿಗೆ ಆಗ್ತಾ ಇಲ್ಲ, ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ ಕರೆಯಲ್ಲಿ ಪುನಃ ನಿಲ್ಲುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಹಲ್ಲೆಲೂಯಾ. ಬದಿರ ಕೈ ಕೊಟ್ಟು ಹೇಳಿ, ಕೆಲವು ನಿಂದೆಗಳು, ಕೆಲವು ದೂಷಣೆಗಳು, ಕೆಲವು ಸುಳ್ಳು ಆರೋಪಗಳು ಒಳ್ಳೆದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಯೋಸೇಫನ ಕುರಿತಾಗಿ ಸತ್ಯವೇ ಅನೇಕ ಭಕ್ತರನ್ನು ತಗೊಳ್ಬಹುದು. ದಾನಿಯಲ್ ಅಂತ ತಗೊಳ್ಬಹುದು, ಅನೇಕ ಭಕ್ತರನ್ನು ತಗೊಳ್ಬಹುದು. ಅವ್ರ ಜೀವಿತ ನಡೆದಂತ ಘಟನೆಗಳ ಕುರಿತಾಗಿ ಅನೇಕ ಭಕ್ತರ ಕುರಿತು ಧ್ಯಾನಿಸಬಹುದು. ಯೋಸೇಫನ ಕುರಿತು ನಾವು ಧ್ಯಾನಿಸುವುದಾದರೆ ಆದಿಕಾಂಡ 30, 22, 23, 24 ವಾಕ್ಯ ಓದಿ. ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 30, 22, 23, 24 ವಾಕ್ಯ ಓದಿ. ಆದಿಕಾಂಡ 30 ಅಲ್ಲಿ ಅವನ ರಾಹೇಲನಿಗೆ ಪ್ರಪ್ರಥಮ ಹುಟ್ಟಿದಂತ ಮಗ. ಯಾಕಂದ್ರೆ ಈ ಯಾಕೋಬನಿಗೆ ಎಷ್ಟು ಜನ ಪತ್ನಿಯರು? 2 ಪತ್ನಿಯರು, 2 ಉಪಪತ್ನಿಯರು, ಹೌದಲ್ಲ? ಒಬ್ಬಳ ಹೆಸರು ಲೇಯ, ಇನ್ನೊಬ್ಬಳ ಹೆಸರು ರಾಹೇಲ. ಇವರು ಪತ್ನಿ ಅಂದಿರು. ಈಗ ಈ ರಾಹೇಲಳು ಮತ್ತು ಬಿಲ ಎಂಬಂತ ತನ್ನ ದಾಸಿಯನ್ನು ಕೊಡ್ತಾಳೆ. ಲೇಯಳು ಬಿಲ ಎಂಬಂತ ತನ್ನ ದಾಸಿಯನ್ನು ಕೊಡ್ತಾಳೆ. ಜಿಲ್ಪ ಮತ್ತು ಬಿಲ ಅಲ್ಲ. ಇಲ್ಲಿ ನಾವು ನೋಡ್ತೇವೆ, ಲೇಯಳಿಗೆ 6 ಜನ ಗಂಡು ಮಕ್ಕಳು ಹುಡ್ತಾರೆ. ಜಿಲ್ಪ ಎಂಬ ದಾಸಿಗೆ 2 ಗಂಡು ಮಕ್ಕಳು ಹುಡ್ತಾರೆ. ಲೇಯಳಿಗೆ 6 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗು ಹುಡ್ತದೆ. ದೀನಾ ಎಂಬುದಾಗಿ ಹೇಳುವಂತ ಒಂದು ಹೆಣ್ಣು ಮಗು. 21ನೇ ವಾಕ್ಯದಲ್ಲಿ 30ನೇ ಅಧ್ಯಾಯದಲ್ಲಿ ಓದಿದ್ರೆ ಗೊತ್ತಾಗ್ತದೆ. ಆದಿಕಾಂಡದಲ್ಲಿ. ಹಲ್ಲೆಲೂಯಾ. ಓದುದು ಬೇಡ. ಜಿಲ್ಪಳಿಗಿಬ್ಬರು, ಬಿಲಾಳಿಗಿಬ್ಬರು, ಲೇಳಿಗೆ 6 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗು. ರಾಹೇಲಳಿಗೆ 2 ಗಂಡು ಮಕ್ಕಳು. ಯಾರದು? ಯೋಸೇಫ ಮತ್ತು ಬೆನ್ಯಾಮೀನ್. ಆದಿಕಾಂಡ 30, 22, 23, 24 ವಾಕ್ಯ ಓದಿ. ಜೆನಿಸಿಸ್ ಚಾಪ್ಟರ್ 30, 22, 23, 24. ಆಕೆಯು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ದೇವರು ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನೆ ಅಂದಳು. ಇದಲ್ಲದೆ ಆಕೆಯು ಯೆಹೋವನು ಇನ್ನೊಂದು ಗಂಡು ಮಗು ನನಗೆ ದಯಪಾಲಿಸಬೇಕೆಂದು ಅದಕ್ಕೆ ಯೋಸೇಫನೆಂದು ಹೆಸರಿಟ್ಟಳು. ನೋಡಿ, ಸತ್ಯವೇದದಲ್ಲಿ ಹೆಸರಿಗೆ ಪ್ರಾಮುಖ್ಯತೆ ಕೊಡಲ್ಪಟ್ಟಿದೆ. ಒಬ್ಬ ವ್ಯಕ್ತಿಯ ಹೆಸರಿಗೆ ಸ್ಥಳಕ್ಕೆ ಹೆಸರು, ಬೆಟ್ಟಕ್ಕೆ ಹೆಸರು ಅಲ್ಲ, ಊರಿಗೆ ಹೆಸರು, ವ್ಯಕ್ತಿಗಳ ಹೆಸರು,
ನಾವು ಒಂದು ಸಕಾರಾತ್ಮಕವಾಗಿ ಒಳ್ಳೆಯ ಆತ್ಮಿಕ ಅರ್ಥ ಬರುವಂಥ ಹೆಸರುಗಳನ್ನು ಸತ್ಯವೇದದಲ್ಲಿ ಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಯೋಸೇಫ್ ಎಂಬ ಹೆಸರಿನ ಅರ್ಥ ಏನು? ಪರಿಹಾರ. ಯೋಸೇಫ್ ಎಂಬ ಹೆಸರಿನ ಅರ್ಥ ಏನು? ಪರಿಹಾರ. ಅವನ ತಮ್ಮ ಬೆನ್ಯಾಮೀನ್, ಅವನ ತಮ್ಮ ಹುಟ್ಟುವಾಗ, ಬೆನ್ಯಾಮೀನ್ ಹುಟ್ಟುವಾಗ ರಾಹೇಲಳು ಸತ್ತು ಹೋಗ್ತಾಳೆ. ಓದಿದ್ದೀರ ವಾಕ್ಯದಲ್ಲಿ, ಆದಿಕಾಂಡ 35, 17, 18, 19. ಅವಳು ಸಾಯುವಾಗ ರಾಹೇಲಳು ಅವನಿಗೊಂದು ಹೆಸರು ಇಡ್ತಾಳೆ, ಬೆನೋನಿ. ಬೆನೋನಿ ಎಂದರೆ ದುಃಖ ಪುತ್ರ, ದುಃಖದ ಮಗ ಎಂಬುದಾಗಿ. ಇದನ್ನು ಅರಿತಂತಹ ಯಾಕೋಬ ತಕ್ಷಣ ಹೆಸರು ಬದಲಿಸಿ ಬಿಡ್ತಾನೆ, ಬೆನ್ಯಾಮೀನ್. ಬೆನ್ಯಾಮೀನ್ ಅಂದ್ರೆ ಬಲಭುಜ. ಓದಿ ಜೆನಿಸಿಸ್ 35, 17, 18, 19. ಆಕೆ ಹೆರಿಗೆ ಬೇನೆಯಿಂದ ಬಹು ಕಷ್ಟಪಡುತ್ತಿರುವಾಗ ಸೂಲಗಿತ್ತಿಯು ಆಕೆಗೆ ಅಂಜಬೇಡ, ಇನ್ನೊಂದು ಗಂಡು ಮಗು ಹುಟ್ಟುವುದಲ್ಲ ಎಂದು ಹೇಳಿದಳು. ಆದರೆ ರಾಹೇಲಳು ಸತ್ತು ಹೋದಳು. ಪ್ರಾಣ ಹೋಗುತ್ತಿರುವಾಗ ಆಕೆಯು ಆ ಮಗುವಿಗೆ ಬೆನೋನಿ ಎಂದು ಬೆನೋನಿ ಅಂದ್ರೆ ಏನು? ದುಃಖದ ಮಗ, ದುಃಖ ಪುತ್ರ. ಮುಂದೆ ಓದಿ. ಆದರೆ ತಂದೆಯು ಅದಕ್ಕೆ ಬೆನ್ಯಾಮೀನ್ ಎಂದು ಬೆನ್ಯಾಮೀನ್ ಅಂದ್ರೆ ಏನು? ರೈಟ್ ಶೋಲ್ಡರ್, ಬಲಭುಜ. ಹಾಗೆ ರಾಹೇಲಳು ಮೃತಪಟ್ಟಳು. ಇನ್ನು ಒಂದು ಪೂರ್ವಕಾಲ 4ನೇ ಅಧ್ಯಾಯ 9-10 ವಾಕ್ಯದಲ್ಲಿ ಯಾಬೇಚ್ ಎಂಬ ಹೆಸರನ್ನು ನೋಡ್ತೇವೆ. ಯಾಬೇಚ್ ಅಂದ್ರೆ ಏನು? ಯಾಬೇಚ್ ಅಂದ್ರೆ ದುಃಖಿತನು. ಯಾಬೇಚ್ ಅಂದ್ರೆ ಏನು? ದುಃಖಿತನು ಎಂಬುದಾಗಿ ಅರ್ಥ ಬರುತ್ತದೆ. ಹಲ್ಲೆಲೂಯ. ಇನ್ನು ಕೂಡ ಸತ್ಯವಿದೆ ಅನೇಕ. ಈಕಾಬೋದ್ 1 ಸಾಮುವೇಲ 4:21 ಈ ಫಿನೆಹಾಸನ, ಒಪ್ನಿ ಮತ್ತು ಫಿನೆಹಾಸ ಎಲಿಯಬ ಯಾಜಕನ ಮಕ್ಕಳು ಯುದ್ಧದಲ್ಲಿ ಸೋತು ಹೋದ್ರು. ಒಪ್ನಿ ಫಿನೆಹಾಸ ಸತ್ತು ಹೋದ್ರು. ಈಗ ಫಿನೆಹಾಸನ ಹೆಂಡತಿ ತುಂಬು ಗರ್ಭಿಣಿ. ಅವಳು ಯುದ್ಧದ ಸೋಲಿನ ಸುದ್ದಿಯನ್ನು ಕೇಳ್ತಾ ಇದ್ದಾಳೆ. ಇತ್ತ ಕಡೆ ಪ್ರಸವ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಗಂಡು ಮಗು ಅಂತ ಅವ್ರು ಹೇಳಿದ್ರು ಸೂಲಗಿತ್ತಿಯರು. ಆಗ ಅವಳು ಈಕಾಬೋದ್ ಎಂಬ ಹೆಸರನ್ನು ಹಿಡಿದು, ಈಕಾಬೋದ್ ಅಂದ್ರೇನು? ಮಹಿಮೆ ಬಿಟ್ಟು ಹೋಯಿತು, ಮಹಿಮೆ ಬಿಟ್ಟು ಹೋಯಿತು ಎಂಬ ಅಂದ್ರೆ ನಕಾರಾತ್ಮಕವಾದ ಅರ್ಥ ಕೊಡುವಂತ ಹೆಸರನ್ನು ಅಲ್ಲಿ ಮಕ್ಕಳಿಗೆ ಅಲ್ಲಿ ಕೊಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಅದೇ ರೀತಿಯಲ್ಲಿ ಯೋಸೇಫ್ ಎಂಬ ಹೆಸರಿನ ಅರ್ಥ ಏನೆಂಬುದಾಗಿ ಹೇಳಿದ್ರಿ, ಏನೇ? ಪರಿಹಾರ. ಯೋಸೇಫ್ ಅಂದ್ರೆ ಏನು? ಪರಿಹಾರ. ಅವನ ಹೆಸರಿನಲ್ಲೇ ದೇವರ ಗುರಿ ಮತ್ತು ಉದ್ದೇಶ ಅಡಕವಾಗಿ ನೋಡ್ತೇವೆ. ಆತನು ಅವನ ಕುಟುಂಬಕ್ಕೆ ಮಾತ್ರವಲ್ಲ, ಇಡೀ ಇಸ್ರೇಲ್ ಜನಾಂಗಕ್ಕೆ ಮಾತ್ರವಲ್ಲ, ಇಡೀ ಐಗುಪ್ತ ದೇಶಕ್ಕೆ ಮಾತ್ರವಲ್ಲ, ಐಗುಪ್ತ ದೇಶದ ಸುತ್ತಮುತ್ತಲಿರುವ ಕಾನಾನ್ ಹಾಗೂ ಬೇರೆ ಬೇರೆ ದೇಶಗಳಿಗೂ ಪರಿಹಾರ ಕೊಡುವಂತ ವ್ಯಕ್ತಿಯಾಗಿ ಭವಿಷ್ಯದಲ್ಲಿ ಮಾರ್ಪಡುವುದನ್ನು ಕಾಣ್ತೇವೆ ನಾವು. ಹಲ್ಲೆಲೂಯಾ. 12 ಜನ ಗಂಡು ಮಕ್ಕಳು ಯಾಕೋಬನಿಗೆ ಹುಟ್ಟಿದ್ರು. ಯೋಸೇಫನ ಹಾಗೆ ಯಾರು ಇರಲಿಲ್ಲ. ಹಲ್ಲೆಲೂಯಾ. ಯೋಸೇಫನು ವ್ಯತ್ಯಾಸವುಳ್ಳ ವ್ಯಕ್ತಿ. ಎಲ್ಲ ರೆಡಿ. ನಾನು ಇತರರ ಹಾಗೆ ಅಲ್ಲ, ನಾನು ವ್ಯತ್ಯಾಸವುಳ್ಳವನು, ನಾನು ವ್ಯತ್ಯಾಸವುಳ್ಳವಳು. ಅಲ್ಲಲ್ಲಿ ಇತರರ ಆಶೀರ್ವಾದ ಬಯಸ್ಲಿಕ್ಕೆ ಹೋಗ್ಬೇಡಿ. ನಿನಗಂತ ಸ್ಪೆಷಲ್ ದೇವರು ಇಟ್ಟಿದ್ದಾನೆ. ನಿನಗಂತ ದೇವರಿಗೆ ದೊಡ್ಡ ಯೋಜನೆ ಇದೆ, ಡಿಫ್ರೆಂಟ್ ಯೋಜನೆ. ಅಲ್ಲಲ್ಲಿಯ ಅದು ಇತರರ ನೋಡಿ ಕುಗ್ಗಿ ಹೋಗಬಾ, ಅಯ್ಯೋ ಅವರಿಗಿದೆ ನನಗಿಲ್ಲ ಎಂಬುದಾಗಿ. ಅಲ್ಲಲ್ಲಿಯ ನಿನಗಂತ ಅವರಿಗಿಲ್ಲ ಅಂತ ನಿನಗಿಟ್ಟಿದ್ದಾನೆ ದೇವರು. ಅಲ್ಲಲ್ಲಿಯ ಪ್ರೈಸ್ ಗಾಡ್. ಆದಿಕಾಂಡ 39ನೇ ಅಧ್ಯಾಯಕ್ಕೆ ಬರುವುದಾದ 1ನೇ ವಾಕ್ಯ ಓದಿದ್ರೆ, ಯಾಕೋಬನು ಕಾನಾನ್ ದೇಶದಲ್ಲೇ ವಾಸ ಮಾಡ್ತಾ ಇದ್ದಾನೆ. ಎಲ್ಲಿ ವಾಸ ಮಾಡ್ತಾ ಇದ್ದಾನೆ? ಓದಿ. ಯೋಸೇಫನನ್ನು ತೆಗೆದುಕೊಂಡು ಹೋದ ಇಷ್ಮಾಯೇಲರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ 39 ಓದಿ. 37:1 1ನೇ ವಾಕ್ಯ. ಆದರೆ ಯಾಕೋಬನು ತನ್ನ ತಂದೆ ಪ್ರವಾಸವಾಗಿದ್ದ ಕಾನಾನ್ ದೇಶದಲ್ಲಿ ವಾಸವಾಗಿದ್ದನು. ಎಲ್ಲಿ ವಾಸವಾಗಿದೆ ಯಾಕೋಬ? ಆತನ ತಂದೆ ಯಾರು? ಈಸಾಕ. ಅವನ ತಂದೆ ಯಾರು? ಈಸಾಕನು ವಾಸವಾಗಿದ್ದ ಕಾನಾನ್. ಕಾನಾನ್ ಏನಾಗಿದೆ? ದೇವರು ಅವರಿಗೆ ಕೊಟ್ಟಂತ ದೇಶ, ವಾಗ್ದತ್ತ ದೇಶ. ಆದಿಕಾಂಡ 12, 1, 2, 3 ವಾಕ್ಯ ಅಬ್ರಹಾಮನೊಟ್ಟಿಗೆ ದೇವರು ಮಾತಾಡಿದಾಗ ಯಾವ ದೇಶ ಯಾವ ಜಾಗ ಅಂತ ದೇವರು ಹೇಳಿಲ್ಲ. ನೀನಿನ ಸ್ವಂತ ದೇಶವನ್ನು, ಬಂಧು ಬಳಗವನ್ನು, ನಿನ್ನ ಎಲ್ಲವನ್ನು ಬಿಟ್ಟು, ಏನು ತಂದೆ ಮನೆಯನ್ನು ಬಿಟ್ಟು ಎಲ್ಲಿ ಹೋಗ್ಬೇಕು? ನಾನು ತೋರಿಸುವ ದೇಶಕ್ಕೆ ಹೋಗ್ಬೇಕು. ಅದು ಯಾವ ದೇಶ ಅಂತ ಅಲ್ಲಿ ಹೇಳಿಲ್ಲ. ನಿನ್ನನ್ನು ದೊಡ್ಡ ಜನ 7 ಆಶೀರ್ವಾದ ಇಟ್ಟಿದ್ದ. ನಿನ್ನ ದೊಡ್ಡ ಜನಾಂಗವನ್ನಾಗಿ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವೆ. ನಿನ್ನ ಅರಸವನ್ನು ಅರಸ್ತೇನೆ, ಶಪಿಸರು ಶಪಿಸ್ತೇನೆ. ನಿನ್ನ ಮೂಲಕ ಭೂಲೋಕದೆಲ್ಲ ಜನಗಳಿಗೂ ಆಶೀರ್ವಾದ ಉಂಟಾಗುತ್ತದೆ. 7 ಆಶೀರ್ವಾದಗಳನ್ನು ಯಾವ ಜಾಗ ಅಂತ ಹೇಳಲಿಲ್ಲ. ಆದರೆ ಇಲ್ಲಿ ನಾವು ನೋಡ್ತೇವೆ
13ನೇ ಅಧ್ಯಾಯ 14ರಿಂದ 18 ಬರುವಾಗ, ಜೆನಿಸಿಸ್ 13:14-18 ಬರುವಾಗ, ದೇವರು ಈ ಲೋಟನಿಂದ ಅಬ್ರಾಮ ಬೇರ್ಪಟ್ಟ ಕೂಡಲೇ ದೇವರು ಅವನಿಗೆ ದರ್ಶನ ಕೊಟ್ಟು ಹೇಳ್ತಾ ಇದ್ದಾನೆ, ನಿನ್ನ ಕಣ್ಣೆತ್ತಿ ನೋಡು, ಪೂರ್ವ ಪಶ್ಚಿಮ ದಕ್ಷಿಣೋತ್ತರಗಳಿಗೆ ನಡೆ. ಇದನ್ನು ನೀನು ನೋಡುತ್ತಿರುವ ನಡೀತಿರುವ ಈ ಭೂಮಿಯನ್ನು ನಿನಗೂ ನಿನ್ನ ಸಂತಾನ ಕೊಡ್ತೇನೆ. ಓದಿ ವಾಕ್ಯ, ಓದಿ. ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಹಾಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ಕಣ್ಣೆತ್ತಿ ನೋಡು. ನೋಡುವಂಥದ್ದನ್ನು ಎಲ್ಲರೂ ಹೇಳಿ, ನಾನು ನೋಡುವಂಥದ್ದನ್ನು, ನೋಡುವಂಥ ಸ್ಥಳವನ್ನು, ನೋಡುವಂಥ ಜನರನ್ನು ದೇವರು ನನಗೆ ಕೊಡುತ್ತಾನೆ. ಅಲ್ಲಲ್ಲೂಯ್ಯ. ನಾನು ಕಾಲಿಡುವಂಥ ಸ್ಥಳವನ್ನು ದೇವರು ನನಗೆ ಕೊಟ್ಟಿದ್ದಾನೆ. ಅಲ್ಲಲ್ಲಿ ಆ ಮುಂದೆ ಓದಿ. ನೀನು ನೋಡುವ ಈ ದೇಶವೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ಹೇಗೆ? ತತ್ಕಾಲಿಕ ಅಲ್ಲ, ಶಾಶ್ವತವಾಗಿ. ಕಾನಾನ್ ದೇಶ ಇಸ್ರೇಲಿಗೆ ದೇವರು ಕೊಡಲ್ಪಟ್ಟದ್ದು ಶಾಶ್ವತವಾಗಿ. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವನ್ನು ಲೆಕ್ಕಿಸಲಾದೀತು. ನೀನಿದ್ದು ಈ ದೇಶದ ಎಲ್ಲಾ ಕಡೆಗಳಲ್ಲಿ ತಿರುಗಾಡು. ಅಬ್ರಾಹ್ಮನಿಗೆ ಸಂತತಿ 3 ವಿಧವಾಗಿ ವಾಗ್ದಾನ ಮಾಡಲ್ಪಟ್ಟಿದ್ದು ಗೊತ್ತುಂಟಾ? ಇಲ್ಲಿ 13ನೇದು 16ರಲ್ಲಿ ಧೂಳಿನಷ್ಟು ಅಲ್ಲ, 15:5-6ಗೆ ಬರುವ 5:5-6ಕ್ಕೆ 15 ಜೆನಿಸಿಸ್ 15:5-6 ಅಲ್ಲಿ ಆಕಾಶ ನಕ್ಷತ್ರಗಳಷ್ಟು. ಅದೇ ರೀತಿಯಲ್ಲಿ ಆದಿಕಾಂಡ 22:17 ಜೆನಿಸಿಸ್ 22:17ಗೆ ಬರುವಾಗ ಈ ಸಮುದ್ರದ ಉಸುಬಿನ ಹಾಗೆ, ಹೇಗೆ ಉಸುಬು ಮರಳಿನ ಹಾಗೆ ನಾನು ಕೊಡ್ತೇನೆ. ಮರಳು, ಧೂಳು, ನಕ್ಷತ್ರ. ಅದರ ಅರ್ಥ ಏನು ಗೊತ್ತುಂಟಾ? ಇಸ್ರೇಲ್ ದೇಶ ಇರುವಂಥದ್ದು ಮರಳು ಭೂಮಿ ಕೂಡ ಇದೆ, ಆಚೆ ಕಡೆ ಒಳ್ಳೆ ಭೂಮಿ ಕೂಡ ಉಂಟು. ಅವನಿಗೆ ಕುಗ್ಗಿ ಹೋದಾಗ ಧೂಳನ್ನು ನೋಡುವಾಗ ದೇವರ ವಾಗ್ದಾನ ನೆನಪಿಗೆ ಬರ್ತದೆ. ಹಲ್ಲೆಲೂಯಾ. ಎಷ್ಟಿಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಮರುಭೂಮಿ ನಡೆಯುವಾಗ ಉಸುಬು ನೋಡುವಾಗ ದೇವರ ವಾಗ್ದಾನ ನೆನಪಿಗೆ ಬರ್ತದೆ. ರಾತ್ರಿಯಲ್ಲಿ ಕುಗ್ಗಿ ಹೋದ್ರೆ ಜಸ್ಟ್ ಮೇಲೆ ನೋಡಿದ್ರೆ ವಾಗ್ದಾನ ನೆನಪಿಗೆ ಬರ್ತದೆ. ವಾಗ್ದಾನ. ಹಲ್ಲೆಲೂಯಾ. ಓಕೆ, ಮುಂದೆ ಓದಿ. ಈ ದೇಶದ ಎಲ್ಲಾ ಕಡೆಗಳ ತಿರುಗಾಡು, ಇದನ್ನು ನಿನಗೆ ಕೊಡುವೆನು ಎಂದು ಹೇಳಿದನು. ತರುವಾಯ ಅಬ್ರಾಮನು ಅಲ್ಲಿಂದ ಹೊರಟು ಅಲ್ಲಲ್ಲಿ ಗುಡಾರ ಹಾಕಿಸಿಕೊಳ್ಳುತ್ತಾ ಹೆಬ್ರೋನಿನಲ್ಲಿರುವ ಮಮ್ರೆ ತೋಪಿಗೆ ಬಂದು, ಯಾಕೋಬನು ಎಲ್ಲಿ ವಾಸ ಮಾಡ್ತಾ ಇದ್ದಾನೆ? ಈಗ ಕಾನಾನಿನಲ್ಲಿ ವಾಸ ಮಾಡ್ತಾ ಇದ್ದಾನೆ. ಕಾನಾನ್ ದೇಶದಲ್ಲಿ ಎಷ್ಟು ವರ್ಷ? 20 ವರ್ಷ ಪದ್ದನವರ ಮನೆಯಲ್ಲಿ ತನ್ನ ಮಾವನಾದ ಲಾಬಾನನ ಮನೆಯಲ್ಲಿದ್ದ. ಈಗ ತಿರುಗಿ ಬಂದಿದ್ದಾನೆ. ಎಲ್ಲಿದ್ದಾನೀಗ? ಕಾನಾನ್ ದೇಶದಲ್ಲಿ ಈಗ ವಾಸ ಮಾಡ್ತಾ ಇದ್ದಾನೆ. ವಾಗ್ದತ್ತ ದೇಶ, ದೇವರು ಅವರಿಗೆ ಕೊಟ್ಟಂತ ದೇಶ. 2 ಮತ್ತು 3, 4 ವಾಕ್ಯ ಓದಿ. ಆದಿಕಾಂಡ 37, 2, 3, 4. ಜೆನಿಸಿಸ್ 37, 2, 3, 4. ಯೋಸೇಫನು 17 ವರ್ಷದವನಾದಾಗ ಇನ್ನೂ ಹುಡುಗನಾಗಿದ್ದು ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಗಳಾದ ಬಿಲ್ಲಾ, ಜಿಲ್ಫಾ ಎಂಬವರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದನು. ಅವರು ಏನಾದರೂ ಕೆಟ್ಟ ಕೆಲಸ ಮಾಡುವಾಗ ಅವನು ತಂದೆಗೆ ತಿಳಿಸಿ. ನೋಡಿ, ಎಷ್ಟು ವರ್ಷ ಆಗ ಅವನಿಗೆ? 17ನೇ ವಯಸ್ಸು. 17ನೇ ವಯಸ್ಸಿನಲ್ಲಿ ಅವನ ಒಳಗಡೆ ಪರಿಶುದ್ಧವಾಗಿ ಜೀವಿಸಬೇಕೆಂಬಂತ ಆ ತವಕ ಇದೆ, ಆ ಬಯಕೆ ಇದೆ. ದೇವರಿಗೋಸ್ಕರ ಜೀವಿಸಬೇಕೆಂಬಂತ ಬಯಕೆ ಇದೆ. ತನ್ನ ಅಣ್ಣ ತಮ್ಮಂದಿರು ತಪ್ಪು ಮಾಡುವಾಗ ಅವರು ಶಿಕ್ಷೆ ಹೊಂದಬೇಕೆಂಬ ಉದ್ದೇಶದಿಂದ ಆತನ ಹೇಳ್ತಾ ಇರುವುದಲ್ಲ, ತನ್ನ ಅಣ್ಣದು ಸರಿಪಡಿಸಿಕೊಳ್ಬೇಕು, ತಿದ್ದಿಕೊಳ್ಬೇಕೆಂಬ ಉದ್ದೇಶದಿಂದ ಹೇಳ್ತಾ ಇದ್ದ. ಅವನ ಅಣ್ಣಂದಿರು ಹೇಗೆ ಜೀವನ ಹೇಗಿದ್ರು ಗೊತ್ತುಂಟ ನಿಮಗೆ? ಅವರ ಅಣ್ಣಂದಿರ ಜೀವನ ಚರಿತ್ರೆ ನಾವು ಧ್ಯಾನಿಸುವುದಾದರೆ ಗೊತ್ತಾಗ್ತದೆ ಯಾವ ರೀತಿ ಅವರು ಜೀವನ ಮಾಡ್ತಾ ಇದ್ರು. ಆದಿಕಾಂಡ 34ನೇ ಅಧ್ಯಾಯಕ್ಕೆ ಬಂದ್ರೆ 25ರಿಂದ 31 ವಾಕ್ಯ ಓದಿದ್ರೆ, ಜೆನಿಸಿಸ್ 34, 25 to 35 ವಾಕ್ಯ ಓದಿದ್ರೆ ನಮಗೆ ಗೊತ್ತಾಗ್ತದೆ ಅವರು ಏನು ಹೇಳ್ತಾರೆ, ಅದು
ಆ ವಾಕ್ಯ ಓದಿ ಅದು. ಮೂರನೇ ದಿನದಲ್ಲಿ ಅವರು ಗಾಯದಿಂದ ಲೇವಿ ಮತ್ತು ಸಿಮಿಯೋನ್, ಲೇವಿ ಮತ್ತು ಸಿಮಿಯೋನ್ ಅಲ್ಲ, ಲೇವಿ ಮತ್ತು ಸಿಮಿಯೋನ್. ಲೇವಿ ಮತ್ತು ಸಿಮಿಯೋನ್ ಕೊಲೆಗಾರರಾಗಿದ್ದರು. ಯಾರಾಗಿದ್ರು? ಅವರ ಅಣ್ಣಂದಿರು ಕೊಲೆಗಾರರು. ಆ ಶೆಕೆಮ್ ಎಂಬುದಾಗಿರುವಂತ ಆ ದೇಶದ ಆ ರಾಜಕುಮಾರ ಹಮೋರನ ಮಗ ಶೆಕೆಮ್ ದೀನ ಎಂಬಂತ ಅವರ ತಂಗಿಯನ್ನು ಕೆಡಿಸಿದಾಗ ಅವರು ಕಾಂಪ್ರಮೈಸ್ ಮಾಡಿದ್ರು, ಸುನ್ನತಿ ಮಾಡ್ಬೇಕು. ಎಲ್ಲ ಆದ್ಮೇಲೂ ಅವರ ಮೇಲೆ ಬಿದ್ದು ಅವರು ಕೊಂದು ಹಾಕುವುದು ನೋಡಿ, ಕೊಲೆಗಾರರಾಗಿದ್ರು. 35:22 ವಾಕ್ಯ ಓದಿದ್ರೆ, ಆದಿಕಾಂಡ 35:22, ಜೆನಿಸಿಸ್ 35:22 ವಾಕ್ಯ ಓದಿದ್ರೆ ಅಲ್ಲಿ ಗೊತ್ತಾಗ್ತಾ ಇದೆ, ರೂಬೇನ ಹಿರಿಯ ಮಗ, ಚೊಚ್ಚಲ ಮಗ, ಯಾಕೋಬನ ಚೊಚ್ಚಲ ಮಗ ಯಾರು? ರೂಬೇನ ತನ್ನ ತಂದೆಯ ಪತ್ನಿಯೊಂದಿಗೆ ಶರೀರ ಸಂಬಂಧ ಬೆಳೆಸುವುದು ನೋಡ್ತೇವೆ ನಾವು. ಎಸಿಗೆ ಕೆಲಸ. ಹಲ್ಲೆಲೂಯಾ. ಎಷ್ಟು ಕೆಟ್ಟವರಾಗಿದ್ರು ನೋಡಿ. ಆದಿಕಾಂಡ 38:12-23 ವಾಕ್ಯ, ಜೆನಿಸಿಸ್ 38:12-23 ವಾಕ್ಯ ಓದಿದ್ರೆ ಗೊತ್ತಾಗ್ತದೆ, ಯಹೂದ ತನ್ನ ಸೊಸೆಯೊಟ್ಟಿಗೆ ಶರೀರ ಸಂಬಂಧ ಬೆಳೆಸಿದ. ಹಲ್ಲೆಲೂಯಾ. ಅಂದ್ರೆ ಅವರ ಅಣ್ಣಂದಿರು ಅಷ್ಟು ಕೆಟ್ಟವರಾಗಿದ್ರು. ಪರಿಶುದ್ಧತೆ ಅವ್ರ ಜೀವಿತ ಇರಲಿಲ್ಲ. ಇಷ್ಟೆಲ್ಲ ಸುತ್ತಮುತ್ತ ಅವನ ಅಣ್ಣಂದಿರು ಇಷ್ಟು ತಪ್ಪಾದ ರೀತಿಯಲ್ಲಿ ಜೀವಿಸ್ತಿದ್ರು. ಯೋಸೆಫ್ ಅವರ ಮಧ್ಯದಲ್ಲಿ ಪರಿಶುದ್ಧನಾಗಿ ಗುರಿಯೊಂದಿಗೆ ಜೀವನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ, ನಮ್ಮ ನೆರೆಕೆರೆಯಲ್ಲಿ ಎಷ್ಟೇ ಪಾಪ ಮಾಡುವವರು, ಎಷ್ಟೇ ತಪ್ಪು ಮಾಡಿದ್ರು ಅವನ ಮಧ್ಯದಲ್ಲಿ ನಾವು ಪವಿತ್ರವಾಗಿ ಜೀವನ ಮಾಡಬಹುದೆಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಬಾಬೇಲ್ನಲ್ಲಿ ಎಲ್ಲರೂ ಆ ಮೂರ್ತಿಗೆ ಅಡ್ಡ ಬಿದ್ದಾಗ, ದೇವರ ಮಾರ್ಗ ಬಿಟ್ಟು ಹೋದಾಗ, ಶದ್ರಕ್, ಮೇಷಕ್, ಅಬೇದ್ನೆಗೋ, ಅನನ್ಯ, ಮಿಸಾಯಲ, ಅಜಾರ್ಯ ಮತ್ತು ದಾನ್ಯಲ ದೇವರಿಗೋಸ್ಕರ ನಿಲ್ಲುವಂಥದ್ದನ್ನು ಕಾಣ್ತೇವೆ ನಾವು. ಹಲ್ಲೆಲೂಯಾ. ಕೆಲವೊಬ್ಬರು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಯಾವಾಗಲೂ ಈ ಸಿನಿಮಾ ಹಾಡುಗಳನ್ನು ಆಡ್ತಾರೆ, ಪಿಕ್ಚರ್ ಆಗ್ತಾ ಇರ್ತಾರೆ, ಮತ್ತೆ ಪ್ರಾರ್ಥನೆ ಮಾಡಲಿಕ್ಕೆ ಆಗಲ್ಲ, ವಾಕ್ಯ ಓದಲಿಕ್ಕೆ ಆಗಲ್ಲ, ನಮ್ಮ ನೆರೆಕೆರೆಯರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ಹೇಳುವಂಥವ್ರು ಕೆಲವರು ಇರ್ತಾರೆ. ನಮಗೆ ಉತ್ತಮ ಉದಾಹರಣೆ ಅನಾನಿಯ, ಅಜಾರಿಯ, ಮಿಸಾಯಲ್, ದಾನಿಯಲ್ ಮಾತ್ರವಲ್ಲ, ಯೋಸೆಫನು ಉತ್ತಮ ಉದಾಹರಣೆ ಆಗಿದ್ದ. ಯಾವ ಸ್ಥಳದಲ್ಲಿ ಬೇಕಾದ್ರೆ, ಇವನ್ ಕಾಲೇಜ್, ಕೆಲವು ಮಕ್ಕಳು ಇರ್ತಾರೆ, ನಾವು ಹೋಗೋ ಕಾಲೇಜಲ್ಲಿ ಪವಿತ್ರವಾದ ಜೀವನ ಮಾಡ್ಲಿಕ್ಕೆ ಆಗಲ್ಲ, ಹೋಗೋ ಸ್ಕೂಲಲ್ಲಿ, ಯಾಕೆಂದ್ರೆ ಮಕ್ಕಳೆಲ್ಲ ಅದೇ ರೀತಿಯಾಗಿರ್ತಾರೆ. ಅದೇ ರೀತಿ ಇದ್ರೂ ನಾವು ಅವರ ಮಧ್ಯದಲ್ಲಿ ವ್ಯತ್ಯಸ್ತಕರವಾಗಿ ಜೀವನ ಮಾಡಬಹುದು. ಈಗ ವಾಕ್ಯ ಏನ್ ಹೇಳ್ತದೆ ಗೊತ್ತುಂಟಾ? ಕೀರ್ತನೆ 4:3 ಓದಿ. ಸಾಮ್ ಚಾಪ್ಟರ್ 4:3, ಕೀರ್ತನೆ 4:3. ಯೆಹೋವನು ತನ್ನ ಭಕ್ತರನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆ ಎಂದು ತಿಳಿದುಕೊಳ್ಳಿರಿ. ಯಾರಿಗೋಸ್ಕರ ಪ್ರತ್ಯೇಕಿಸಿಕೊಳ್ಳುವುದು ಅಂದ್ರೆ ಅರ್ಥ ಏನು? ಸಪ್ರೇಟ್, ತನಗೋಸ್ಕರ ಸಪ್ರೇಟ್ ಮಾಡೋದು. ಆ ಪ್ರಜ್ಞೆಯೊಂದಿಗೆ ನಾವು ಈ ಲೋಕದಲ್ಲಿ ಜೀವಿಸಿ, ದೇವರನ್ನು ಪ್ರತ್ಯೇಕಿಸಿದನೆಂಬ ಪ್ರಜ್ಞೆಯೊಂದಿಗೆ ಜೀವಿಸಿದರೆ ಖಂಡಿತ ಪವಿತ್ರವಾಗಿ ನಾವು ಜೀವನ ಮಾಡಬಹುದು. ಆ ಮನೋಭಾವ, ಪ್ರಜ್ಞೆಯೊಂದಿಗೆ ನಾವು ಜೀವಿಸಬೇಕು. ಇತರರಂತೆ ನಾನಲ್ಲ. ಆ ವಿಶ್ವಾಸಿ ಬೈತಾರ, ಯಾವಾಗಲೂ ಬೈಗಳ, ಮೋಸ ಮಾಡುವಂಥ ಸ್ವಭಾವ ಅವರಿಗಿದೆಯಾ? ಬೈಯುವಂಥ ಸ್ವಭಾವ ಇದೆಯಾ? ಕುಡುಕತನ ಇದೆಯಾ? ಆ ವಿಶ್ವಾಸಿ ಹಾಗೆ ಇರಲಿ. ಆದರೆ ನಾನು ಅವರು ನೋಡುವಂಥದ್ದಲ್ಲ, ಅವರು ನನ್ನ ಮಾದರಿ ಅಲ್ಲ. ಅವರಿಗೋಸ್ಕರ ಪ್ರಾರ್ಥನೆ ಮಾಡುವ, ಸರಿ ಮಾಡ್ತಾನೆ ದೇವರವರನ್ನು. ಇನ್ನೊಬ್ಬರನ್ನು ನೋಡಿಕೊಂಡು ನಾವು ಪಾಪದಲ್ಲಿ ಬೀಳುವುದಲ್ಲ. ಅವರಿಗೆ ಗುರಿ ಇಲ್ಲ, ನನಗೆ ಗುರಿ ಇದೆ. ಅವರಿಗೆ ದರ್ಶನ ಇಲ್ಲ, ನನಗೆ ದರ್ಶನ ಇದೆ. ಹಲ್ಲೆಲೂಯಾ. ನನ್ನ ಕರೆಯ ಬಗ್ಗೆ ನನಗೆ ಪ್ರಜ್ಞೆ ಇದೆ. ಯಾಕೆ ಅವರು ಉಪಯೋಗ ಆಗ್ತಾ ಇಲ್ಲ? ಕಾರಣ ಅದರ ಬಗ್ಗೆ ಅವರಿಗೆ ಕೇರ್ಲೆಸ್. ಹಲ್ಲೆಲೂಯಾ. ಅದು ನನ್ನ ಕರೆ ಬಗ್ಗೆ, ನನ್ನ ದರ್ಶನ ಬಗ್ಗೆ ನನಗೆ ಏನಿದೆ? ಪ್ರಜ್ಞೆ ಇದೆ. ಹಲ್ಲೆಲೂಯಾ. ಓಕೆ, ಆದಿಕಾಂಡ 37, 2, 3, 4 ತಿರುಗಿ ಬನ್ನಿ.
ಯೋಸೇಫನು ಇಸ್ರಾಯೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಇಸ್ರಾಯೇಲನು ಅವನನ್ನು ತನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದನು. ಅವನ ಅಣ್ಣನ ತಮ್ಮಂದಿರು ನಮ್ಮ ತಂದೆ ಎಲ್ಲ ಮಕ್ಕಳಿಗಿಂತಲೂ ಇವನನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ ಎಂದು ನೋಡಿ ಯೋಸೇಫನನ್ನು ಹಾಗೆ ಮಾಡಿ ಅವನಿಗೆ ಸ್ನೇಹ ಭಾವದಿಂದ ಮಾತನಾಡಲಾರದೆ ಹೋದನು. ನೋಡಿ, ಹಾಗೆ ಮಾಡ್ತಾ ಇದ್ದಾರೆ. ಇವತ್ತು ಕಾರಣ ಇಲ್ಲದೆ ಯಾರೋ ನಿಮ್ಮನ್ನು ಹಾಗೆ ಮಾಡ್ತಾ ಇದ್ದಾರ? ಅಲ್ಲಲ್ಲಿಯ ನಿಮ್ಮ ಸಂಬಂಧಿಕರು, ರಕ್ತ ಸಂಬಂಧಿಗಳು, ನೆರೆಕೆರೆಯವರು, ಕೆಲಸ ಮಾಡುವ ಸ್ಥಳದಲ್ಲಿ ಸಹ ವಿಶ್ವಾಸಿಗಳು, ಬೇರೆ ಯಾರು ಹಾಗೆ ಮಾಡ್ತಾ ಇದ್ದಾರೆ ಇವತ್ತು ನಿಮ್ಮನ್ನು. ಕೆಲವೊಬ್ಬರು ಹಾಗೆ ಮಾಡುವ ಕಾರಣನೇ ಇರುವುದಿಲ್ಲ. ಅವರ ಒಳಗಡೆ ಇರುವಂಥದ್ದು ಯಾರು? ಹಾಗೆ ಮಾಡುವಂಥದ್ದು ಯಾರು? ಸೈತಾನ. ಕಾರಣ ನಿಮ್ಮ ಮುಂದೆ ಒಳಗಡೆ ಒಂದು ದರ್ಶನ ಇದೆ ಎಂಬುದಾಗಿ ಅರ್ಥ. ಸೈತಾನ ಯಾಕೆ ನಮಗೆ ವಿರುದ್ಧವಾಗಿ ನಿಲ್ಲುವುದು ಗೊತ್ತುಂಟು? ತೊಂದರೆ ತರಲಿಕ್ಕೆ, ದಾಳಿ ಮಾಡುವಂಥದ್ದು, ಒಳಗಿರೋ ದರ್ಶನವನ್ನು ಇಲ್ಲದಂತೆ ಮಾಡಲಿಕ್ಕೆ. ಆಕ್ಚುಲಿ ಸೈತಾನನ್ನು ದೇವರು ಯೂಸ್ ಮಾಡ್ತಾನೆ. ದೇವರು ಸೈತಾನನ್ನು ಯೂಸ್ ಮಾಡ್ತಾನೆ ನಮ್ಮ ಗುರಿಗೆ ಹೋಗುವುದಕ್ಕಾಗಿ. ಸಪೋಸ್ ಅಣ್ಣಂದಿರು ಅವನನ್ನು ಪ್ರೀತಿ ಮಾಡಿ, ಯೋಸೇಫನ್ನು ಒಳ್ಳೆ ಪ್ರೀತಿ ಮಾಡಿ ಎಲ್ಲ ಒಟ್ಟಿಗೆ ಅನ್ಯೋನ್ಯವಾಗಿದ್ದು ಇರುತ್ತಿದ್ರೆ ಯಾವತ್ತಾದರೂ ಆತನು ಮಾರಲ್ಪಡ್ತಿದ್ನ? ಐಗುಪ್ತ ದೇಶಕ್ಕೆ ಆತನು ಗುಲಾಮನಿಗೆ ಹೋಗ್ತಾ ಇದ್ನ? ದೇಶಕ್ಕೆ ಅರ್ಥ ಆಗ್ತಾ ಇದೆ. ಅವ್ರು ಹಾಗೆ ಮಾಡಿದರಿದ್ದಲ್ಲ ಈ ರೀತಿ ಸಂಭವಿಸಿದ್ದು. ದೇಶಕ್ಕೆ ಅರ್ಥ ಆಗ್ತಾ ಇದೆ. ಆ ಕೆಲವೊಬ್ಬರು ನಿಮ್ಮನ್ನು ಹಾಗೆ ಮಾಡುವುದು, ದ್ವೇಷ ಮಾಡುವುದು, ಹೊಟ್ಟೆ ಕಿಚ್ಚು ಪಡುವುದು, ತೊಂದರೆ ಮಾಡುವುದು ಒಳ್ಳೆಯದಕ್ಕಾಗಿ. ಅದರಿಂದ ದೇವರಿಗೊಂದು ದೊಡ್ಡ ಉದ್ದೇಶ ಇದೆ. ಹಲ್ಲೆಲೂಯಾ. ಯಾವಾಗ ನಿಮ್ಮ ಕರೆಯಲ್ಲಿ ನಿಲ್ತೀರಿ, ದರ್ಶನದಲ್ಲಿ ನಿಲ್ತೀರಿ, ಕೆಲವು ಸಂಗತಿಗಳು ವಿರುದ್ಧವಾಗಿ ಬರಲಿಕ್ಕೆ ಆರಂಭವಾಗುತ್ತದೆ. ನಿಮ್ಮೊಂದಿಗೆ ಪ್ರೀತಿಯಿಂದಿದ್ದವರು ನಿಮ್ಮ ಸಂಬಂಧ ಬಿಟ್ಟು ಬಿಡ್ತಾರೆ, ನಿಮ್ಮಿಂದ ದೂರ ಹೋಗುತ್ತಾರೆ, ವಿರುದ್ಧವಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ರೀಸನೇ ಇಲ್ಲ. ಅಂದ್ರೆ ನಿಮ್ಮ ಒಳಗಿರುವಂತ ಆ ದರ್ಶನ ಸೈತಾನ್ಯಕ್ಕೆ ಗೊತ್ತಾಯ್ತು. ಅವರಿಗೆ ಅರ್ಥ ಆಗ್ತದೆ, ಅವರಿಗೆ ಗೊತ್ತಿಲ್ಲ ಯಾಕೆ ನಿಮಗೆ ದೇಶ ಮಾಡ್ತಾ ಇದ್ದಾರೆ ಅಂತ. ಅವರು ಯಾಕೆ ನಿಮಗೆ ವಿರುದ್ಧ ಅವರಿಗೆ ಗೊತ್ತಿಲ್ಲ, ಮಾತಾಡೋರಿಗೆ ಗೊತ್ತಿಲ್ಲ. ಆದ್ರೆ ಅವಳಗೆ ಯಾರು ಬಂದದ್ದು? ಸೈತಾನ ಬಂದದ್ದು. ಆಕ್ಚುಲಿ ಸೈತಾನ ಹಾಗೆ ಮಾಡೋದಕ್ಕೆ, ನಿಮ್ಮನ್ನು ಕುಗ್ಗಿಸ್ಲಿಕ್ಕೆ, ನಿರಾಶೆ ಮಾಡಲಿಕ್ಕೆ. ಸಾಕು ಈ ಕ್ರೈಸ್ತ ಜೀವಿತ, ಸಾಕು ವಿಶ್ವಾಸ ಜೀವಿತ. ಹಲ್ಲೆಲೂಯಾ. ಸೈತಾನ ಬಂದದ್ದು ಒಂದು ನಿಮ್ಮ ದರ್ಶನ ಇಲ್ಲದಂತೆ ಮಾಡಲಿಕ್ಕೆ, ಪರಿಶುದ್ಧತೆ ಇಲ್ಲದಂತೆ ಮಾಡಲಿಕ್ಕೆ, ಸೇವೆ ಇಲ್ಲದಂತೆ ಮಾಡಲಿಕ್ಕೆ, ಗುರಿ ಇಲ್ಲದಂತೆ ಮಾಡಲಿಕ್ಕೆ. ದೇವರು ಅದನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಕೆಲವು ಸೋಲುಗಳು ಒಳ್ಳೆಯದಕ್ಕಾಗಿ, ಪರವಾಗಿಲ್ಲ. ನಷ್ಟಗಳು ಸೋಲುಗಳು ಸಂಭವಿಸುವಾಗ ದೇವರಿಗೆ ಅದರಲ್ಲಿ ಒಂದು ಉದ್ದೇಶ ಇದೆ ಮತ್ತು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ದೇವರಿಗೆ ಯೋಜನೆ ಇದೆ, ದೇವರಿಗೆ ಉದ್ದೇಶ ಇದೆ, ದೇವರದು ಯೋಜನೆ ಪ್ಲಾನ್ ಇದೆ. ಆ ವಿಷಯದಲ್ಲಿ ಒಂದು ದೊಡ್ಡ ಪ್ಲಾನ್ ಇದೆ ಎಂಬುದಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಅಯ್ಯೋ ನಾನು ಫೈಲ್ ಆದೆ, ಸರಿ ಮಾರ್ಕ್ ಸಿಗ್ಲಿಲ್ಲ, ಇಂಟರ್ವ್ಯೂ ಫೈಲ್ ಆಯ್ತು, ಇಂಟರ್ವ್ಯೂ ಪಾಸ್ ಆಯಿತು, ಆಫರ್ ಲೆಟರ್ ಸಿಗಲಿಲ್ಲ. ಅಯ್ಯೋ ಒಂದೇ ಒಂದು ಪಾಯಿಂಟ್ಗೆ UK ಇದು ತಪ್ಪಿ ಹೋಯ್ತು, ಕೆನಡಾದು ತಪ್ಪಿ ಹೋಯ್ತು. ತೊಂದರೆ ಇಲ್ಲ. UK-ಗಿಂತಲೂ ಕೆನಡಾಗಿಂತಲೂ ಉನ್ನತವಾದ ದೇಶಕ್ಕೆ, ಉನ್ನತವಾದ ಪೊಸಿಷನ್ಗೆ ದೇವರನ್ನು ಕಳಿಸ್ಲಿಕ್ಕೆ ದೇವರ ಯೋಜನೆ ಇದೆ. ಅರ್ಥ ಆಯ್ತು? ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅರ್ಥ ಆಗ್ತಾ ಇದೆಯಾ? ದೇವರಿಗೆ ಪ್ಲಾನ್ ಇದೆ. ಈ ಹಗೆತನ, ಈ ದ್ವೇಷ, ಈ ವಿರೋಧ, ಈ ನಿಂದೆ, ಈ ಅವಮಾನ ನಿಮ್ಮನ್ನು ಗುರಿಯ ಕಡೆ ನಡೆಸುವುದಕ್ಕೋಸ್ಕರ. ಭಾರ ಪಡಬೇಡಿ. ಇದೆಲ್ಲ ನಡೆಯುವಾಗ ಭಾರ ಪಡಬೇಡಿ. ದೇವರ ಸಮ್ಮುಖದ ಹೆಚ್ಚೆಚ್ಚು ಸಮಯ ಕಳೆಯಿರಿ, ಹೆಚ್ಚೆಚ್ಚು ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ನಾವು ಆದಿಕಾಂಡ 37:5-11 ವಾಕ್ಯಕ್ಕೆ ಬರುವಾಗ, ಜೆನಿಸಿಸ್ ಚಾಪ್ಟರ್ 37:5-11 ಬರುವಾಗ, 2 ಸಲ ದೇವರು ಕನಸಿನ ಮೂಲಕ ಯೋಸೇಫನಿಗೆ ಒಂದು ದರ್ಶನ ಕೊಡ್ತಾನೆ.
ಆ ದರ್ಶನ ಏನಾಗಿದೆ? ಸೂರ್ಯ ಚಂದ್ರ ಅಂದ್ರೆ ಇಸ್ರೇಲ್, ಯಾಕೋಬ ಮತ್ತು ರಾಹೇಲ ಅವನ ತಾಯಿಯಂದಿರು ಮತ್ತು ತಂದೆ, 11 ನಕ್ಷತ್ರ, 11 ಅಣ್ಣಂದಿರು ಆತನಿಗೆ ಅಡ್ಡ ಬೀಳುವಂತ ಸ್ಥಾನದಲ್ಲಿ ದೇವರು ಅವನು ಇಡ್ಲಿಕ್ಕೆ ಹೋಗುತ್ತಾನೆ ಎಂಬುದಾಗಿ, ಅಂತ ಪೊಸಿಷನ್ಗೆ ಅವನು ನಡೆಸ್ತಾನೆ ಎಂಬುದಾಗಿ ಅವನು ಯಥಾರ್ಥವಾಗಿ ತನ್ನ ಅಣ್ಣಂದರಿಗೆ ಆ ದರ್ಶನ ಹೇಳಿದ. ದರ್ಶನ ಹೇಳಿದ ಮೇಲೆ ಸುಖ ಸಿಕ್ಕಿತ್ತ ಅವನಿಗೆ? ಕೆಲವೊಮ್ಮೆ ನೋಡಿ, ನಿಮಗೆ ವಾಗ್ದಾನಗಳು ಸಿಗುವವರೆಗೆ ಎಲ್ಲರೂ ಒಳ್ಳೆ ರೀತಿ ಇರ್ತಾರೆ. ಸಿಕ್ಕಿದ ಮೇಲೆ ಇವಳನ್ನು ಶಕ್ತವಾಗಿ ಉಪಯೋಗಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ, ಪ್ರವಾದನೆ ವರದಲ್ಲಿ ಉಪಯೋಗಿಸ್ತೇನೆ, ಸೌಖ್ಯದ ವರದ ಏನೋ ವಾಗ್ದಾನಗಳು ಬಂತ ಎಣಿಸುವ. ಕೆಲವರು ಕೇಳಿದ್ಮೇಲೆ ಅದರ ನಂತರ ಭಯಂಕರ ಇನ್ನೂ ಜಾಸ್ತಿ ಕೆಲವರು ಹೊಟ್ಟೆ ಕಿಚ್ಚನ ಮೇಲೆ ವಿರುದ್ಧ ತೊಂದರೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮಗೆ ವಿರುದ್ಧ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ಗೊತ್ತಿಲ್ಲ, ನನಗೆ ಅನುಭವ ಆಗಿದೆಯಲ್ಲೋ ನಿಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಇದು ಆಕ್ಚುಲಿ ಅವರಲ್ಲ, ಅದು ಅವರ ಒಳಗೆ ನುಗ್ಗಿದ್ದಾನೆ. ಅವನು ನುಗ್ಗಿ ಅವನು ಮಾಡುದು ನಿಮ್ಮನ್ನು ಕೆಳಲಿಕ್ಕೆ. ಆದರೆ ಅದು ಒಳ್ಳೆಯದಕ್ಕಾಗಿ, ನಿಮ್ಮನ್ನು ಇನ್ನೂ ಗುರಿಯ ಕಡೆಗೆ ನಡೆಸಲಿಕ್ಕಾಗಿ. ಕೆಲವೊಂದು ವ್ಯಕ್ತಿಗಳು ನಿಮ್ಮ ಜೀವಿತದಿಂದ ದೇವರು ತೆಗೆಯುವುದು ಅದು ದೇವರ ಯೋಜನೆ. ಕೆಲವೊಂದು ವ್ಯಕ್ತಿಗಳು ನಿಮ್ಮ ಜೀವಿತದಿಂದ ಹೋಗುವಾಗ ಭಾರ ಪಡಬಾರದು. ನೀವು ಬೇಸರಗಳು, ಮಾನಸಿಕವಾಗಿ ಬೇಸರ ಆಗ್ಬೋದು, ಅದು ದೇವರೇ ತೆಗೆಯುವುದು. ಕೆಲವು ಸಂಬಂಧ ಇದ್ದ ವ್ಯಕ್ತಿಗಳು ನಿಮ್ಮ ಜೀವಿತ ತೆಗೆಯುವುದು ಅದು ದೇವರೇ ಮಾಡುವುದು. ಅದು ಆ ವ್ಯಕ್ತಿಗಳು ಇದ್ರೆ ನೀವು ಗುರಿಯೊಂದಿಗೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ, ದರ್ಶನದೊಂದಿಗೆ ಮುಂದಕ್ಕೆ ಹೋಗ್ಲಿಕ್ಕೆ. ಅದಕ್ಕೆ ದೇವರು ಕೆಲವರು ತೆಗೆದ. ನೋಡಿ, ಅಬ್ರಾಹ್ಮನ ಜೀವಿತದಲ್ಲಿ ಲೋಟನ್ನು ಯಾಕೆ ದೇವರು ತೆಗೆದ? ಲೋಟನ್ನು ತೆಗೆದ ನಂತರ ದೇವರು ದರ್ಶನ ಕೊಟ್ಟು ಆತನಿಗೆ, ನೋಡು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರಕ್ಕೆ ನೋಡು, ಕಣ್ಣೆತ್ತಿ ನೋಡು ಮತ್ತು ನಡೆ, ಇದನ್ನು ನಿನಗೆ ಕೊಡ್ತೇನೆ. ಹಲ್ಲೆಲೂಯಾ. ಕೆಲವು ವ್ಯಕ್ತಿಗಳು ನಿಮ್ಮ ಜೀವಿತದಿಂದ ಹೋಗುವಾಗ ಭಾರ ಪಡಬೇಡಿ, ಅದರಲ್ಲಿ ದೇವರಿಗೆ ಒಂದು ಒಳ್ಳೆಯ ಉದ್ದೇಶ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ದರ್ಶನವನ್ನು ಅವರಿಗೆ ಯಥಾ ಪ್ರಕಾರ ಆತನು ಹೇಳಿದಾಗ ಯಥಾರ್ಥವಾಗಿ ಹೇಳ್ತಿದ್ದಾನೆ. ಕಪಟ ಇಲ್ಲ, ಹೃದಯದಲ್ಲಿ ಕಪಟ ಇಲ್ಲದೆ ಆತನು ಹೇಳ್ತಾ ಇದ್ದಾನೆ. ಅವರು ಒಟ್ಟಿಗೆಚ್ಚು ಡಬಲ್ ಆಯಿತು, ಹಾಗೆತನ ಡಬಲ್ ಆಯಿತು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಸೈತಾನನಿಗೆ ಭವಿಷ್ಯ ಗೊತ್ತಿಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೈತಾನನಿಗೆ ಭವಿಷ್ಯ ಗೊತ್ತಿಲ್ಲ. ನಮ್ಮ ಕೆಲವೊಂದು ವಾಗ್ದಾನಗಳನ್ನು ಕೇಳುವಾಗಲೇ ಅವನು ಗೊತ್ತಾಗುವುದು ಕೆಲವೊಂದು, ಅದಕ್ಕೆ ವಾಗ್ದಾನ ವಿರುದ್ಧವಾಗಿ ಕೆಲವು ಅದು ನಿಲ್ಲುವಂಥದ್ದಾಗಿರ್ತದೆ. ವರ್ತಮಾನ, ಭೂತ, ಭವಿಷ್ಯತ್ ಕಾಲ ಎಲ್ಲ ತಿಳಿದಿರುವ ಆತನು ಸರ್ವಶಕ್ತನ ತ್ರೇಕ ದೇವರು ಬಿಟ್ಟರೆ ಯಾರಿಗೂ ಭವಿಷ್ಯತ್ ಕಾಲ ಗೊತ್ತಿಲ್ಲ. ಹಲ್ಲೆಲೂಯಾ. ಸೈತಾನನಿಗೆ, ದುರಾತ್ಮಗಳಿಗೆ ಭವಿಷ್ಯತ್ ಕಾಲ ಗೊತ್ತಿಲ್ಲ. ಅದು ಈ ದರ್ಶನ ಆತನು ಹೇಳಿದಾಗ ಅವರ ಹೊಟ್ಟೆ ಕಿಚ್ಚು ದ್ವಿಗುಣವಾಗುವಂಥದ್ದು, ಹಗೆತನ ದ್ವಿಗುಣ ಆಗುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಎಷ್ಟು ಹೆಚ್ಚು ನಿಮಗೆ ವಿರುದ್ಧವಾಗಿ ಕೆಲವರು ಎದ್ದು ನಿಲ್ತಾರಲ್ಲ, ಹೊಟ್ಟೆ ಕಿಚ್ಚು ಮಾಡ್ತಾರೆ ನೋಡಿ, ಅಷ್ಟು ದೇವರಿಗೆ ಸ್ತೋತ್ರ ಮಾಡಬೇಕು ನೀವು. ನಿಂದೆಗಳು, ಅವಮಾನಗಳು ಮಾಡುವಾಗ ಇನ್ನೂ ಹೆಚ್ಚು ದೇವರಿಗೆ ಸ್ತೋತ್ರ ಮಾಡ್ತೇವೆ. ಅವರ ಮುಂದೆ ಅಲ್ಲ, ಒಂದು ಆ ವ್ಯಕ್ತಿಗಳು ಮುಂದುಗಡೆ ಏನೋ ತೊಂದರೆ ಮಾಡ್ತಾ ಇದ್ರೆ ಮುಂದೆ ಅಲ್ಲ, ನಿಮ್ಮ ಕೋಣೆಯಲ್ಲಿ ದೇವರಿಗೆ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ಕಾರಣ ದುಃಖವನ್ನು ಸಂತೋಷವನ್ನಾಗಿ ಮಾರ್ಪಡಿಸುವ ದೇವರು. ಕೀರ್ತನೆ 35:6 ಓದ್ತೇವೆ, ಮುಂಜಾನೆ ಸಂಜೆಗೆ ದುಃಖ ಎಂಬುದು ಬಂದರೆ ಸಾಯಂಕಾಲ ಸಂಜೆ ಮುಂಜಾನೆಯು ಹರ್ಷಧ್ವನಿ ಕೇಳಿ ಬರುವುದಂತ ವಾಕ್ಯದಲ್ಲಿ ನಾವು ಓದ್ತೇವೆ. ನಿಮ್ಮ ದುಃಖ ಹೋಗಿ ಸಂತೋಷ ಬರುವುದು. ನೀವು ದುಃಖಿಸುವ ದಿನಗಳು ಕೊನೆಗಾಣವು. ಏಷ 60:20, ಯೋಹನ 16:20-21 ನೋಡ್ತೇವೆ. ನಿಮ್ಮ ದುಃಖ ಹೋಗಿ ಸಂತೋಷ ಬರುವುದು, ನೀವು ದುಃಖಿಸುವ ದಿನಗಳು ಕೊನೆಗಾಣುವ ವಾಕ್ಯದಲ್ಲಿ ನಾವು ಓದ್ತೇವೆ ನಾವು. ಹಲ್ಲೆಲೂಯಾ. 12ರಿಂದ ಆದಿಕಾಂಡ 37, 12ರಿಂದ 17ನೇ ವಾಕ್ಯಕ್ಕೆ ಬರುವಾಗ ತಂದೆ ಕರೀತಾ ಇದ್ದ. ಈಗ ಎಲ್ಲಿದ್ದಾರೆ ಅವರು? ಶೆಕೆಮ್ನಲ್ಲಿದ್ದಾರೆ. ತಂದೆ ಕರೀತಾ ಇದ್ದಾನೆ. ಯಾರನ್ನು ಕರೀತಾ ಇದ್ದಾನೆ? ಈ ತನ್ನ ಮಗನನ್ನು ಕರೀತಾ ಇದ್ದಾನೆ, ಯೋಸೆಫನ್ನು ಕರೀತಿದ್ದಾನೆ. ಅಣ್ಣಂದಿರು ಶೆಕೆಮಿಗೆ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ? ಕುರಿ ಮೇಯಿಸ್ಲಿಕ್ಕೆ ಹೋಗಿದ್ದಾರೆ. ಅವರ ಯೋಗಕ್ಷೇಮ ವಿಚಾರ ತಿಳ್ಕೊಂಡು ಬಾ ಅಂತ ಯೋಸೆಫನನ್ನು ಯಾಕೋಬ ಕರೆದು ಕಳಿಸ್ತಾ ಇದ್ದಾನೆ. ಅವರಲ್ಲಿ ಕಪಟ ಇಲ್ಲ, ಯಥಾರ್ಥವಾಗಿದ್ದಾನೆ. ನೋಡಿ, ಇಷ್ಟೆಲ್ಲ ಹಗೆತನ ಮಾಡಿದ್ರು, ದ್ವೇಷ ಮಾಡಿದ್ರು, ನಿಂದೆ ಮಾಡಿದ್ರು, ಅವರು ಆರೋಪ ಮಾಡಿದ್ರು ಕೂಡ ಅವನಿಗೆ ಯಥಾರ್ಥವಾಗಿ
ಅವರ ಯೋಗಕ್ಷೇಮ ವಿಚಾರಿಸುವುದಕ್ಕಾಗಿ ಕೈಯಲ್ಲಿ ಏನಾದರೂ ತಿಂಡಿ ಊಟ ತಗೊಂಡು ಹೋಗ್ತಾ ಇರ್ಬೋದು. ಶೆಕೆಮಿಗೆ ಹೋದ, ಅಲ್ಲಿ ಹುಡುಕಾಡಿದ, ಅಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಿದ, ಅವ್ರು ದೋತಾನಿಗೆ ಹೋಗುವಂತ ಮಾತನಾಡಿದ. ದೋತಾನ್ ಎಲ್ಲಿದೆ ಗೊತ್ತುಂಟ? ದೋತಾನ್ ಇಸ್ರಾಯೇಲಿಂದ 911 ಕಿಲೋಮೀಟರ್ ದೂರದಲ್ಲಿದೆ. ಎಷ್ಟು ದೂರದಲ್ಲಿದೆ? ಆಕ್ಚುಲಿ ಬಾರ್ಡರ್ ಲೈನ್ಗೆ ಬರ್ತದೆ ಅದು. ಅಂದ್ರೆ ಐಗುಪ್ತದ ಸಮೀಪದಲ್ಲಿ ಅವರಿದ್ದಾರೆ, ದೋತಾನಲ್ಲಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ದೇವರ ಯೋಜನೆ ಅರ್ಥ ಆಗ್ತಾ ಇದೆಯಾ? ಆಕ್ಚುಲಿ ಶೆಕೆಮ್ನಲ್ಲಿ ಇರಬೇಕಾಗಿತ್ತು ಅವರು. ಈಗ ಎಲ್ಲಿದ್ದಾರೆ ಅವರು? ದೋತಾನಿಗೆ ಹೋಗಿದ್ದಾರೆ. ಈಗ ದೋತಾನಿಗೆ ಹುಡುಕಿಕೊಂಡು ಹೋಗ್ತಾ ಇದ್ದಾನೆ ಅವನು. ಅಲ್ಲಿ ಅಣ್ಣಂದಿರು ಸಿಕ್ಕಿದ್ದು, ದೂರದಿಂದ ನೋಡುವಾಗಲೇ ಒಳಸಂಚು ಮಾಡ್ತಾ ಇದ್ದಾರೆ ಇವನಿಗೆ ಎದುರು ಹಾಗೆ. ಏನು? ಕನಸುಗಾರ ಬರ್ತಾ ಇದ್ದಾನೆ ನೋಡಿ. 18, 19, 20 ಓದಿ. 18, 19, 20 ವರ್ಡ್ಸ್. ಅವರು ಅವನನ್ನು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರುವಷ್ಟರೊಳಗೆ ಅವನನ್ನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿಕೊಂಡರು. ಅವರು ಒಬ್ಬರಿಗೊಬ್ಬರು, ಆಗೋ ಆ ಕನಸಿನವನು ಬರುತ್ತಾನೆ, ನಾವು ಅವನನ್ನು ಕೊಂದು ಈ ಗುಂಡಿಗಳಲ್ಲಿ ಒಂದರೊಳಗೆ ಹಾಕಿ ದುಷ್ಟ ಮೃಗ ಅವನನ್ನು ತಿಂದು ಬಿಟ್ಟಿತೆಂದು ಹೇಳೋಣ ಬನ್ನಿ, ಆಗ ಅವನ ಕನಸುಗಳು ಏನಾಗೋ ನೋಡೋಣ. ಇವನನ್ನೇ ಕೊಂದು ಹಾಕಿ ಬಿಟ್ರೆ ಇವನ ದರ್ಶನ ಎಲ್ಲಿ ಹೋಗ್ತದೆ ನೋಡುವ, ಇವನ ಕನಸು ಎಲ್ಲಿ ಹೋಗ್ತದೆ ನೋಡುವ, ಇವನ ಸೇವೆ ಏನಾಗ್ತದೆ ನೋಡುವ. ಕಳೆದ ವರ್ಷಗಳಲ್ಲಿ ಶತ್ರು ನನ್ನನ್ನು ಕೊಲ್ಲುವುದಕ್ಕೆ ಅನೇಕ ವಿಧವಾದ ಪ್ಲಾನ್ಗಳು, ತಂತ್ರಗಳನ್ನು ಹಾಕಿದ್ದ. ಮುಟ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಎಷ್ಟೋ ಮಾಟ ಮಂತ್ರ ಶಕ್ತಿಗಳನ್ನು ಮಾಡಿದ್ರು, ಮಂತ್ರವಾದ ಮಾಡಿದ್ರು. ಒಂದೇ ಒಂದು ಮಂತ್ರವಾದ ಮುಟ್ಲಿಲ್ಲ. ಅಲ್ಲಲ್ಲೋಯ್ಯ. ಅಂದ್ರೆ ದೇವರ ಒಂದು ಉದ್ದೇಶ ಒಂದು ವ್ಯಕ್ತಿಯ ಮೇಲೆ ಇದ್ರೆ ಅವನು ಮುಟ್ಲಿಕ್ಕೆ ಸೈತಾನನಿಗೆ ಸಾಧ್ಯವಿಲ್ಲ. ಅಲ್ಲಲ್ಲಯ್ಯ. ಕೆಲವು ಉಪದ್ರವ ತೊಂದರೆಗಳನ್ನು ಬರಮಾಡಲಿಕ್ಕೆ ಸಾಕು. ಅದು ದೇವರು ಒಳ್ಳೆದಕ್ಕಾಗಿಯೇ ದೇವರೇನ್ ಮಾಡ್ತಾನೆ? ಸೈತಾನ ಯೋಚಿಸುವುದು ಅವನ ಉದ್ದೇಶ ನೆರವೇರ್ತಾ ಇದೆ ಅಂತ. ಸೈತಾನನಿಗೆ ಮುಂಚೆನೆ ಗೊತ್ತಿದ್ರೆ ಯೇಸು ಶಿಲುಬೆಗೆ ಹೋಗುವುದು ಅದೇ ಆತನ ಮಿಷನ್, ಅದರಿಂದ ಎಲ್ಲರಿಗೆ ಪಾಪ ಪರಿಹಾರ ಆಗ್ತದೆ ಎಂಬುದಾಗಿ ಗೊತ್ತಿದ್ರೆ ಸಾಯಲಿಕ್ಕೆ ಬಿಡ್ತಿದ್ದ? ಶಿಲುಬೆಯಲ್ಲಿ ಸಾಯಲಿಕ್ಕೆ ಬಿಡ್ತಾ ಇರಲಿಲ್ಲ. ಅಲ್ಲಲ್ಲಯ್ಯ. ಸೈತಾನ ಮುಟ್ಟಳ ಮೂರ್ಖ. ಯೋಚನೆ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಯೋಸೆಫನನ್ನೇ ಕೊಲ್ಲುವುದಕ್ಕೆ ಒಳಸಂಚು ಮಾಡ್ತಾರೆ. ನಾನು ನಮ್ಮದೇ ಕುಟುಂಬಕ್ಕೆ ಸಂಬಂಧ ಕೆಲವು ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಆಸ್ತಿ ಆಸ್ತಿ ಅಂತ ಕೆಲವೊಮ್ಮೆ ಮೋಸಗಳನ್ನು ಮಾಡಿದ್ರು. ಕೆಲವು ದುರ್ಕಂಡು ಹಿಂದಿನ ತಲೆಮಾರುಗಳು ಯೋಚನೆ ಮಾಡ್ತಾ ಇದೆ. ಆ ಮೋಸ ಮಾಡಿದ್ರು, ಆಸ್ತಿ ಅಂದ್ರು. ಅವ್ರು ಹೋಗುವಾಗ ಯಾವುದನ್ನು ತಕೊಂಡು ಹೋಗ್ಲಿಲ್ಲ. ಅವರು ಅಲ್ಲಲ್ಲಿಯ ಯಾವ ತಕೊಂಡೇ ಹೋಗ್ಲಿಲ್ಲ ಅವರು. ಇವತ್ತು ಕೂಡ ಅನೇಕರು ಆಸ್ತಿ, ಮನೆ, ಪ್ರಾಪರ್ಟಿ ಎಂಬುದಾಗಿ ಹೇಳಿ ಏನೆಲ್ಲ ಕೆಲವರು ಸಾಯಲಿಕ್ಕೆ ಕಾಯ್ತಾರೆ, ಕೆಲವರು ಸಾಯಿಸ್ತಾರೆ. ಸ್ವಂತ ಅಣ್ಣಂದಿರು, ಸ್ವಂತ ತಮ್ಮಂದಿರು, ರಕ್ತ ಸಂಬಂಧಗಳು ಸ್ವಂತದನ್ನು ಸಾಯಿಸೋದನ್ನು ನೋಡ್ತೇವೆ ನಾವು. ಅವರು ಕೊಂಡೋಗೋದಿಲ್ಲ ಅದನ್ನು, ಆಸ್ತಿಯನ್ನು. ಕೊನೆಗೆ ಸೀದಾ 6 ಅಡಿ 3 ಅಡಿ ಅಲ್ಲ, 6 ಅಡಿ 3 ಅಡಿ ಅಷ್ಟೇ ಸಿಗೋದು. ಅದು ಅವರದ್ದಲ್ಲ, ಅಲ್ಲಿ ಇನ್ನೊಬ್ಬರನ್ನ ಹಾಕ್ತಾರೆ. ನಾಳೆ ಇನ್ನೊಬ್ಬರು ಸತ್ರೆ ಅದರಲ್ಲಿ ಇನ್ನೊಬ್ಬರನ್ನ ಹಾಕಿ ಬಿಡ್ತಾರೆ ಅಲ್ಲಿ. ಹಲ್ಲೆಲೂಯಾ. ಸ್ವಂತ ಅಣ್ಣಂದಿರು ಅವನು ಕೊಲ್ಲುವುದಕ್ಕೆ ಪ್ಲಾನ್ಗಳನ್ನು ಹಾಕ್ತಾ ಇದ್ದಾರೆ. ಅಂದ್ರೆ ಸೈತಾನನು ತಂತ್ರಗಳನ್ನು ನಮ್ಮ ದರ್ಶನ ಇಲ್ಲದಂತೆ ಮಾಡಲಿಕ್ಕೆ, ನಮ್ಮನ್ನು ಇಲ್ಲದಂತೆ ಮಾಡಲಿಕ್ಕೆ ಸೈತಾನ ಎಲ್ಲೆಲ್ಲ ಪ್ಲಾನ್ ಆಗ್ತಾನೆ ಎಂಬುದನ್ನು ನೋಡ್ತೇವೆ. ನೋಡಿ, ನಾವು ಎಸ್ತರಳ ಪುಸ್ತಕ ನಿನ್ನೆ ನಮಗೆ ಪೂರ್ಣವಾಗಿ ಧ್ಯಾನ ಮಾಡಲಿಕ್ಕೆ ಆಗಲಿ, ಆದರೆ ಸುಮಾರು 1 ವಾರದ ಹಿಂದೆ ನಾವು ಅದರ ಕುರಿತು ಧ್ಯಾನ ಮಾಡಿದ್ದೇವೆ. ನಾವು ಎಸ್ತರಳ ಪುಸ್ತಕ 4ನೇ ಅಧ್ಯಾಯ 15, 16, 17 ವಾಕ್ಯ. ಎಸ್ತರಳು ಮೊರ್ದೆಕೈಗೆ ಹೇಳ್ತಾಳೆ, ನೀನು ಮತ್ತು ಎಲ್ಲಾ ಯಹೂದ್ಯರು, ಸಿಕ್ಕುವಂತ ಯಹೂದ್ಯರು, ಈ ಪಟ್ಟಣ ಸಿಗುವಂತ ಯಹೂದ್ಯರು ನನಗೋಸ್ಕರ 3 ದಿವಸ ಉಪವಾಸ ಮಾಡಿ. ಹೌದಲ್ಲ? 3 ದಿವಸ ಉಪವಾಸ. ನಾನು ಕೂಡ 3 ದಿವಸ ಉಪವಾಸ ಮಾಡ್ತೇನೆ, ರಾಜನ ಬಳಿಗೆ ಹೋಗ್ತೇನೆ. ಯಾಕಂದ್ರೆ ಅವಳು ರಾಣಿ ಆಗಿದ್ಲು, ಹೆಂಡತಿ ಆಗಿದ್ಲು. ರಾಜ ಕರೆಯದೆ ಹೋಗ್ಲಿಕ್ಕಿಲ್ಲ. ಯಾರು ಮೀರಿ ಅದನ್ನು ಹೋದ್ರೆ ಅವರು ಮರಣ ಶಿಕ್ಷೆ. ಉಪವಾಸ ಮಾಡಿ ಹೋಗ್ತಿದ್ದಾಳೆ. ಯಾಕೆ? ಇಸ್ರೇಲ್ ಜನಾಂಗ ರಕ್ಷಿಸುವುದಕ್ಕಾಗಿ, ಮೊರ್ದೆಕೈ ರಕ್ಷಿಸುವುದಕ್ಕಾಗಿ. ಈ ಉಪವಾಸ ಪ್ರಾರ್ಥನೆ ಕ್ರಿಯೆ ಮಾಡಿ ರಾಜ ತನ್ನ ಸುವರ್ಣ ದಂಡ ಚಾಚಿದ. ರಾಜನ ಹೃದಯದವರು ಮುಟ್ಟಿದ ಅಲ್ಲಿ.
ಆದ್ರೆ 9ರಿಂದ 14 ವಾಕ್ಯ ಓದುವಾಗ 5ನೇ ಅಧ್ಯಾಯದಲ್ಲಿ ಎಸ್ತೇರನ ಪುಸ್ತಕ, ಹಾಮಾನ ಏನ್ ಮಾಡ್ತಾ ಇದ್ದ? ಮೊರ್ದಕೈಗೋಸ್ಕರ ಗಲ್ಲು ಕಂಬ ಸಿದ್ಧ ಮಾಡ್ತಾ ಇದ್ದ. 6ನೇ ಅಧ್ಯಾಯ ಅದೇ ಸಮಯದ ರಾತ್ರಿಯಲ್ಲಿ 6ನೇ ಅಧ್ಯಾಯ 1ರಿಂದ 14 ವಾಕ್ಯ ಹೋಗಿದ್ರೆ, ಹಾಮಾನ ಗಲ್ಲು ಕಂಬ ಸಿದ್ಧ ಮಾಡಿದ್ರೆ ಮೊರ್ದಕೈಗೋಸ್ಕರ ದೇವರ ಕಾರ್ಯ ಮಾಡ್ತಾರೆ. ರಾಜನ ನಿದ್ರೆ ಕೆಡಿಸಿಬಿಟ್ಟ. ಅಂದರೆ ಶತ್ರುವಾದನ ವಿರೋಧವಾಗಿ ಎಷ್ಟೇ ನಿಮಗೆ ವಿರೋಧವಾಗಿ ಪ್ಲಾನ್ಗಳು ತಂತ್ರಗಳು ಹಾಕ್ತಾನೋ ಅದಕ್ಕಿಂತಲೂ ಸಾವಿರ ಪಟ್ಟು ಜಾಸ್ತಿ ದೇವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕಾಗಿ ಪ್ಲಾನ್ಗಳನ್ನು ಹಾಕ್ತಾನೆ. ಅಲ್ಲಲ್ಲಯ್ಯ, ಸೈತನ ಕಾಲ ಕೆಳಗಿರಬೇಕಾದವನು, ಸೋತು ಹೋದವನು, ಅವನು ದೇವರ ಸೃಷ್ಟಿ. ಅವನು ಸೃಷ್ಟಿಕರ್ತನಿಗೆ ಎದುರಾಗಿ ಅವನಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಲ್ವಿಯ, ಇಲ್ಲಿ ಕನಸುಗಾರ ಬರ್ತಾ ಇದ್ದಾನೆ, ಅವನು ಇಲ್ಲದಂತೆ ಮಾಡುವಂತ ಇಲ್ಲಿ ಪ್ಲಾನ್ಗಳನ್ನು ಹಾಕ್ತಾ ಇದ್ದಾರೆ. ಓಕೆ, ಕಂಟಿನ್ಯೂ. 21ರಿಂದ 25 ಓದಿ. ರೂಬೇನನು ಈ ಮಾತನ್ನು ಕೇಳಿ, ನಾವು ಅವನ ಪ್ರಾಣವನ್ನು ತೆಗೆಯಬಾರದು ಎಂದು ಹೇಳಿ ಅವನನ್ನು ಅವರ ಕೈಗೆ ತಪ್ಪಿಸಿದನು. ರೂಬೇನ್ ಯಾರು? ಅವರ ಅಣ್ಣ, ಲೇಳ ಹಿರಿಯ ಮಗ. ಲೇಳೆ ಹುಟ್ಟಿದ ಹಿರಿಯ ಮಗ ರೂಬೇನ, ಮೊದಲು ಹುಟ್ಟಿದವನು. ಅವರ ಕೈಯಿಂದ ತಪ್ಪಿಸಿ ತಂದೆಗೆ ತಿರುಗಿ ಒಪ್ಪಿಸಬೇಕೆಂದು ಅವರಿಗೆ, ಪ್ರಾಣ ಹತ್ಯೆ ಮಾಡಬೇಡಿರಿ, ಅವನನ್ನು ಕಾಡಿನಲ್ಲಿರುವ ಒಂದು ಗುಂಡಿಯೊಳಗೆ ಹಾಕಬಹುದು, ಅವನ ಮೇಲೆ ಕೈ ಹಾಕಬೇಡಿರಿ ಎಂದು ಹೇಳಿದನು. ರೂಬೇನ ತಪ್ಪಿಸಿದ್ದ, ದೇವರು ತಪ್ಪಿಸಿದ್ದ. ದೇವರ ಯೋಜನೆ ಅದು ನೋಡಿ. ಅಲ್ಲಿಗೆ ದಾವೀದನಿಗೆ ಎದುರಾಗಿ ಒಬ್ಬ ಅಹೀತೋಫೆಲ್ ಎಂಬಂತ ಮಂತ್ರಿ ಎದ್ದ. ಯಾರೊಟ್ಟಿಗೆ ಸೇರ್ಕೊಂಡ? ಅಬ್ಷಲೋಮ, ಅವನ ಸ್ವಂತ ಮಗ ದಾವೀದನ ಎದುರಾಗಿ ನಿಂತ. ರಾಜ್ಯವನ್ನು ಮೋಸದಿಂದ ಕಸಿದುಕೊಂಡ. ಅವನಿಗೆ ಸಪೋರ್ಟ್ ಆಗಿ ಯಾರು ನಿಂತ? ಅಹೀತೋಫೆಲ್ ಎಂಬಂತ ಅವನ ಮಂತ್ರಿ ನಿಂತ. ಅವನ ಆಲೋಚನೆ ಹುಷಿ ಎಂಬಂತ ಮಂತ್ರಿಯನ್ನು ದಾವೀದ ಕಳಿಸಿದ ನಿರರ್ಥಕ ಮಾಡುವುದಕ್ಕೋಸ್ಕರ. ನಿರರ್ಥಕ ಆಯ್ತಂತ ಎಣಿಸಿದಾಗ ಉರ್ಲಾಕೊಂಡು ಅಹೀತೋಫೆಲ್ ಸಾಯುವುದನ್ನು ನೋಡ್ತೇವೆ ನಾವು. ಅಲ್ಲಲ್ಲೂಯ್ಯ, ಮುಂದೆ ಓದಿ. ಯೋಸೇಫನ ತನ್ನ ಅಣ್ಣಂದಿರ ಹತ್ತಿರಕ್ಕೆ ಬಂದಾಗ ಅವರು ಅವನ ಮೇಲಿದ್ದ ನಿಲುವಂಗಿಯನ್ನು ತೆಗೆದುಬಿಟ್ಟು ಅವನನ್ನು ಹಿಡಿದು ಆ ಗುಂಡಿಯೊಳಗೆ ಹಾಕಿದರು. ಆ ಗುಂಡಿ ನೀರಿಲ್ಲದೆ ಬರಿದಾಗಿತ್ತು. ಆಮೇಲೆ ಅವರು ಊಟಕ್ಕೆ ಕೂತ್ಕೊಂಡರು. ಅವನ ಬಟ್ಟೆ ತೆಗೆದ್ರು. ಬಟ್ಟೆ ತೆಗೆದ್ರು. ನಿಮ್ಮ ಬಟ್ಟೆ ತೆಗೆದು ನಿಮ್ಮನ್ನು ನಗ್ನ ಮಾಡಬಹುದು ಜನರ ಮುಂದೆ. ಇಲ್ಲ, ನೀವು ಮಾಡದೆ ಇರುವಂಥದ್ದನ್ನು ಮಾಡಿದ್ರಿ ಎಂಬುದಾಗಿ ಹೇಳ್ಬೋದು. ಆರೋಪ ಹಾಕಬಹುದು. ಗುಂಡಿಗೆ ನಿಮ್ಮನ್ನು ಹಾಕಬಹುದು. ನಿಮಗೋಸ್ಕರ ಗುಂಡಿಗಳನ್ನು ತೋಡಬಹುದು. ಅಲ್ಲಲ್ಲಿ ನಮ್ಮ ಬಿಸ್ನೆಸ್ ಹಾಳು ಮಾಡಬಹುದು, ಕೆಲಸ ಹಾಳು ಮಾಡಬಹುದು, ನೀವು ಬರುವಂಥ ವರಮಾನ ತಡೆಯಲಿಕ್ಕೆಲ್ಲ ಪ್ರಯತ್ನಗಳನ್ನು ಮಾಡಬಹುದು, ಏನೆಲ್ಲ ಮಾಡಬಹುದು ಅವರಿಗೆ ಆಗುವ ಎಲ್ಲ ಕಾರ್ಯ. ಆದರೆ ಇವೆಲ್ಲವೂ ದೇವರು ನಿಮ್ಮನ್ನು ಗುರಿಯ ಕಡೆಗೆ ನಡೆಸುವಂತ ಕಾರ್ಯ. ಅಲ್ಲಲ್ಲೂಯ್ಯ, ದೇವರ ಪ್ಲಾನ್ ಅದು. ದೇವರು ನಿಮ್ಮ ಜೊತೆ ಇದ್ದಾನೆ. ಯಾಕೆ ದೇವರಿಗೆ ಆಯ್ತು? ಯಾಕೆ ನಷ್ಟ? ಯಾಕೆ ಕಷ್ಟ? ಯಾಕೆ ವೇದನೆ? ಯಾಕೆ ನೋವಂತ ನಾವು ಕೇಳ್ತೇವೆ ದೇವರಿಗೆ. ಇಲ್ಲ, ದೇವರಿಗೆ ಅದರ ದೇವ್ರಿಗೊಂದು ಉದ್ದೇಶ ಇದೆ, ಪ್ಲಾನ್ ಇದೆ. ಅಲ್ಲಲ್ಲೂಯ್ಯ. 26, 27 ಅವರು ಊಟಕ್ಕೆ ಕೂತ್ಕೊಳ್ತಾ ಇದ್ದಾರೆ. ಊಟ ತಂದದ್ದು ಯಾರು? ಯೋಸೇಫನೇ ಅವರಿಗೆ ತಂದ ಊಟ. ಅವನನ್ನು ಗುಂಡಿಗೆ ಹಾಕಿ ಇವರು ಊಟ ಮಾಡ್ತಾ. ಒಳ್ಳೇದಾಯ್ತು, ಅಲ್ಲಿ ನೀರಿರಲಿಲ್ಲ ಗುಂಡಿಯಲ್ಲಿ. ನೀರಿಲ್ಲದ ಗುಂಡಿಗೆ ಹಾಕಿಬಿಟ್ರು. 26, 27, 28ರಲ್ಲಿ ಈಗ ಯಹೂದ ಮಾತನಾಡಿ, ನನ್ನ ತಮ್ಮನಲ್ವಾ, ಅವನಿಗೆ ಏನಾದರೂ ಏನು ಮಾಡುವ, ದಯ ತೋರಿಸೋ ಅಂತ ಹೇಳಿ ಮಿದ್ಯಾನ ಬಂದ ಅವರಿಗೆ ಮಾರಿ ಬಿಡುವ ಅಂತ ಹೇಳ್ತಾ. 26, 27, 28 ಓದಿ. ಯಹೂದನು ತನ್ನ ಅಣ್ಣ ತಮ್ಮಂದಿರಿಗೆ, ನಾವು ನಮ್ಮ ತಮ್ಮನನ್ನು ಕೊಂದು ಈ ಕೊಲೆಯನ್ನು ಮರೆ ಮಾಡಿದರೆ ಪ್ರಯೋಜನವೇನು? ಅವನನ್ನು ಇಷ್ಮಾಯೇಲರಿಗೆ ಮಾರಿಬಿಡೋಣ ಬನ್ನಿ, ನಾವು ಅವನ ಮೇಲೆ ಕೈ ಹಾಕಬಾರದು, ಅವನು ನಮ್ಮ ಒಡ ಹುಟ್ಟಿದ ತಮ್ಮನಲ್ಲವೇ ಎಂದು ಹೇಳಿದನು. ಆ ಮಾತಿಗೆ ಅವನ ಅಣ್ಣಂದಿರು ಒಪ್ಪಿದರು. ಅಷ್ಟರಲ್ಲಿ ಮಿದ್ಯಾನ್ಯರಾದ ವರ್ತಕರು ಹಾದು ಹೋಗುತ್ತಿದ್ದರು. ಅವರು ಯೋಸೇಫನನ್ನು ಗುಂಡಿಯೊಳಗಿಂದ ಎತ್ತಿ ಆ ಇಷ್ಮಾಯೇಲರಿಗೆ 20 ರೂಪಾಯಿಗಳಿಗೆ ಮಾರಿಬಿಟ್ಟರು. ನೋಡಿ, ಸ್ವಂತ ತಮ್ಮನನ್ನು ಹಣಕ್ಕೆ ಇಷ್ಮಾಯೇಲರಿಗೆ ಮಾರುವುದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂದ್ರೆ ಒಟ್ಟಾರೆ ನಮ್ಮ ಕಣ್ಣ ಮುಂದೆ ಇವನು ಇರಬಾರ್ದು. ಕಣ್ಣ ಮುಂದೆ ತಂದೆಯ ಪ್ರೀತಿಯುಳ್ಳವನಾಗಿ ಇರಬಾರ್ದು. ಯೋಸೇಫ ನಗಾಡಿದ್ರೆ ಅವರಿಗೆ ಏನೋ ಚುಚ್ಚಿದ ಹಾಗೆ, ಯೋಸೇಫ ಸಂತೋಷದಲ್ಲಿದ್ದರೆ ಏನೋ ಚುಚ್ಚಿದ ಹಾಗೆ ಅವರಿಗೆ, ಯೋಸೇಫ ಆನಂದ ಭರಿತನಾಗಿ ಏನೋ ಚುಚ್ಚಿದ ಹಾಗೆ,
ಯೋಸೇಪ ಒಳ್ಳೆ ವಸ್ತ್ರ ಹಾಕಿದ್ರೆ ಅದು ನೋಡ್ಲಿಕ್ಕೆ ಆಗಲ್ಲ. ಯೋಸೇಪ ಸ್ಕೂಟ್ರಲ್ಲಿ ಬಂದರೆ ನೋಡ್ಲಿಕ್ಕೆ ಆಗಲ್ಲ, ಕಾರಲ್ಲಿ ಬಂದರೆ ನೋಡ್ಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ಕೂಟ್ರಲ್ಲಿ ಬಂದರೆ ಸ್ಕೂಟ್ರಲ್ಲಿ ಬರ್ತಾ ಇದ್ದಾನೆ ನೋಡು, ಹೇಗಿದ್ದ ಇವನು. ಈಗ ನೋಡು, ಕಾರಲ್ಲಿ ಬಂದೆ, ಕಾರಲ್ಲಿ ಬರ್ತಾ ಇದ್ದಾನೆ ನೋಡು. ಈಗ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋದರೆ ಬಾಡಿಗೆ ಮನೆಯಲ್ಲಿ ಹೋಗುವಾಗ ಎಲ್ಲಿಂದ ಬಾಡಿಗೆ ಕಟ್ಟೋನು ಗೊತ್ತು, ಇವ್ನು ಎಲ್ಲಿಂದ ಆದಾಯ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಂತ ಮನೆಗೆ ಹೋದು ಎಲ್ಲಿ ಕಟ್ಟಿದ್ದು, ಯಾರನ್ನೂ ಮಂಡೆ ತಲೆ ಹೊಡೆದ್ ಗೊತ್ತಿಲ್ಲ. ಹೇಗೆ ಮಾತಾಡ್ತಾರೆ, ಮಾತಾಡೋವರು ಹೇಗೆ ಹೇಗೆ ಬೇಕಾದರೆ ಮಾತಾಡ್ತಾರೆ, ತಲೆ ಕೆಡಿಸಿಕೊಳ್ಬಾರ್ದು. ಅಂದರೆ ಒಟ್ಟಾರೆ ಅವರ ಮುಂದೆ ಯೋಸೇಪ ಸಂತೋಷವಾಗಿ ಇರಬಾರದು. ಹಲ್ಲೆಲೂಯಾ. ಚುಸ್ತಾ ಇದೆ ಅವರಿಗೆ, ಅದು ಒಳ್ಳೆಯದಕ್ಕೆ. ಯಾಕೆ ಗೊತ್ತುಂಟಾ, ಹೀಗೆ ಆಗದೆ ಹೋಗಿದ್ರೆ ಆತನು ಐಗುಪ್ತ ದೇಶದ ಸರ್ವಾಧಿಕಾರಿ ಆಗ್ತಾನೆ ಇರಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಅಲ್ಲೇ ಕಾನಾನಲ್ಲೇ ತಂದೆಯೊಟ್ಟಿಗೆ ಅಣ್ಣಂದರೊಟ್ಟಿಗೆ ಇದ್ದುಕೊಂಡು ಅಲ್ಲೇ ಒಂದು ಮದುವೆ ಮಾಡಿಕೊಂಡು ಅಲ್ಲೇ ವ್ಯವಸಾಯ ಮಾಡಿಕೊಂಡು ಯಾವುದೋ ಬಿಸ್ನೆಸ್ ಮಾಡ್ಕೊಂಡು ಅಂಗಡಿ ಹಾಕ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೇಳ್ತಾ ಅಲ್ಲಿ. ಹಲ್ಲೆಲೂಯಾ. ಬದಲು ಕೈ ಕೊಟ್ಟೇಳಿ, ಈಗ ನಡೆಯುವಂಥ ಘಟನೆಗಳು ಅದನಿಗೆ ಹಾಳು ಮಾಡುವುದಕ್ಕಾಗಿ ಅಲ್ಲ, ನಿನ್ನ ಗುರಿಯ ಕಡೆಗೆ ನಡೆಸುವುದಕ್ಕಾಗಿ. ದೇವರ ಒಳ್ಳೆ ಯೋಜನೆ ನಿನ್ನ ಜೀವಿತದಲ್ಲಿ. ಹಲ್ಲೆಲೂಯಾ. ವಿಸಾ ಬರಲಿಲ್ಲ, ಪಾಸ್ ಆಗಲಿಲ್ಲ, ಇಂಟರ್ವ್ಯೂ ಆಗಲಿಲ್ಲ, ಇಂಟರ್ವ್ಯೂ ಆಗಿದೆ, ಆಫರ್ ಸಿಗಲಿಲ್ಲ, ಸ್ವಲ್ಪ ಪಾಯಿಂಟಲ್ಲಿ ಹೋಯಿತು, ಬೇಸರ ಮಾಡಬೇಡಿ. ರೈಟ್ ಟೈಮ್ ಇದೆ ದೇವರಿಗೆ. ಸರಿಯಾದ ಸಮಯದಲ್ಲಿ ದೇವರು ಅದಕ್ಕಿಂತ ನೀವೇನು ಯೋಚನೆ ಮಾಡಿದಿರಲ್ಲ. ವಾಕ್ಯ ಏನು ಹೇಳ್ತದೆ ನೋಡಿ, ಎಫೆಸ 3:20-21 ಓದಿ. ಎಫೆಸ್ 3:20-21, ಎಫೆಸ 3:20-21, ಎಫೆಸ್ ಚಾಪ್ಟರ್ 3:20-21. ನಾವು ಬೇಡುವುದಕ್ಕಿಂತಲೂ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕೂ ಅತ್ಯಧಿಕವಾಗಿ ಮಾಡುವಂತ ದೇವರಿಗೆ ಓದಿ. ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಅಲ್ಲ 20ರಿಂದ ಓದ್ಲಿಲ್ಲ ನೀವು. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದು. ನಾವೊಂದು ಚಿಕ್ಕ ಉದ್ಯೋಗ ಯೋಚಿಸಿರಬಹುದು, ದೇವರಿಗೆ ಅದರ ಮೇಲೆ ಇಡ್ಲಿಕ್ಕೆ ಯೋಜನೆ ಇದೆ. ಹಲ್ಲೆಲೂಯಾ. ದೇವರು ಅದಕ್ಕಿಂತಲೂ ಮೇಲೆ ಇಡ್ಲಿಕ್ಕೆ. ನಾನು ಏರೋಸ್ಟಸ್ ಆಗ್ಲಿಕ್ಕೆ ಬಯಸಿರಬಹುದು, ದೇವರಿಗೆ ಪೈಲಟ್ ಮಾಡ್ಲಿಕ್ಕೆ ಯೋಜನೆ ಇದೆ. ಹಲ್ಲೆಲೂಯಾ. ಎಷ್ಟಿಗೆ ಅರ್ಥ ಆಗ್ತಾ ಇದೆ? ನಮಗೆ ಚಿಕ್ಕ ನರ್ಸ್ ಆಗ್ಲಿಕ್ಕೆ ಯೋಜನೆ ಇರ್ಬೋದು, ದೇವರಿಗೆ ಅದೇ ಹಾಸ್ಪಿಟಲ್ ಡಾಕ್ಟರ್ ಮಾಡ್ಲಿಕ್ಕೆ ಯೋಜನೆ ಇದೆ. ಕೀರ್ತನೆ 55:8-9 ನೆನಪುಂಟಲ್ಲ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ. ದೇವರ ಪ್ಲಾನ್ ಬೇರೆ ಇರ್ತದೆ. ಆಲ್ರೆಡಿ ದೇವರು ಯೋಸೇಫನಿಗೆ ತನ್ನ ಪ್ಲಾನ್ ಹೇಳಿದ್ದಾನೆ. ಇಂಥ ಪೊಸಿಷನ್ಗೆ ನೀನು ಬರ್ತಿ, ಇಂಥ ಪೊಸಿಷನ್ ನೀನು ಕೊಡ್ಲಿಕ್ಕಿದ್ದೇನೆ. ಹಲ್ಲೆಲೂಯಾ. ಆದಿಕಾಂಡ 37:29ರಿಂದ ನಾವು 35 ವಾಕ್ಯ ಓದಿದ್ರೆ, ಜೆನಿಸಿಸ್ 37:29-35 ವಾಕ್ಯ ಓದಿದ್ರೆ, ಅವರು ಒಂದು ಮೃಗವನ್ನು ಕೊಂದು ಯೋಸೇಫನ ಬಟ್ಟೆಯನ್ನು ಅದರಲ್ಲಿ ಅದ್ದಿ, ಆ ರಕ್ತದಲ್ಲಿ ಅದ್ದಿ ತಂದೆ ಬಳಿಗೆ ಕೊಂಡು ಹೋಗ್ತಾನೆ. ನಿನ್ನ ಮಗ ಸತ್ತು ಹೋಗಿದ್ದಾನೆ, ಒಂದು ಕಾಡು ಮೃಗ ದಾಳಿ ಮಾಡಿ ಕೊಂದು ಹಾಕಿದೆ ಎಂಬುದಾಗಿ. ಹಲ್ಲೆಲೂಯಾ. ಜೀವಂತವಾಗಿ ಇದ್ರೂ ಇಲ್ಲದಾಗಿ. ಅದರ ಅರ್ಥ ಕೆಲವೊಂದು ಸಂಬಂಧಗಳನ್ನು ಹೇಗೆ ಮಾಡ್ತಾ ಗೊತ್ತುಂಟ, ನನ್ನ ಪಾಲಿಗೆ ನೀನು ಮುಂದೆ ಸತ್ತಿದೆ. ಕೆಲವೊಬ್ಬರು ಹೇಳ್ತಾರೆ, ಕೇಳಿದ್ದೀರ? ನನ್ನ ಪಾಲಿಗೆ ಕೆಲವೊಬ್ಬರು ಕಠಿಣವಾಗಿ ಮಾತಾಡ್ತಾರೆ. ಸಂಬಂಧಿಕರಾಗಿರ್ಬೋದು, ಕೆಲವು ಸ್ನೇಹಿತರಾಗಿರ್ಬೋದು. ಇನ್ನು ಮುಂದೆ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ, ನನ್ನ ಪಾಲಿಗೆ ನೀನು ಸತ್ತು ಹೋದವನು ಎಂಬುದಾಗಿ ಹೇಳ್ತಾರೆ. ಯೋಸೇಫ ಜೀವಂತವಾಗಿದ್ರು ಅವರಿಗೆ ಸತ್ತ ಹಾಗೆ. ಇಂಥ ಮಾತುಗಳು ಬರುವಾಗ ಯೋಚನೆ ಮಾಡಬೇಕು ನೀವು. ಗುರಿಗೆ ಹತ್ತಿರ ಆಗಿದ್ದೇನೆ ನಾನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೋತು ಹೋಗಬಾರ್ದು, ನಿರಾಶೆ ಆಗಬಾರ್ದು. ದೇವರ ಯೋಜನೆ ಪ್ರಕಾರವಾಗಿ ನೀವು ಹೋಗ್ತಾ ಇದ್ದೀರಿ.
ಇದೆಲ್ಲ ಬರದಿದ್ರೆ ಸಮಥಿಂಗ್ ರಾಂಗ್. ಅವಮಾನ, ನಿಂದೆ, ವಿರೋಧ. ಹಲ್ಲೆಲೂಯಾ. ದರ್ಶನ ಬರಕ್ಕೆ ಮುಂಚೆ ಏನು ಸರಿಯಾಗಿತ್ತು ಯೋಸೇಫನ ಜೀವಿತದಲ್ಲಿ. ದರ್ಶನ ಬಂದಾಗ, ಕರೆ ಬಂದಾಗ, ಕರೆಯಲ್ಲಿ ನಿಂತಾಗ ಅಲ್ಲಿ ಸ್ಟಾರ್ಟ್ ಆಯಿತು ದರ್ಶನ ಹೇಳಲಿಕ್ಕೆ ಸ್ಟಾರ್ಟ್. ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಎಷ್ಟು ಅರ್ಥ ಆಗ್ತಾ ಇದೆಯಾ? ಕರೆಯಲ್ಲಿ ನಿಲ್ಲುವವರೆಗೆ ಅಷ್ಟೊಂದು ತೊಂದರೆ ಇರುವುದಿಲ್ಲ. ಕರೆಯಲ್ಲಿ ನಿಂತಾಗ, ಆ ದರ್ಶನಕ್ಕೆ ಅನುಗುಣವಾಗಿ ನಿಲ್ಲುವಾಗಲೇ ಸಂಗತಿಗಳು ವಿರೋಧವಾಗಿ ಆಗಲಿಕ್ಕೆ ಸ್ಟಾರ್ಟ್ ಆಗೋದು. ಕೈಯಲ್ಲಿ ಹಣ ಬರಲ್ಲ, ಸಡನ್ಲಿ ಆಗಿ ಎಲ್ಲ ಲಾಸ್ ಆಗೋದು, ಕೊರತೆಯನ್ನು ಎದುರಿಸುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರದು, ನಮ್ಮ ದೇವರು ಅದಾಗಿದೆ. ನಾನು ಕಳೆದ ಡಿಸೆಂಬರ್ ಕೊನೆಯ ದಿನಗಳಲ್ಲಿ ತೀರ್ಮಾನ ಮಾಡಿದೆ, ನಾನು ಸ್ವಲ್ಪ ಸಮಯ, ಎಷ್ಟು ಸಾಧ್ಯವಷ್ಟು ಸಮಯ ದೇವರ ಪಾದಪೀಠ ಸಮಯ ಕಳೀತಾನೆ. ಎಲ್ಲಿ ಸೇವೆಗೆ ಹೋಗಲ್ಲ. ಕಳೆದ ವರ್ಷಗಳಲ್ಲಿ ಸೇವೆಗೆ ಹೋಗ್ತಾ ಇದ್ದೆ. ಕಾರಣ ನಮಗೆ ಇಲ್ಲಿ 10 ಲಕ್ಷಕ್ಕಿಂತ ಅಧಿಕ ಒಂದು ತಿಂಗಳಿಗೆ ಇಲ್ಲಿ ನಮಗೆ ಹಣ ಬೇಕು ಸೇವೆ ನಡೆಸಲಿಕ್ಕೆ. ಸೇವೆಗೆ ಹೋದಾಗ ಸೇವೆ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ನಾನು ಪ್ರಾರ್ಥನೆ ಮಾಡುವಾಗ ದೇವರು ನನ್ನೊಟ್ಟಿಗೆ ಮಾತನಾಡಿದ, ನಾನು ಯಾವ ಮನುಷ್ಯನ ಕೈಯನ್ನು ನೋಡುವುದಲ್ಲ, ದೇವರ ಮುಖ ನಾನು ನೋಡ್ಬೇಕು, ದೇವರ ಕೈಯನ್ನು ನೋಡಬೇಕು. 123 ಕೀರ್ತನೆ 1 ವಾಕ್ಯ ಹೇಳ್ತದೆ, ದಾಸನು ಯಜಮಾನನ ಕೈಯನ್ನು, ದಾಸಿಯು ಯಜಮಾನಿಯ ಕೈಯನ್ನು ನೋಡುವ ಹಾಗೆ ನಾನು ನಿಮ್ಮ ಮುಖ ನೋಡ್ತೇನಲ್ಲ. ಹಲ್ಲೆಲೂಯಾ. ನನಗೆ ದೇವರ ಸಮ್ಮುಖ ಹೆಚ್ಚು ಸಮಯ ಕಳೆಯಬೇಕಾಗಿ ಜನವರಿಯಿಂದ ನಾನು ಹೆಚ್ಚು ಸಮಯ ಪ್ರಾರ್ಥನೆಯಲ್ಲಿ ಕಳೆಯಲಿಕ್ಕೆ ಪ್ರಾರಂಭ ಮಾಡಿದೆ. ಜನವರಿಲಿ ನಮ್ದು 21-40 ದಿವಸ ಆಯ್ತಲ್ಲ, 40 ಅಲ್ಲ 21 ದಿವಸವಾ ಸಭೆಯಲ್ಲಿ 21 ದಿವಸ ಕೂಟ ಇತ್ತು. ನಾನು 40 ಡೇಸ್ ಅಲ್ಲಿದ್ದೆ. ಹಲ್ಲೆಲೂಯಾ. ಸಮಸ್ಯೆಗಳು ಬಂತು, ಕಷ್ಟಗಳು ಬಂತು, ಕೊರತೆಗಳು ಬಂತು. ಕೊರೋನಾ ಕಾಲಘಟ್ಟದಲ್ಲಿ ಸಮಸ್ಯೆ ಬಂದಿತ್ತು, ಅಷ್ಟು ಅದಕ್ಕಿಂತ ಡಬಲ್ ಸಮಸ್ಯೆ ಜನವರಿ ನಂತರ ಬಂತು ನಮಗೆ. ದೇವರು ಕೈ ಬಿಡಲಿಲ್ಲ, ಆದರೂ ಏರುಪೇರಾಯಿತು. ನಾವು ದೇವರಿಗೋಸ್ಕರ ತೀರ್ಮಾನ ತೆಗೆದುಕೊಳ್ಳುವಾಗ, ದೇವರಿಗಾಗಿ ನಿಲ್ತೇನೆ, ನನ್ನ ಕರೆಯಲ್ಲಿ ನಿಲ್ತೇನೆ, ದರ್ಶನ ನಿಲ್ತೇನೆ ಹೇಳುವಾಗ ಸಂಗತಿಗಳು ಚೇಂಜ್ ಆಗುತ್ತದೆ ಕೆಲವೊಮ್ಮೆ. ಆಗ ಭಾರ ಪಡಬಾರದು. ಎಲ್ಲಕ್ಕಿಂತ ದೊಡ್ಡ ಆಶೀರ್ವಾದ ದೇವರ ಉದ್ದೇಶದ ಪ್ರಕಾರ, ದೇವರ ಚಿತ್ತ ಪ್ರಕಾರ ಜೀವಿಸುವಂಥದ್ದೇ ದೊಡ್ಡ ಆಶೀರ್ವಾದ. ಹಲ್ಲೆಲೂಯಾ. ಕೊರತೆ ಬರ್ತದೆ, ಅದರಲ್ಲಿ ತೊಂದರೆ ಇಲ್ಲ. ಹಲ್ಲೆಲೂಯಾ. ದೇವರು ನಮ್ಮ ಜೊತೆ ಇದ್ದಾನೆ. ದೇವರು ಕೆರೀತಲ್ಲಿ ದೇವರು ತನ್ನ ಪ್ರವಾದಿಗೆ ಬರಗಾಲದಲ್ಲಿ ಕೂಡ ಕಾಗೆ ಮೂಲಕ ಆಹಾರ ಕೊಟ್ಟು ಪೋಷಿಸಲಿಕ್ಕೆ ಸಾಧ್ಯ ಆದರೆ ತನ್ನ ಮಕ್ಕಳಿಗೆ ಕೈ ಬಿಡ್ತಾನ? 127 ಕೀರ್ತನೆ 1ನೇ ವಾಕ್ಯ ಓದಿ. 1 ವಾಕ್ಯ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಬೆಳಗಾಗುವುದಕ್ಕಿಂತ ಮುಂಚೆ ಹೊತ್ತು ಮೀರಿ ಮಲಗುವರೆ ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿ ಕೊಡುತ್ತಾನೆ. ಯಾರಿಗೆ? ತನ್ನ ಪ್ರಿಯರಿಗೆ. ಸೇವೆ ಯಾರದು? ನಾನು ಇಸ್ರೇಲ್ ಜನರು ಮೋಶ ನಡೆಸೋದು 27 ಲಕ್ಷ ಅಂತ ನನ್ನ ಮೈಂಡಲ್ಲಿತ್ತು. ಮೊನ್ನೆ ಬಂದ ಸೇವಕರು ಹೇಳಿದ್ರು 45 ಲಕ್ಷ ಅಂತೆ. 45 ಲಕ್ಷ ಜನರನ್ನು 3 ಹೊತ್ತು ಆಹಾರ ಕೊಟ್ಟು ಆ ಮರುಭೂಮಿಯಲ್ಲಿ ಬೇಕಾದಷ್ಟು ನೀರನ್ನು ಕೊಟ್ಟು ನಡೆಸಬೇಕಾದ ನಮಗೆ ಕಳೆದ ವರ್ಷದಲ್ಲಿ ನಮ್ಮಲ್ಲಿದ್ದದ್ದು 200-250 ಜನ. ಕಳೆದ ವರ್ಷಗಳಲ್ಲಿ ನೀರಿನ ಭಯಂಕರ ಅಭಾವ ಬಂತು. ಟ್ಯಾಂಕರ್ ಇಟ್ಕೊಂಡು ನಾವು ಇನ್ನೊಂದು ಸೈಟಿಗೆ, ಎನ್ಎಜಿ ಸೈಟಿಗೆ ಹೋಗಿ ಅಲ್ಲಿಂದ ನೀರು ತರ್ತಾ ಇದ್ದೆವು. ಆ ನೀರಿನ ಅಭಾವ ಹೇಗೆ, ಎಷ್ಟು ತೊಂದರೆ ಅಂತ ನಾವು ಅದನ್ನು ನೋಡಿದ್ದೇವೆ. ಸ್ವಲ್ಪ ಜನರಿಗೆ, 250-300 ಜನರಿಗೆ 40 ಲಕ್ಷ ಜನ. ಯಾವ ಬಾವಿ ಇಲ್ಲ ಮರುಭೂಮಿಯಲ್ಲಿ, ಯಾವ ನದಿ ಇಲ್ಲ, ಯಾವ ಸಮುದ್ರ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ, ಎಷ್ಟು ನೀರು ಬೇಕು ಅಷ್ಟು ಲಕ್ಷ ಜನರಿಗೆ. ದೇವರು ಪೋಷಿಸಲಿಲ್ವಾ? ನಿಮ್ಮ ಕುಟುಂಬ ದೇವರಿಗೆ ದೊಡ್ಡ ವಿಷಯವಾ? ನೀವು ಮತ್ತು ನಿಮ್ಮ ಕುಟುಂಬ ದೇವರು ದೊಡ್ಡ ವಿಷಯವಾ? ದೇವರ ಉದ್ದೇಶಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಮಗೇನು ಬೇಕೋ ಅದು ದೇವರಿಗೆ ನೋಡಿಕೊಳ್ತಾರೆ.
ಸೇವೆ ದೇವರದ್ದು, ಸೇವೆ ದೇವರಿಗೆ ಸಂಬಂಧಪಟ್ಟದ್ದು. ನಮ್ಮನ್ನು ಇಲ್ಲಿ ಖಾಲಿ ನಡೆಸಲಿಕ್ಕೆ ಇಟ್ಟಿದ್ದಾನೆ. ಸೇವೆ ದೇವರದ್ದು. ನಾನೀಗ ಸತ್ರೆ ನಿಜ ಬೆತ್ತ ಸಭೆಗಿಂತ ಯಾರೋ ದೇವರಿಗೆ ನೇಮಿಸ್ತಾನೆ ಇಲ್ಲಿ. ಹಲ್ಲೆಲೂಯಾ. ಸೇವೆ ದೇವರದ್ದು. ನಾವು ಕೂಡ ದೇವರಿಗೆ ಸಂಬಂಧಪಟ್ಟವರು. ದೇವರ ಉದ್ದೇಶಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ದೇವರನ್ನು ಪರಿಪೂರ್ಣವಾಗಿ ಆತುಕೊಳ್ಬೇಕು, ಪರಿಪೂರ್ಣ ದೇವರು ನಂಬಬೇಕು ನಾವು. ಇನ್ನೊಂದು ವಿಷಯ ಗೊತ್ತಾ, ಪ್ಯಾಕೇಜ್ ಒಂದಿಗೆ ಬರ್ತದೆ ಎಲ್ಲ. ಇಬ್ರಿ 13:20-21 ಓದಿ. Hebrew 13:20-21. Hebrew chapter 13:20-21. ಇಲ್ಲಿ ಟೈಮ್ ಹಾಕ್ಲಿಲ್ಲ, ಟೈಮ್ ಬರ್ತಾ ಇಲ್ವಾ? ಮತ್ತೆ ಟೈಮ್ ಹೋದ್ರೆ ತೊಂದರೆ ಇಲ್ಲ ನಿಮಗೆ? ಇವತ್ತು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ದಾ? ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆ ಎಂಬ ಹಿಂಡಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಯಾವುದಕ್ಕೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. ಆತನು ಯೇಸು ಕ್ರಿಸ್ತನ ಮೂಲಕ ತನಗೆ ಸಮರ್ಪಕವಾದದನ್ನು ನಮ್ಮಲ್ಲಿ ನಡೆಸಲಿ. ನಮಗೆ ಬೇಕಾದದ್ದು ದೇವರು ಆಲ್ರೆಡಿ ಪ್ಯಾಕೇಜ್ ಆಗಿ ಕೊಟ್ಟಿದ್ದಾನೆ. 2 ಪೇತ್ರ 1:3 ನೋಡಿದ್ರೆ ಭಕ್ತಿಗೆ ಜೀವಕ್ಕೆ ಬೇಕಾದೆಲ್ಲ ಆಲ್ರೆಡಿ ದೇವರು ಕೊಟ್ಟಾಗಿದೆ. ಹಲ್ಲೆಲೂಯಾ. ನಮ್ಮ ನಂಬಿಕೆ ದೇವರು ಯೇಸು ಸ್ವಾಮಿ, ಆತನ ಮುಖ ನಾವು ನೋಡ್ತಾ ಇರಬೇಕು. ಹಲ್ಲೆಲೂಯಾ. ಇಲ್ಲಿ ಜೀವ ಇದ್ದವನು ಸತ್ತವನನ್ನಾಗಿ ಮಾಡ್ತಾ ಇದ್ದಾರೆ. ಸಂಬಂಧ ಅಲ್ಲ, ಅದರ ಅರ್ಥ ಜೀವಂತವಾಗಿದ್ರು ಅವನು ಸತ್ತವನು. ಈಗ ಯಾಕೋಬ ಏನು ಎಣಿಸ್ತಾ ಇದ್ದ, ತನ್ನ ಮಗ ಸತ್ತು ಹೋದ, ಅಳ್ತಾ ಇದ್ದ, ಎಷ್ಟು ದಿವಸಗಳ ತನಕ ಹಂಬಲಿಸ್ತಾ ಇದ್ದ ಮಗನಿಗೋಸ್ಕರ. ಆದಿಕಾಂಡ 37:29-35 ವಾಕ್ಯದಲ್ಲಿ ಅದನ್ನು ನೋಡ್ತಾ. ಜೆನಿಸಿಸ್ 37:28-35 ಓದ್ತೇವೆ. ಜೆನಿಸಿಸ್ 37:36 ಓದಿ. 36 ವಾಕ್ಯ. ಅವ್ರು ಏನ್ ಮಾಡ್ತಾರೆ, ಇಷ್ಮಾಯೇಲರು ಐಗುಪ್ತಕ್ಕೆ ಹೋಗಿ ಅಲ್ಲಿ ಪೊಟಿಫರನಿಗೆ ಮಾರಿ ಬಿಡ್ತಾರೆ. ಮಿದ್ಯಾನರು ಯೋಸೆಫನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋಗಿ ಫರೋಹನ ಬಳಿಯಲ್ಲಿದ್ದ ದೊಡ್ಡ ಉದ್ಯೋಗಸ್ಥನಾದ ಪೋಟಿಫರನಿಗೆ ಮಾರಿದರು. ಇವನು ಮೈಗಾವರಿನವರ ದಳವಾಯಿ. ನೋಡಿ, ಪೊಟಿಫರ್ ಮೈಗಾವಲ್ ಅಂದ್ರೆ ಬಾಡಿ ಗಾರ್ಡ್ ಇರ್ತಾರಲ್ಲ, ರಾಜನಿಗೆ ಅರಸನ ಕಿಂಗ್ಗೆ ಬಾಡಿ ಗಾರ್ಡ್ ಇರ್ತಾರಲ್ಲ, ಅವರ ನಾಯಕ, ಅವರ ಅಧಿಕಾರಿ, ಆಫೀಸರ್, ಅವರಿಗೆ ಆಫೀಸರ್. ಹಲ್ಲೆಲೂಯ. ಅವನಿಗೆ ಮಾರ್ತಾರೆ. ನೋಡಿ, ಸಪೋಸ್ ಐಗುಪ್ತಕ್ಕೆ ಹೋಗೋ ಬದಲಿರುವಂಥ ಯಾವುದೇ ದೇಶಕ್ಕೆ ಹೋಗಿ ಮಾರಬಹುದಿತ್ತು. ಹಾಗೆ ಆಗಿದ್ರೆ ಏನಾಗ್ತಾ ಇತ್ತು? ದೇವರ ಉದ್ದೇಶ ಯೋಸೇಫನ ನೆರವೇರ್ತಾ ಇತ್ತಾ? ಸಪೋಸ್ ಐಗುಪ್ತ ದೇಶದ ಬೇರೆ ಯಾವುದೋ ಒಂದು ವ್ಯಕ್ತಿಗೆ ಮಾರಬಹುದಿತ್ತು. ಹಾಗೆ ಮಾಡಿದ್ರೆ ಏನಾಗ್ತಾ ಇತ್ತು? ಯೋಸೇಫನ ದೇವರ ಉದ್ದೇಶ ನೆರವೇರ್ತಾ ಇತ್ತಾ? ಇಲ್ಲ. ಮೈಗಾವಲಿನ ದಳವಾಯಿ, ಈ ಬಾಡಿಗಾರ್ಡ್ಗಳು, ಅರಸನ ಬಾಡಿಗಾರ್ಡ್ಗಳಿಗೆ ಅಧಿಕಾರಿಯಾಗಿದ್ದವನಿಗೆ ಮಾರ್ತಾ ಇದ್ದಾರೆ. ಹಲ್ಲೆಲೂಯಾ. ಅವನ ಮನೆಗೆ ಬಂದ ಈಗ ಯೋಸೇಫ, ಅವನು ಕೈ ಹಾಕಿ ಗುಲಾಮನಾಗಿ ಬಂದ ಆ ಮನೆಗೆ ಸರ್ವಾಧಿಕಾರಿಯಾಗಿ, ಸೇವಕನಾಗಿ, ಮ್ಯಾನೇಜರ್ ಆಗಿ ಬದಲಾಗ್ತಾನೆ. ಕೈ ಹಾಕಿದ ಕೆಲಸವನ್ನು ಸಫಲ ಮಾಡ್ತಂತ ಆ ಪೊಟಿಫರನು ಕೂಡ ನೋಡಿದ. ಹಲ್ಲೆಲೂಯಾ. ನಾನು ಎಣಿಸ್ತೇನೆ ಸ್ವಲ್ಪ ದಿವಸಗಳು ಹೋದ ಹಾಗೆ ಯೋಸೇಫನ ಮೈಂಡಲ್ಲಿ ಬಂದಿರಬೇಕು, ಕಂಫರ್ಟೇಬಲ್ ಝೋನ್, ಸುರಕ್ಷಿತ ವಲಯದಲ್ಲಿ ನಾನಿದ್ದೇನೆ. ಹಲ್ಲೆಲೂಯಾ. ದೇವರು ಹೇಳಿದ ಪೊಸಿಷನ್ ಇದೇ ಆಗಿರಬಹುದು ಅಂತ ಯೋಚಿಸಬಹುದೇನೋ ಗೊತ್ತಿಲ್ಲ. ಕೆಲವೊಮ್ಮೆ ನಾವು ಕೆಲವು ಕಡೆ ಸೆಟ್ಲ್ ಆಗ್ಲಿಕ್ಕೆ ನೋಡ್ತೇವೆ. ನಾವು ಸಾಕಿನ್ನು ಸೇವೆ, ಸಾಕಿನ್ನು ಸ್ವಲ್ಪ ಹಣ ಬ್ಯಾಂಕಲ್ಲಿ ಉಂಟು, ಸ್ವಲ್ಪ ಭೂಮಿ ಉಂಟು, ಮಕ್ಕಳದ್ದೆಲ್ಲ ವಿದ್ಯಾಭ್ಯಾಸ ಆಯಿತು, ಮಕ್ಕಳದ್ದು ಮದುವೆ ಆಯಿತು, ಕಂಫರ್ಟೇಬಲ್ ಝೋನ್ಗೆ ಬಂದು ಬಿಡ್ತೇವೆ. ದೇವರ ಉದ್ದೇಶ ನೆರವೇರಲಿಲ್ಲ. ಎಷ್ಟಕ್ಕೆ ಅರ್ಥ ಆಗ್ತಾ ಇದೆ? ಇದು ಕೂಡ ಚಿಕ್ಕ ಹುದ್ದೆ ಅಲ್ಲ. ಪೊಟಿಫರನ ಮನೆಯಲ್ಲಿ ಪೊಟಿಫರನ ಕೆಳಗಿದ್ದಾನೆ ಅವನು. ಈಗ ಪೊಟಿಫರ್ ನಂತರ ಇವನೇ ಅವನ ಎಲ್ಲ ಪ್ರಾಪರ್ಟಿಗೆ ಅಧಿಕಾರಿ.
ಯೋಚಿಸ್ಲಿಕ್ಕೆ ಸಾಧ್ಯ ಇತ್ತು. ಯೋಸೆಫ್ ಯೋಚಿಸ್ತಿರ್ಬೋದು, ಇದೇ ಆಗಿರ್ಬೋದು. ದೇವರು ಕೆಲವು ವರ್ಷದ ಹಿಂದೆ 13 ವರ್ಷ ನನಗೆ ಹೇಳಿದಂತ, ಆ ಒಂದು 10 ವರ್ಷದ ಹಿಂದೆ ಹೇಳಿದಂತ ಅದೇ ವಾಗ್ದಾನ ಇದೇ ಆಗಿರ್ಬೋದು ಅಂತ ಯೋಚಿಸಿರ್ಬೋದು. ಹಾಯಾಗಿರ್ತಾರೆಂಬುದು ಯೋಚಿಸಿರ್ಬೋದು. ಅವಾಗಲೇ ಪೋಟಿಫರನ ಪತ್ನಿ ಎದ್ದು ಬರ್ತಾ ಇದ್ದಾಳೆ. 7ನೇ ವಾಕ್ಯ, 7ರಿಂದ 20 ವಾಕ್ಯ. ಹಲ್ಲೆಲೂಯ. ಪ್ರತಿದಿನ ಇವನನ್ನು ಪೀಡಿಸ್ತಾ ಇದ್ದಾಳೆ. ನನ್ನ ಜೊತೆಯಲ್ಲಿ ಶರೀರ ಸಂಬಂಧ ಬೆಳೆಸು, ನನ್ನ ಜೊತೆ ಶರೀರ ಸಂಬಂಧ ಬೆಳೆಸು ಎಂಬುದಾಗಿ ಪೀಡಿಸ್ತಾ ಇದ್ದಾಳೆ. ಹಲ್ಲೆಲೂಯ. ಪೀಡಿಸ್ತಾ ಇದ್ದಾಳೆ ಇವನನ್ನು. ಇವನಿಗೆ ಯಾರಿತ್ತು? ಯೋಸೇಫನೊಳಗೆ ದೇವರ ಆತ್ಮ ಇತ್ತು. ಹೇಗೆ ಗೊತ್ತಾಗ್ತದೆ? 41:38 ಓದಿ. ಆದಿಕಾಂಡ 41:38, 41:38. ಈ ಮಾತು ಫರೋಹನಿಗೂ ಅವನ ಪರಿವಾರದವರಿಗೂ ಒಳ್ಳೆಯದಾಗಿ ತೋಚಿದ್ದರಿಂದ ಫರೋಹನು ತನ್ನ ಪರಿವಾರದವರಿಗೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ. ಪಾಪ ಮಾಡ್ಲಿಕ್ಕೆ ಅವನು ಒಪ್ತಾ ಇಲ್ಲ. ಸಪೋಸ್ ಸೈತಾನನ ತಂತ್ರ ಇದು, ಅವನು ಬೀಡಿಸ್ಲಿಕ್ಕೆ. ಸಪೋಸ್ ಪಾಪ ಮಾಡಿ ಬಿಟ್ಟಿದ್ರೆ ಏನಾಗ್ತಾ ಇತ್ತು? ದೇವರ ಯೋಜನೆ ಅವರ ಜೀವಿತ ನೆರವೇರ್ತಾ ಇರಲಿಲ್ಲ. ಹಲ್ಲೆಲೂಯಾ. ಅವಳು ಎದ್ದು ಬಂದದ್ದು ಒಳ್ಳೆದಕ್ಕೆ. ಅದು ಇವನಿಗೆ ಪಾಪ ಮಾಡಲಿಕ್ಕೆ ಪ್ರೇರೇಪಣೆ ಕೊಡಲಿಕ್ಕೆ. ಸೈತಾನನ ತಂತ್ರವನ್ನು ಬೀಳಿಸ್ಲಿಕ್ಕಿತ್ತು. ದೇವರ ಯೋಜನೆ ಸುರಕ್ಷಿತ ವಲಯದಿಂದ ಯೋಸೇಫನ್ನು ತೆಗಿಲಿಕ್ಕಿತ್ತು. ಎಷ್ಟಿಗೆ ಅರ್ಥ ಆಗ್ತಾ ಇದೆ? 20ನೇ ವಾಕ್ಯದಿ ಯಾವ ಸೆರೆಯಲ್ಲಿ ಆಗ್ತಾನೆ ನೋಡಿ. ಈ ಪೋಟಿಫರನು ಅವನನ್ನು ಬಂದು ನಂತರ ಹೆಂಡತಿ ಅವನು ದೂರು ಕೊಟ್ಟಾಗ ಎಲ್ಲಿ ಆಗ್ತಾನೆ ನೋಡಿ, ಸೆರೆಮನೆಗೆ ಆಗ್ತಾನೆ ನೋಡಿ. 20ನೇ ವಾಕ್ಯ ಓದಿ. 20 ವರ್ಡ್ಸ್, 39:20. ಜೆನಿಸಿಸ್ 39:20. ಯೋಸೇಫನ ದಣಿಯು ಕೇಳಿ ಬಹಳ ಸಿಟ್ಟುಗೊಂಡು ಅವನನ್ನು ಹಿಡಿಸಿ ಅರಸನು ಸೆರೆಯುವುದನ್ನು ಕಟ್ಟಿ ಹಾಕಿಸುತ್ತಿದ್ದ. ಯಾರು 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 ಸೆರೆಯವರನ್ನು ಹಾಕಿಸ್ತಿದ್ದ? ಅರಸನು. ನಾರ್ಮಲ್ ಸೆರೆಮನೆ ಅಲ್ಲ ಇದು. ಸಾಧಾರಣ ಮನುಷ್ಯನಿಗೆ ಬೇರೆ ಸೆರೆಮನೆಗಳಿದೆ. ಅರ್ಥ ಆಗ್ತಾ ಇದೆ ನಿಮಗೆ? ಸಾಧಾರಣ ಜನ ಅಪರಾಧ ಮಾಡಿದ್ರೆ ಅವರಿಗೆ ಹಾಕುವಂತ ಬೇರೆ ಸೆರೆಮನೆಗಳಿರ್ತದೆ. ಇವನನ್ನು ಹಾಕಿದ್ದು ನಾರ್ಮಲ್ ಸೆರೆಮನೆ ಅಲ್ಲ. ಅರಸನು ಕಟ್ಟಿ ಹಾಕಿಸಿದ್ದ ಸೆರೆಮನೆ. ಆ ಲೆವೆಲ್ ಅಲ್ಲಿ ಇರುವವರಿಗೆ, ಅಧಿಕಾರ ವರ್ಗದವರಿಗೆ ಹಾಕುವಂತ ಸೆರೆಮನೆ ಇದು. ಅರ್ಥ ಆಯ್ತಾ? ಅದು ದೇವರ ಯೋಜನೆ. ನಾರ್ಮಲ್ ಸೆರೆಮನೆಗೆ ಹೋಗಿದ್ರೆ ಅಲ್ಲಿ ಪಾನದಾಯಕ ಬರ್ತಾ ಇಲ್ಲ, ಭಕ್ಷ್ಯಗಾರ ಬರ್ತಾ ಇಲ್ಲ. ಅರ್ಥ ಆಗ್ತಾ ಇದೆ? ಪ್ರೈಸ್ ಗಾಡ್. ಪಾನದಾಯಕ ಬರ್ತಾ ಇರಲಿಲ್ಲ, ಭಕ್ಷ್ಯಕಾರನು ಬರ್ತಾ ಇರಲಿಲ್ಲ. ಸೆರೆಮನೆಗೆ ಹೋದಾಗ ಯೋಸೇಫ್ ಯೋಚಿಸಿದ್ರು, ಅಯ್ಯೋ ಏನಾಯ್ತು ಇದು, ಒಳ್ಳೇದು ಮಾಡ್ಲಿಕ್ಕೆ ಹೋದೆ, ನಾನು ಏನು ತಪ್ಪು ಮಾಡಲಿಲ್ಲ, ಯಾಕೆ ಸೆರೆವಾಸ ಸಿಕ್ಕಿತು? ವೇದನೆ ಪಟ್ಟಿರಬಹುದು, ವೇದನೆ ಆಗಿರ್ಬೋದು ಅವನಿಗೆ. ಅದು ಕೂಡ ಗುರಿಯ ಕಡೆಗೆ ನಡೆಸಲಿಕ್ಕೆ ಸುರಕ್ಷಿತ ವಲಯದಿಂದ ದೇವರು ಅವನನ್ನು ತಪ್ಪಿಸ್ತಾ ಇದ್ದಾರೆ. ಹಲ್ಲೆಲೂಯಾ. 40ನೇ ಅಧ್ಯಾಯ 1-8 ವಾಕ್ಯ ಓದಿ. ಜೆನಿಸಿಸ್ ಚಾಪ್ಟರ್ 40, 1-8. ಈ ಸಂಗತಿಗಳಾದ ಮೇಲೆ ಐಗುಪ್ತ ದೇಶದ ಅರಸನಾದ ಫರೋಹನಿಗೆ ಪಾನಕ ಕೊಡುವನು, ಭಕ್ಷ್ಯಗಳನ್ನು ಮಾಡಿಕೊಡುವನು ತಮ್ಮ ದಣಿಗೆ ವಿರೋಧವಾಗಿ ಯಾವುದೋ ತಪ್ಪು ಮಾಡಿದರಿಂದ ಫರೋಹನು ಆ ಇಬ್ಬರು ಉದ್ಯೋಗಸ್ಥರ ಮೇಲೆ, ಅಂದರೆ ಪಾನದಾಯಕರಲ್ಲಿ ಮುಖ್ಯಸ್ಥನ ಮೇಲೆಯೋ ಭಕ್ಷ್ಯಕಾರರಲ್ಲಿ ಮುಖ್ಯಸ್ಥನ ಮೇಲೆ ಕೋಪ ಮಾಡಿ ಅವರನ್ನು ಮೈಗಾವಲಿನವರ ದಳವಾಯಿಯ ಮನೆಯೊಳಗೆ ಕಾವಲಲ್ಲಿರಿಸಿದನು. ಅದು ಯೋಸೇಫನು ಬಿದ್ದ ಸೆರೆಮನೆಯೇ. ದಳವಾಯು ಯೋಸೇಫನನ್ನು ಅವರ ಉಪಚಾರಕ್ಕೆ ನೇಮಿಸಿದ್ದರಿಂದ ಯೋಸೇಫನು ಅವರಿಗೆ ಸೇವೆ ಮಾಡುವನಾದನು. ಹೀಗೆ ಅವರು ಕೆಲವು ಕಾಲ ಕಾವಲಲ್ಲಿದ್ದ ಮೇಲೆ ಅವರಿಬ್ಬರಿಗೂ, ಅಂದರೆ ಐಗುಪ್ತ ದೇಶದವರ ಅರಸನು ಸೆರೆಯಲ್ಲಿ ಹಾಕಿಸಿದ್ದ ಪಾನದಾಯಕನಿಗೂ ಭಕ್ಷ್ಯಕಾರನಿಗೂ ಒಂದೇ ರಾತ್ರಿ ಕನಸು ಬಿತ್ತು. ಅವರವರ ಕನಸಿಗೆ ಬೇರೆ ಬೇರೆ ಅರ್ಥವಿತ್ತು. ಬೆಳಿಗ್ಗೆ ಯೋಸೇಫನು ಅವರ ಬಳಿಗೆ ಬಂದಾಗ ಅವರು ಚಿಂತೆಯುಳ್ಳವರಾಗಿ ಕಾಣಿಸಿದರು. ಅದನ್ನು ಅವನು ನೋಡಿ, ನಿಮ್ಮ ಮುಖವು ಈ ಹೊತ್ತು ಯಾಕೆ ಕಳೆಗುಂದಿತು ಎಂದು ತನ್ನ ದಣಿಯ ಮನೆಯೊಳಗೆ. 9-15 ಪಾನದಾಯಕನಿಗೆ
ಕನಸಿನ ಅರ್ಥ ಹೇಳ್ತಾನೆ. 16-19 ವಾಕ್ಯ ಭಕ್ಷ್ಯಗಾರನಿಗೆ ಅವರ ಕನಸಿನ ಅರ್ಥ ಹೇಳ್ತಾನೆ. ಹೌದಾ? ಪ್ರೈಸ್ ಗಾಡ್. 20-23 ವಾಕ್ಯ ಓದಿಕೊಳ್ಳುವ. 20-23. ಮೂರನೆಯ ದಿನದಲ್ಲಿ ಫರೋಹನ ಜನ್ಮದಿನವಾದ್ದರಿಂದ ಅವನು ತನ್ನ ಸೇವಕರಿಗೆಲ್ಲರಿಗೆ ಔತಣವನ್ನು ಮಾಡಿಸಿ ಮುಖ್ಯ ಪಾನದಾಯಕನನ್ನು ಮುಖ್ಯ ಭಕ್ಷ್ಯಕಾರನ್ನು ಬಿಡಿಸಿ ಸೇವಕರ ಮಧ್ಯದಲ್ಲಿ ನಿಲ್ಲಿಸಿದನು. ಪಾನದಾಯಕರ ಮುಖ್ಯಸ್ಥನನ್ನು ತಿರುಗಿ ಅವನ ಉದ್ಯೋಗಕ್ಕೆ ನೇಮಿಸಿದನು. ಅವನು ಪಾನಪಾತ್ರೆಯನ್ನು ಫರೋಹನ ಕೈಗೆ ಕೊಡುವನಾದನು. ಆದರೆ ಮುಖ್ಯ ಭಕ್ಷ್ಯಕಾರನನ್ನು ಫರೋಹನು ಗಲ್ಲಿಗೆ ಹಾಕಿಸಿದನು. ಹೀಗೆ ಯೋಸೇಫನು ಹೇಳಿದಂತೆಯೇ ಆಯಿತು. ಆದಾಗ್ಯೂ ಮುಖ್ಯ ಪಾನದಾಯಕನು ಯೋಸೇಫನನ್ನು ನೆನಪು ಮಾಡದೆ ಮರೆತು ಬಿಟ್ಟನು. ಆಕ್ಚುಲಿ 9-15 ವಾಕ್ಯ ಓದಿದ್ರೆ ಅವ್ರಿಗೆ ಹೇಳಿದ, ನನ್ನನ್ನು ನೆನಪು ಮಾಡಿಕೊಳ್ಬೇಕು ನೀವು ಬಿಡುಗಡೆ ಆದ ನಂತರ ಅಂತ. ನಾನು ಯಾವ ತಪ್ಪು ಮಾಡಲಿಲ್ಲ, ನಾನು ಇಬ್ರಿಯನು, ಹೀಗೀಗೆ ಆಯ್ತು ಅಂತ ಹೇಳಿದ. ಆದರೆ ಇಲ್ಲಿ ನೋಡಿ, ಒಂದು ಗಮನ ಇಟ್ಕೊಳ್ಬೇಕು, ಯೋಸೇಫನ ಪ್ರವಾದನೆ ಇಲ್ಲಿ ನೆರವೇರಿತು. ಒಬ್ಬ ವ್ಯಕ್ತಿ ಸಾಯುವಂಥ ವ್ಯಕ್ತಿಯನ್ನು ಬಿಡಿಸಿತ್ತು ಆ ಪ್ರವಾದನೆ. ಸಾಯಬೇಕಾದ ವ್ಯಕ್ತಿಯನ್ನು ಬಿಡಿಸಿತ್ತು, ಸೆರೆಮನೆಯಿಂದ ಬಿಡಿಸಿತ್ತು, ಆ ಹುದ್ದೆಗೆ ಪುನಃ ಆತನನ್ನು ನಿಲ್ಲಿಸಿತು. ಮರೆತು ಹೋಗುವಂಥ ಚಾನ್ಸಸ್ ಇಲ್ಲ. ಅದು ಮರೆತು ಹೋದಂತೆ. ಮರೆತು ಹೋಗುವಂತೆ ಮಾಡಿದ್ದು ದೇವರೇ. ಅದು ಕೆಲವರು ನಮ್ಮನ್ನು ಮರೆತು ಹೋದಾಗ ನಾವು ನಿರಾಶರಾಗಬಾರದು. ಅಲ್ಲಲ್ಲಿಯ ಕೆಲವು ಮರೀತಾರೆ, ನಮ್ಮ ಒಳ್ಳೆತನ ಮರೀತಾರೆ, ನಮ್ಮ ಉಪಕಾರ ಮರೀತಾರೆ. ನಾವು ಟೆನ್ಷನ್ ತಗೋಬಾರದು. ಹಲ್ಲಲುಯ. 41ನೇ ಅಧ್ಯಾಯ 1-7 ವಾಕ್ಯ ಓದಿ. 41 ಚಾಪ್ಟರ್ 1-7. 2 ವರ್ಷಗಳಾದ ಮೇಲೆ 2 ವರ್ಷಗಳವರೆಗೆ ಇವನು ಯೋಚನೆ ಮಾಡಿರ್ಬೋದು ಯೋಸೇಫ. ಮಾನುಷಿಕವಾಗಿ ಅಯ್ಯೋ ಈ ವಾಗ್ದಾನ ಯಾವಾಗ ಇನ್ನು ನೆರವೇರ್ತ. ನಾವು ಕೂಡ ಅನೇಕ ಸಲ ಸ್ವಲ್ಪ ಲೇಟ್ ಆದ ಕೂಡಲೇ ಅಯ್ಯೋ ದೇವರು ನನಗೆ ದುಬೈಗೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ದಾನೆ, ಅಮೆರಿಕಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದೆ, ಕೆನಡಾಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದೆ, ಇಷ್ಟ ಟೈಮ್ ದಾಟ್ತಾ ಇದೆ, ನನಗೆ ಒಳ್ಳೆ ಕಡೆ ಮದುವೆ ಆಗ್ತದೆ ಅಂತ ಹೇಳಿದ್ದಾನೆ ದೇವರು, ಒಳ್ಳೆ ವರ ಸಿಗ್ತಾನೆ ಅಂತ ಹೇಳಿದ್ದಾನೆ, ಒಳ್ಳೆ ವಧು ಸಿಗ್ತಾಳೆ ಅಂತ ಹೇಳಿದ್ದಾನೆ, ಸೌಖ್ಯ ಆಗ್ತದೆ ಅಂತ ಹೇಳಿದ್ದಾನೆ, ಒಳ್ಳೆ ಬಿಸ್ನೆಸ್ ಸಿಗ್ತದೆ ಅಂತ ಹೇಳಿದ್ದಾನೆ. ಇಲ್ಲಿ ತಿಂಗಳು ಹೋಯ್ತು, ವರ್ಷ ಹೋಯ್ತು, ವಾಗ್ದಾನ ನೆರವೇರ್ತಾ ಇಲ್ಲ. ಕುಗ್ಗಿ ಹೋಗ್ತೇವೆ ಕೆಲವೊಮ್ಮೆ. ನಾವು ನೆನೆಸಿ ಕುಗ್ಗಿ ಹೋಗ್ತೇವೆ. ಸೆರೆಮನೆಯಲ್ಲಿ 2 ವರ್ಷ ಕಳೆದು ಸುಲಭದ ಕಾರ್ಯ ಅಲ್ಲ ಅದು. 1 ವಾರ ನಿಂತು ಬನ್ನಿ ಸೆರೆಮನೆಯಲ್ಲಿ, ಗೊತ್ತಾಗ ಸೆರೆಮನೆ ಅಂದ್ರೆ ಏನು ಅಂತ. ಅಲ್ವಿಯ? ಕುಗ್ಗಿ ಹೋಗಿರಬಹುದು. ಯೋಚನೆ ಮಾಡಿ, ದೇವರನ್ನು ಕೈ ಬಿಟ್ಟ, ದೇವರನ್ನು ಮರೆತು ಹೋದ, ಆ ಪಾನದಾಯಕರು ಮರೆತು ಹೋದ, ಅವನು ಉಪಕಾರ ಇಲ್ಲದವನು. ನಿರಾಶೆ ಆಗಿರಬಹುದು. ನಿರಾಶೆ ಆಗಬಾರದು. ಓದಿ, ಕಂಟಿನ್ಯೂ. 41. 2 ವರ್ಷಗಳಾದ ಮೇಲೆ ಫರೋಹನಿಗೆ ಕನಸು ಬಿತ್ತು. ಆ ಕನಸು ಏನೆಂದರೆ, ಅವನು ನೈಲ್ ನದಿ ತೀರದಲ್ಲಿ ನಿಂತಿದ್ದನು. ಅಷ್ಟರಲ್ಲಿ ಲಕ್ಷಣವಾದ 7 ಕೊಬ್ಬಿದ ಆಕಳುಗಳು ಆ ನದಿಯೊಳಗಿಂದ ಬಂದು ಆಪು ಹುಲ್ಲಿನಲ್ಲಿ ಮೇಯುತ್ತಿದ್ದವು. ಅವುಗಳ ಹಿಂದೆ ಮೈ ಒಣಗಿ ಬಡವಾದ 7 ಆಕಳುಗಳು ನದಿಯೊಳಗಿಂದ ಬಂದು ಮೊದಲು ಕಾಣಿಸಿದ ಆಕಳುಗಳ ಹತ್ತಿರ ನದಿ ತೀರದಲ್ಲಿ ನಿಂತವು. ಮೈ ಒಣಗಿದ ಆ ಬಡ ಆಕಳುಗಳು ಲಕ್ಷಣವಾದ ಆ ಕೊಬ್ಬಿದ ಆಕಳುಗಳನ್ನು ತಿಂದುಬಿಟ್ಟವು. ಹೀಗೆ ಕಾಣಿಸುವಷ್ಟರಲ್ಲಿ ಫರೋಹನಿಗೆ ಎಚ್ಚರವಾಯಿತು. ಅವನು ತಿರುಗಿ ನಿದ್ರೆ ಮಾಡಿದಾಗ ಮತ್ತೊಂದು ಕನಸು ಬಿತ್ತು. ಅದೇನೆಂದರೆ, ಒಳ್ಳೆ ಪುಷ್ಟಿಯುಳ್ಳ 7 ತೆನೆಗಳು ಒಂದೇ ದಂಟಿನಲ್ಲಿ ಹುಟ್ಟಿದವು. ಅವುಗಳ ಹಿಂದೆ ಮೂಡನ ಗಾಳಿಯಿಂದ ಕೆಟ್ಟು ಬತ್ತಿ ಹೋಗಿದ್ದ ಬೇರೆ 7 ತೆನೆಗಳು ಮೊಳೆತು ಬಂದವು. ಬತ್ತಿ ಹೋಗಿದ್ದ ಆ ತೆನೆಗಳು ಆ 7 ಒಳ್ಳೆ ಪುಷ್ಟಿಯುಳ್ಳ ತೆನೆಗಳನ್ನು ನುಂಗಿಬಿಟ್ಟವು. ಹೀಗೆ ಕಾಣಿಸುವಷ್ಟರಲ್ಲಿ ಫರೋಹನು ಎಚ್ಚೆತ್ತು ಅದನ್ನು ಕನಸೆಂದು ತಿಳ್ಕೊಂಡ. ನೋಡಿ, ಅವನಿಗೆ ಕನಸು ಬಿತ್ತು. ಕನಸಿನ ಅರ್ಥ ಗೊತ್ತಿಲ್ಲ. ಎಲ್ಲ ಜೋಯಿಸರನ್ನು, ಎಲ್ಲ ಮಂತ್ರವಾದಿಗಳನ್ನು ಕರೀತಾನೆ. ಅವ್ರಿಗೆ 8ನೇ ವಾಕ್ಯ ಓದಿ. ಅವರಿಗೆ ಅರ್ಥ ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಅವರಿಗೆ 8ನೇ ವಾಕ್ಯ ಓದಿ. ಬೆಳಿಗ್ಗೆ ಅವನು ಮನದಲ್ಲಿ ಕಳವಳಗೊಂಡು ಐಗುಪ್ತ ದೇಶದಲ್ಲಿದ್ದ ಎಲ್ಲ ಜೋಯಿಸರನ್ನು, ವಿದ್ವಾಂಸರನ್ನು ಕರೆಸಿ ಅವರಿಗೆ ತನ್ನ ಕನಸನ್ನು ತಿಳಿಸಲಾಗಿ ಅದರ ಅರ್ಥವನ್ನು ಅವನಿಗೆ ಹೇಳಬಲ್ಲ. ಅವರಿಗೆ ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಇದು ದೇವರ ಪ್ಲಾನ್, ದೇವರ ಯೋಜನೆ ಅದು. ಆ ಜೋಯಿಸರು, ವಿದ್ವಾಂಸರು ಫೈಲಿಯರ್ ಅಲ್ಲಿ ಆದದ್ದು ದೇವರ ಚಿತ್ತದಿಂದಲೇ. ಕಾರಣ ಏನು ಗೊತ್ತುಂಟ? ಒಂದು ವಾಗ್ದಾನ ತನ್ನ ಭಕ್ತನ ಜೀವಿತ ನೆರವೇರಲಿಕ್ಕಿದೆ. ಹಲ್ಲೆಲೂಯಾ. 9-13 ವಾಕ್ಯ ಓದಿ. ಈಗ ಪಾನದಾಯಕನಿಗೆ ನೆನಪು ಬರ್ತದೆ.
ಯೋಸೆಫ ನೆನಪು. ಈಗ ಏನ್ ಹೇಳ್ತಾ ನೋಡಿ, 9-13 ಓದಿ. ಅವರಲ್ಲಿ ಒಬ್ಬರೂ ಸಿಕ್ಕಲಿಲ್ಲ. ಹೀಗಿರುವಾಗ ಪಾನದಾಯಕರಲ್ಲಿ ಮುಖ್ಯಸ್ಥನು ಫರೋಹನಿಗೆ, ಅರಸನೇ, ಈ ಹೊತ್ತು ನನ್ನ ತಪ್ಪುಗಳನ್ನು ನೆನೆಸಿ ಸನ್ನಿಧಿಯಲ್ಲಿ ಅರಿಕೆ ಮಾಡುತ್ತೇನೆ. ತಾವು ತಮ್ಮ ಸೇವಕರ ಮೇಲೆ ಸಿಟ್ಟುಕೊಂಡು ನನ್ನನ್ನು ಭಕ್ಷ್ಯಕಾರರಲ್ಲಿ ಮುಖ್ಯಸ್ಥನನ್ನು ದಳವಾಯಿಯ ಮನೆಯೊಳಗೆ ಕಾವಲಿರಿಸಿದಾಗ ನಮ್ಮಿಬ್ಬರಿಗೂ ಒಂದೇ ರಾತ್ರಿಯಲ್ಲಿ ಕನಸು ಬಿತ್ತು. ಒಬ್ಬೊಬ್ಬನ ಕನಸಿಗೆ ಬೇರೆ ಬೇರೆ ಅರ್ಥವಿತ್ತು. ಅಲ್ಲಿ ನಮ್ಮ ಸಂಗಡ ಇಬ್ರಿಯನಾದ ಒಬ್ಬ ಪ್ರಾಯಸ್ಥನಿದ್ದನು. ಅವನು ದಳವಾಯಿಯ ದಾಸನು. ನಾವು ಅವನಿಗೆ ನಮ್ಮ ಕನಸುಗಳನ್ನು ತಿಳಿಸಿದಾಗ ಅವನು ಅವುಗಳ ಅರ್ಥವನ್ನು ನಮಗೆ ಹೇಳಿದನು. ನಮ್ಮ ಕನಸಿನ ಪ್ರಕಾರ ಅರ್ಥವನ್ನು ಹೇಳಿದನು. ಮಾತ್ರವಲ್ಲದೆ ಅವನು ನಮಗೆ ಹೇಳಿದ್ದ ಅರ್ಥಕ್ಕೆ ಸರಿಯಾಗಿ ಕಾರ್ಯವು ನಡೆಯಿತು. ಅವನು ಹೇಳಿದಂತೆ ನನ್ನ ಉದ್ಯೋಗವು ತಿರುಗಿ ನನಗೆ ದೊರಕಿತು. ಭಕ್ಷ್ಯಕಾರರಲ್ಲಿ ಮುಖ್ಯಸ್ಥನು ಗಲ್ಲಿಗೆ ಹಾಕಲ್ಪಟ್ಟನು. ಹಲ್ಲೆಲೂಯಾ. 2 ವರ್ಷಗಳ ಹಿಂದೆ ನಡೆದಂತಹ ಆ ಘಟನೆ ಈಗ ಫರೋಹನ ಬಳಿಯಲ್ಲಿ ಆ ಪಾನದಾಯಕ ಹೇಳ್ತಾ ಇದ್ದಾನೆ. ರೈಟ್ ಟೈಮ್ ಅಲ್ಲಿ 14ನೇ ವಾಕ್ಯ ಓದಿ, 14 ವರ್ಸ್. ಫರೋಹನು ಇದನ್ನು ಕೇಳಿ ಯೋಸೇಫನನ್ನು ಕರೆ ಕಳಿಸಿದನು. ಯೋಸೇಫನು ಬೇಗನೆ ಸೆರೆಮನೆಯಿಂದ ಬಿಡಿಸಲ್ಪಟ್ಟವನಾಗಿ ಕ್ಷೌರ ಮಾಡಿಸಿಕೊಂಡು, ಈಗ 2 ವರ್ಷ ಆಗಿದೆ. ಯೋಸೇಫ ಸೆರೆಮನೆಯಲ್ಲಿ ದೇವರು ಪ್ರೀತಿ ಮಾಡ್ತಾ ಇಲ್ಲ, ವಾಗ್ದಾನ ನೆರವೇರ್ತಾ ಇಲ್ಲ. 13 ವರ್ಷ ಆಯ್ತು ದೇವರು ವಾಗ್ದಾನ ಕೊಟ್ಟು. ನನ್ನ ತಾಯಿ ಸತ್ತು ಹೋದ್ರು, ತಂದೆ ಪ್ರೀತಿಯಿಂದ ಸಪರೇಟ್ ಆದೆ, ಅಣ್ಣಂದಿರು ದ್ವೇಷ ಮಾಡಿದ್ರು, ಗುಂಡಿಗೆ ಹಾಕಿದ್ರು, ವಿದ್ಯಾನರಿಗೆ ಮಾರಿದ್ರು. ಪೊಟಿಫರನ ಮನೆಗೆ ಬಂದೆ ಗುಲಾಮನಾಗಿ. ಪೊಟಿಫರನ ಪತ್ನಿಯ ನಿಮಿತ್ತವಾಗಿ ಸೆರೆಮನೆಗೆ ಹೋಗ್ಬೇಕಾಯ್ತು. 2 ವರ್ಷ ಆಯಿತು. ಇಂಟರ್ವ್ಯೂ ಕೊಟ್ಟಿದ್ದೇನೆ, ಏನು ಅಲ್ಲಿಂದ ಉತ್ತರ ಇಲ್ಲ. ಆಫರ್ ಲೆಟ್ರ್ ಬರಲಿಲ್ಲ, ವೀಸಾ ಬರಲಿಲ್ಲ. ಪಾಯಿಂಟ್ ಎಲ್ಲ ಹಾಳಾಯಿತು. ಇಷ್ಟೆಲ್ಲ ಸಾಲ ಆಗಿದೆ, ಇಷ್ಟೆಲ್ಲ ಹಣದ ಅವಶ್ಯಕತೆ ಇದೆ, ಬಿಸ್ನೆಸ್ ನಾಶವಾಯಿತು, ಕೆಲಸ ಎಲ್ಲ ಹೋಯಿತು. ಮುಂದೆ ಹೇಗೆ ಜೀವಿಸುವುದು, ಏನಾಗೋದೋ ಗೊತ್ತಿಲ್ಲ. ತಂದೆ ಮನೆಯವರು ವಿರೋಧ ಆಗಿದ್ದಾರೆ, ತಾಯಿ ಮನೆಯವರು ವಿರೋಧ ಆಗಿದ್ದಾರೆ, ಅತ್ತೆ ಮಾವ ವಿರೋಧ ಆಗಿದ್ದಾರೆ, ಅಣ್ಣಂದಿರು ವಿರೋಧ ಆಗಿ ನಿಂತಿದ್ದಾರೆ. ಎಲ್ಲರೂ ಹಾಗೆ ಮಾಡ್ತಾ ಇದ್ದಾರೆ, ಎಲ್ಲರೂ ದೂರ ಹೋಗಿ ಬಿಟ್ಟಿದ್ದಾರೆ. ಇದೆಲ್ಲ ಥಿಂಕ್ ಮಾಡ್ತಾ ಇರ್ಬೋದು. ವಾಗ್ದಾನ ನೆರವೇರಲಿಲ್ಲ, ದೇವರು ಪ್ರೀತಿ ಮಾಡ್ತಾ ಇಲ್ಲ. ಆ ಟೈಮಲ್ಲೇ ನೋಡಿ ಟಕ್ 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 ಕಬ್ಬಿಣದ ಒಂದು ಗೇಟಿನ ಶಬ್ದ, ತೆರೆಯುವಂತ ಶಬ್ದ, ಬೀಗ ತೆಗೆದು ಟೈ 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 ಟಕ್. ಅವ್ನು ನೋಡ್ತಾ ಇದ್ದಾನೆ ಕೂತ್ಕೊಂಡಲ್ಲೇ. ಇಲ್ಲಿವರೆಗೆ ನಡೀಲಿಲ್ಲ, ಅದು ಫಸ್ಟ್ ಟೈಮ್ ನಡೀತಾ ಇದೆ. ಆ ಡೋರ್ ತೆಗೆಯೋದು ನೋಡ್ತಾ ಇದ್ದಾನೆ. ಏನು ನೋಡ್ತಾ ಇದ್ದಾನೆ? 4-5 ದೊಡ್ಡ ಅಧಿಕಾರಿಗಳು ಸಮವಸ್ತ್ರ ಧರಿಸಿ, ಸುಮಾರು ಒಂದು 50ಕ್ಕಿಂತ ಅಧಿಕ ಸಿಪಾಯಿಗಳು, ಹೊರಗೆ ನೋಡುವಾಗ ರಥಗಳು ಬಂದು ನಿಂತಿದೆ ಅಲ್ಲಿ. ಇವನ ಬಳಿ ಬಂದು ಇವನಿಗೆ ಸಲ್ಯೂಟ್ ಹೊಡಿತಾ ಇದ್ದಾರೆ. ರಾಯಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು, VIP ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. ಒಂದೇ ಕ್ಷಣದ ನಡೀತಾ ಇದೆ ಇದೆಲ್ಲ. ಸರ್ ಎಂಬುದಾಗಿ ಕರೀತಿದ್ದಾರೆ ಒಬ್ಬ ಕೈದಿಯನ್ನು. ಸರ್, ನಿಮ್ಮನ್ನು ಅರಮನೆಯ ಸೆಲ್ವರಿಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಗಡ್ಡ ಬೆಳೆದಿದೆ, ಕೂದಲು ಬೆಳೆದಿದೆ, ಹಲಲಿಯ ಕಟ್ ಮಾಡಿದ್ರು, ಗಡ್ಡ ಬೋಳಿಸಿದ್ರು, ಸಾನ ಎಲ್ಲ ರಾಯಲ್ ಟ್ರೀಟ್ಮೆಂಟ್, ಹಲಲಿಯ ಒಳ್ಳೆ ರಾಯಲ್ ಬಟ್ಟೆಗಳು ಹಾಕಿಕೊಂಡು ಈಗ ರಾಜನ ಮುಂದೆ ಬರ್ತಾ ಇದ್ದಾನೆ ಯೋಸೇಫ. ಅದು ದೇವರ ಸಮಯ, ಕೈರೋಸ್. ಹಲಲುಯ್ಯ, ಹಲಲುಯ್ಯ. ಹೊರಕ ಶೆಕೆರಿ ಬಲಕ. ಉದ್ದೇಶಕ್ಕಾಗಿ ನಿಂತ್ರೆ, ದೇವರ ಉದ್ದೇಶಕ್ಕಾಗಿ ನಾವು ನಿಂತ್ರೆ ಖಂಡಿತವಾಗಿ ದೇವರು ಆ ಉದ್ದೇಶ ನಮ್ಮ ಜೀವಿತ ನೆರವೇರಿಯೇ ನೆರವೇರುತ್ತದೆ. ಹಲಲುಯ್ಯ. ದೇವರ ಉದ್ದೇಶ ನೆರವೇರಿಯೇ ನೆರವೇರುತ್ತದೆ. ಒಂದು ಕ್ಷಣದಲ್ಲೇ ಪಕ್ಕದಲ್ಲಿ ಸಂಗತಿ ಚೇಂಜ್ ಆಗ್ತಾ ಇದೆ. ಹಲ್ಲೆಲೂಯಾ. ಸ್ವಲ್ಪ ಮುಂಚೆ ಸೆರೆಮನೆಯಲ್ಲಿ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡಿದ್ದ ಈಗ ಯೋಸೇಫ, ಹಲ್ಲೆಲೂಯಾ, ರಾಜಕೀಯ ವಸ್ತ್ರಗಳೊಂದಿಗೆ ರಥದಲ್ಲಿ ಫರೋಹನ ಸಮ್ಮುಖಕ್ಕೆ ಹೋಗ್ತಾ ಇದ್ದಾನೆ. ಹೊರೆಕ ಶಕರ ಅವನ ಮುಂದೆ ಸುತ್ತಮುತ್ತಲು ಸೈನಿಕರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಚೇಂಜ್ ಆಯಿತು ಸಿಚುವೇಶನ್. ಕಾರಣ ದೇವರ ಉದ್ದೇಶ, ದೇವರ ದರ್ಶನ. ಹಲ್ಲೆಲೂಯಾ. ಓರಿಕ ಶಕ. ಪುನಃ ಓದಿ 14 ವಾಕ್ಯ, 14 ವರ್ಸ್. ಯೋಸೇಫನು
ಬೇಗನೆ ಸೆರೆಮನೆಯಿಂದ ಬಿಡಿಸಲ್ಪಟ್ಟವನಾಗಿ ಕ್ಷೌರ ಮಾಡಿಸಿಕೊಂಡು ಬೇರೆ ವಸ್ತ್ರಗಳನ್ನು ಹಾಕಿಕೊಂಡು ಫರೋಹನ ಸನ್ನಿಧಿಗೆ ಬಂದನು. ಆಗ ಫರೋಹನು ಯೋಸೇಫನಿಗೆ, ನಾನು ಒಂದು ಕನಸು ಕಂಡಿದ್ದೇನೆ, ಅದರ ಅರ್ಥವನ್ನು ಹೇಳಬಲ್ಲವರು ಯಾರೂ ಇಲ್ಲ, ಆದರೆ ಅಲ್ಲ 14 ವಾಕ್ಯ ಓದ್ಲಿಲ್ಲ, 14 ಮಾತ್ರ ಓದಿ ಅಂತ ಹೇಳಿದೆ. ಫರೋಹನು ಇದನ್ನು ಕೇಳಿ ಯೋಸೇಫನನ್ನು ಕಳಿಸಿದನು. ಯೋಸೇಫನು ಬೇಗನೆ ಸೆರೆಮನೆಯಿಂದ ಬಿಡಿಸಲ್ಪಟ್ಟವನಾಗಿ ಕ್ಷೌರ ಮಾಡಿಸಿಕೊಂಡು ಬೇರೆ ವಸ್ತ್ರಗಳನ್ನು ಹಾಕಿಕೊಂಡು ಫರೋಹನ ಸನ್ನಿಧಿಗೆ ಹಲ್ಲೆಲೂಯಾ. ಕ್ಷೌರ ಮಾಡಿಸಿಕೊಂಡು ಬೇರೆ ವಸ್ತ್ರಗಳು ಧರಿಸಿಕೊಂಡು ಫರೋಹನ ಸನ್ನಿಧಿಗೆ ಬರ್ತಾ ಇದ್ದಾನೆ. 15-16 ಫರೋಹನವರಿಗೆ ಕೇಳ್ತಾ ಇದ್ದಾನೆ, ಪ್ರಶ್ನೆ ಕೇಳ್ತಾ ಇದ್ದಾನೆ, ನೀನು ಕನಸನ್ನು ಹೇಳಬಲ್ಲಿ ಎಂಬುದಾಗಿ ಕೇಳಿದ್ದೇನೆ. ಅವ್ರು ಕೊಡುವುದು ಉತ್ತರ, ದೇವರಿಗೆ ಮಹಿಮೆ ಸಲ್ಲಿಸಿ ದೇವರು ಕೊಟ್ಟಾನೆಂಬುದಾಗಿ ಹೇಳ್ತಾನೆ. ನಾನು ಕೊಡ್ತೇನೆ, ನಿನ್ನ ಪಾನದಾಯಕ ನಾನೇ ಹೇಳಿದ್ದೆ, ನಿನ್ನ ಭಕ್ಷಕ ನಾನೇ ಪ್ರವಾದನೆ ಹೇಳಿದ್ದಂತ ಹಾಗೆ ಹೇಳಲಿಲ್ಲ ಅವನು. ಅಲ್ಲಲ್ಲಿಯ ದೇವರನ್ನು ಮಹಿಮೆ ಸಲ್ಲಿಸಿ ದೇವರಲ್ಲಿ ಮೇಲಕ್ಕೆತ್ತು ನೋಡ್ತೇವೆ. ನಾವು ಎಷ್ಟು ದೀನರಾಗ್ತೇವೆ ಅಷ್ಟು ದೇವರು ನಮ್ಮ ಮೇಲಕ್ಕೆತ್ತುತ್ತಾನೆ. ಓದಿ 15-16. ಆಗ ಫರೋಹನು ಯೋಸೇಫನಿಗೆ, ನಾನು ಒಂದು ಕನಸು ಕಂಡಿದ್ದೇನೆ, ಅದರ ಅರ್ಥವನ್ನು ಹೇಳಬಲ್ಲವರು ಯಾರೂ ಇಲ್ಲ, ಆದರೆ ನೀನು ಕನಸನ್ನು ಕೇಳುತ್ತಲೇ ಅದರ ಅರ್ಥವನ್ನು ಹೇಳಬಲ್ಲವನೆಂದು ವರ್ತಮಾನ ಕೇಳಿದ್ದೇನೆ ಎಂದು ಹೇಳಲು, ಯೋಸೇಫನು, ನನ್ನಲ್ಲಿ ಅಂಥ ಸಾಮರ್ಥ್ಯವೇನೂ ಇಲ್ಲ, ಆದರೆ ದೇವರು ಫರೋಹನಿಗೆ ಶುಭಕರವಾದ ಉತ್ತರವನ್ನು ಹೇಳಿದನು. ಅದರ ಅರ್ಥ, ನಮಗೆ ಕೊಟ್ಟ ಜ್ಞಾನ, ನಮಗೆ ಕೊಟ್ಟಂತ ಬಲ, ನಮಗೆ ಕೊಟ್ಟ ಸಾಮರ್ಥ್ಯ, ನಮಗೆ ಕೊಟ್ಟದ ವರ, ಅವೆಲ್ಲ ದೇವರ ಮಹಿಮೆಗೋಸ್ಕರ. ಯೋಹನ್ನ 16-14 ವಾಕ್ಯ ಹೇಳ್ತಾರೆ. ಜಾನ್ 16:14, ಪವಿತ್ರಾತ್ಮನು ಬಂದ ಮೇಲೆ ಯೇಸು ಸ್ವಾಮಿಗೆ, ಯೇಸು ಕ್ರಿಸ್ತನಿಗೆ ಮಹಿಮೆಯನ್ನು ಸಲ್ಲಿಸುತ್ತಾನೆ. ಹಲ್ಲೆಲೂಯಾ. ಇಲ್ಲಿ ಯೋಸೇಫನ ಗುಣ ನೀವು ನೋಡ್ತಾ ಇದ್ದೇವೆ. ದೇವರನ್ನು ಮಹಿಮೆ ಸಲ್ಲಿಸುವಂಥದ್ದು, ದೇವರನ್ನ ಮೇಲೆ ಕೆಡುವಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾವಾಗ 1 ಸಾಮುವೇಲ 2ನೇ ಅಧ್ಯಾಯ ನಾವು 30, 31, 32 ವಾಕ್ಯ ಓದಿದ್ರೆ, ನನ್ನನ್ನು ಸನ್ಮಾನಿಸುತ್ತೇನೆ, ನನ್ನ ತಿರಸ್ಕಾರ ಮಾಡುವವರನ್ನು ನಾನು ತಿರಸ್ಕರಿಸ್ತೇನೆ ಎಂದು ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವು 17ನೇ ವಾಕ್ಯದಿಂದ 24 ವಾಕ್ಯದವರೆಗೆ ಓದಿದ್ರೆ, 17-24 ವಾಕ್ಯದವರೆಗೆ ಓದಿದ್ರೆ, ತನ್ನ ಕನಸನ್ನು ಯೋಸೇಫನಿಗೆ ಫರೋಹ ಹೇಳ್ತಾನೆ. 25ನೇ ವಾಕ್ಯದಿಂದ 36 ವಾಕ್ಯದವರೆಗೆ ಓದಿದ್ರೆ ಯೋಸೇಫನು ಕನಸಿನ ಅರ್ಥ ಫರೋಹನಿಗೆ ಹೇಳ್ತಾನೆ. ಅರ್ಥ ಆಯ್ತಾ? 37ನೇ ವಾಕ್ಯದಿಂದ 45 ವಾಕ್ಯದವರೆಗೆ ಓದುವ. 37-45. ಸೇಮ್ ಚಾಪ್ಟರ್ 41 ಜೆನೆಸಿಸ್, ಆದಿಕಾಂಡ 41, 37-45. ಈ ಮಾತು ಫರೋಹನಿಗೂ ಅವನ ಪರಿವಾರದವರಿಗೂ ಒಳ್ಳೆಯದಾಗಿ ತೋಚಿದ್ದರಿಂದ ಫರೋಹನು ತನ್ನ ಪರಿವಾರದವರಿಗೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯವಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ, ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನೂ ಇಲ್ಲ, ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು. ನೋಡಿ ಏನ್ ಹೇಳ್ತಿದ್ದಾನೆ, ನೀನೇ ಸರ್ವಾಧಿಕಾರಿಯಾಗಿರಬೇಕು, ನಿನ್ನಂತ ಹಾಗೆ ಯೋಗ್ಯ ಪುರುಷನಿಲ್ಲ. ಅವನು ಸರ್ವಾಧಿಕಾರಿಯನ್ನಾಗಿ ಆಗ ಈ ಫರೋಹ ನೇಮಕ ಮಾಡ್ತಾ ಇದ್ದಾನೆ. ಎಲ್ಲಿಗೆ? ಸಿಡಿ ಐಗುಪ್ತ ದೇಶಕ್ಕೆ. ವಾಗ್ದಾನ ಇಲ್ಲಿ ನೆರವೇರ್ತಾ ಇದೆ, ದೇವರ ಉದ್ದೇಶ ಈಗ ನೆರವೇರ್ತಾ ಇದೆ. ಮಧ್ಯವಧಿ, ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು, ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಎಂದು ಹೇಳಿದನು. ಮೆಲ್ಲಗೆ ಹೋಗ್ತಾ ಇರಿ. ಫರೋಹನು ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು, ಮುದ್ರೆ, ಈ ರಾಜ ಮುದ್ರೆ ಏನಾಗಿರ್ತದೆ ಗೊತ್ತುಂಟ? ಈ ಎಸ್ತರನ ಸಮಯದಲ್ಲಿ ಮೊರ್ದಕೈಗೆ ಆ ರಾಜ ಹಾಕಿದ್ದ, ಮೊದಲು ಹಾಮನಿಗೆ ಹಾಕಿದ್ದ ಅದೇ ಮುದ್ರೆ ಹಾಮನ್ ತೆಗೆಯಲ್ಪಟ್ಟು ಯಾರಿಗೆ ಹಾಕಲಾಯ್ತು? ಮೊರ್ದಕೈಗೆ ಹಾಕಲಾಯ್ತು. ಮುದ್ರೆಗೆ ಅಷ್ಟು ಪವರ್ ಇದೆ, ಅಧಿಕಾರ ಸೂಚಿಸ್ತದೆ. ಮುಂದೆ ಓದಿ. ಅವನಿಗೆ ನಾರುಮಡಿಯನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ ತನಗಿದ್ದ 2ನೇ ರಥದಲ್ಲಿ ಕುಳ್ಳಿರಿಸಿ, ಫರೋಹನ ನಂತರ ಇವನೇ ಆ ದೇಶದ ಅಧಿಕಾರಿ, ಆ ದೇಶದ ರಾಜ. ಅವನ ಮುಂದೆ ಅಡ್ಡ ಬೀಳಿರಿ ಎಂದು ಪ್ರಕಟಣೆ ಮಾಡಿಸಿ ಅವನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಇಟ್ಟನು. ಇನ್ನೂ ಫರೋಹನು ಅವನಿಗೆ, ನಾನು ಫರೋಹನು, ನಿನ್ನ ಅಪ್ಪಣೆ ಇಲ್ಲದೆ ಐಗುಪ್ತ ದೇಶದಲ್ಲೆಲ್ಲ ಒಬ್ಬನು ಕೈಯನ್ನಾಗಲಿ ಕಾಲನ್ನಾಗಲಿ ಕದಲಿಸಕೂಡದು ಎಂದು ಹೇಳಿದನು. ಮತ್ತು ಫರೋಹನು ಯೋಸೇಫನಿಗೆ ಸಪ್ನಾತ್ಮನೇಹ ಎಂದು ಹೆಸರಿಟ್ಟು, ಸಪ್ನಾತ್ಮನೇಹ ಎಂದ್ರೆ ಏನು ಗೊತ್ತುಂಟ? ದೇವರು ಇವನ ಒಳಗೆದ್ದು ಮಾತಾಡ್ತಾನೆ ಎಂಬುದಾಗಿ ಅರ್ಥ.
ಓಕೆ. ಎಂದು ಹೆಸರಿಟ್ಟು ಓನ್ ಎಂಬ ಗುರುಪೀಠದ ಆಚಾರ್ಯನಾಗಿದ್ದ ಫೋಟಿಫರನ ಮಗಳಾದ ಆಚಾರ್ಯನ ಫೋಟಿಫೇರ ಅಂದ್ರೆ ಅರ್ಥ ಏನು ಗೊತ್ತುಂಟ? ಇವನು ರಾಯಲ್ ಪೂಜಾರಿ, ಅರಮನೆಗೆ ಪೂಜಾರಿ ಆಗಿದ್ದ ದೊಡ್ಡ ವ್ಯಕ್ತಿ ಅವನು. ರಾಯಲ್ ಪೂಜಾರಿ ಅಂದ್ರೆ ಈ ಫೋಟಿಫೇರ ಅಂದ್ರೆ ಈ ಏನ್ ಹೇಳ್ತಾರೆ, ಸೂರ್ಯ ದೇವರ ಪೂಜಾರಿ. ಸೂರ್ಯ ದೇವರನ್ನು ಅವರು ಸೂರ್ಯನು ದೇವರೆಂಬುದಾಗಿ ಆರಾಧನೆ ಮಾಡ್ತಾ ಇದ್ರು ಈ ಐಗುಪ್ತ್ಯರು. ಅದಕ್ಕೆ ಅವನು ಆ ದೇವತೆಗೆ ಪೂಜಾರಿ ಆಗಿದ್ದ, ಅರಮನೆಗೆ ಪೂಜಾರಿ ಆಗಿದ್ದ ಅಂತ. ಒಂದು ವೇಳೆ ಅವನು ಯೋಸೆಫ ಕಾನಾನಲ್ಲಿ ಇದ್ದಿದ್ರೆ, ತಂದೆ ಬಳಿ ಇದ್ದಿದ್ರೆ ಏನಾಗ್ತಾ ಇತ್ತು? ಸಾಮಾನ್ಯವಾದ ಒಂದು ಹುಡುಗಿಯೊಟ್ಟಿಗೆ ಮದುವೆ ಆಗ್ತಾ ಇತ್ತು, ಏನು ಗೊತ್ತಿಲ್ಲ. ಅದು ಈ ಮದುವೆ ರಾಜಕೀಯ ಮದುವೆ, ಅಧಿಕಾರಿಗಳು ಬಂದಿದ್ದಾರೆ, ಅರಮನೆಯಲ್ಲಿ ನಡೆಯುವಂತ ಮದುವೆ. ಹಾಲಲ್ಲೂಯ್ಯ, ವ್ಯತ್ಯಾಸ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ದೇವರ ಉದ್ದೇಶ ನಮ್ಮ ಜೀವಿತ ನೆರವೇರುವಾಗ. ಮುಂದೆ ಓದಿ. ಫೋಟಿಫರನ ಮಗಳಾದ ಅಸನತ್ ಎಂಬಾಕೆಯನ್ನು ಅವನಿಗೆ ಮದುವೆ ಮಾಡಿಸಿದನು. ಯೋಸೇಫನು ಐಗುಪ್ತ ದೇಶದ ಮೇಲೆ ಅಧಿಕಾರಿಯಾಗಿ 46-49 ಕೂಡ ಓದಿ. 46-49. ಯೋಸೇಫನು ಐಗುಪ್ತ ದೇಶದ ಅರಸನಾದ ಫರೋಹನ ಸನ್ನಿಧಿಯಲ್ಲಿ ನಿಂತಾಗ 30 ವರ್ಷದವನಾಗಿದ್ದನು. ಅವನು ಫರೋಹನ ಸನ್ನಿಧಿಯಿಂದ ಹೊರಟು ಐಗುಪ್ತ ದೇಶವನ್ನೆಲ್ಲ ಸಂಚಾರ ಮಾಡಿದನು. ಸುಭಿಕ್ಷವಾದ 7 ವರ್ಷಗಳಲ್ಲಿ ಭೂಮಿಯು ಹೇರಳವಾಗಿ ಫಲ ಕೊಟ್ಟಿತು. ಐಗುಪ್ತ ದೇಶದಲ್ಲಿ ಸುಭಿಕ್ಷವಾದ ಆ 7 ವರ್ಷಗಳ ಬೆಳೆಯನ್ನು ಯೋಸೇಫನು ಕೂಡಿಸಿ ಪಟ್ಟಣಗಳಲ್ಲಿ ಇರಿಸಿದನು. ಒಂದೊಂದು ಪಟ್ಟಣದ ಸುತ್ತಲಿದ್ದ ಹೊಲಗಳ ಬೆಳೆಯನ್ನು ಆಯಾ ಪಟ್ಟಣದಲ್ಲಿಯೇ ಕೂಡಿಸಿಟ್ಟನು. ಅವನು ದವಸ ಧಾನ್ಯವನ್ನು ಸಮುದ್ರದ ಉಸುಬಿನಷ್ಟು ರಾಶಿ ರಾಶಿಯಾಗಿ ಕೂಡಿಸಿ ಲೆಕ್ಕ ಮಾಡುವುದನ್ನು ಬಿಟ್ಟುಬಿಟ್ಟನು. ಅದನ್ನು ಲೆಕ್ಕ ಮಾಡುವುದಕ್ಕೆ ಆಗದೆ ಹೋಯಿತು. ಓಕೆ, ನಾವು 53ರಿಂದ 57 ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. ಎಲ್ಲಾ ದೇಶ ಯಾರಿಗೆಲ್ಲ ಏನು ಅವಶ್ಯಕತೆ ಇತ್ತಲ್ಲ, ಅವ್ರು ಎಲ್ಲಿಗೆ ಬರ್ತಾ ಇದ್ರು? ಯೋಸೇಫನ ಬಳಿಗೆ ಒಂದು ಬರಗಾಲದ ಸಮಯದಲ್ಲಿ ಬರ್ತಾ ಇದ್ರು ಎಂಬುದಾಗಿ ಅಲ್ಲಿ ನೋಡ್ತಾ. ಅಂದ್ರೆ ಆವಾಗಲೇ ಆರಂಭದಲ್ಲಿ ಹೇಳಿದೆ, ಯೋಸೇಫ ಹೆಸರಿನ ಪರಿಹಾರ. ಅವನು ಕೇವಲ ಅವನ ಕುಟುಂಬಕ್ಕೆ ಪರಿಹಾರಿ ಮಾತ್ರವಲ್ಲ, ಅವನು ಕೇವಲ ಇಸ್ರೇಲ್ ಜನಾಂಗಕ್ಕೆ ಪರಿಹಾರಿ ಮಾತ್ರವಲ್ಲ, ಅವನು ಐಗುಪ್ತ ದೇಶಕ್ಕೆ ಮಾತ್ರ ಪರಿಹಾರಿ ಅಲ್ಲ, ಸಕಲ ದೇಶಗಳಿಗೆ ಅವನೊಬ್ಬ ಪರಿಹಾರಿಯಾಗಿ ದೇವರು ಅವನ ಆಶೀರ್ವಾದವಾಗಿ ನಿಲ್ಲಿಸುವುದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆದಿಕಾಂಡ 42ನೇ ಅಧ್ಯಾಯ, 43ನೇ ಅಧ್ಯಾಯ, 44ನೇ ಅಧ್ಯಾಯ, 45ನೇ ಅಧ್ಯಾಯದಲ್ಲಿ ತನ್ನ ಅಣ್ಣಂದಿರು ಅಲ್ಲಿ ಆಹಾರಕ್ಕೋಸ್ಕರ ಕಾನಾನಿಂದ ಐಗುಪ್ತಕ್ಕೆ ಬಂದಾಗ ತನ್ನ ಪರಿಚಯ 45ನೇ ಅಧ್ಯಾಯದಲ್ಲಿ 1-11ನೇ ವಾಕ್ಯದಲ್ಲಿ ಮಾಡುವುದನ್ನು ನೋಡ್ತೇವೆ. ತಾನು ಯೋಸೇಫ ಎಂಬುದಾಗಿ 25-28 ವಾಕ್ಯ 45ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಯೋಸೇಫನು ತನ್ನ ತಂದೆ ಯಾಕೋಬನ ಬಳಿಗೆ ರಥಾಶ್ವವನ್ನು ಕಳಿಸಿ ಅವನನ್ನು ಐಗುಪ್ತ ಕರ್ಕೊಂಡು ಹೋಗುವುದಕ್ಕಾಗಿ ಕಳಿಸುವುದನ್ನು ನೋಡ್ತಾ ಇದ್ದೇವೆ. ಹಾಲಲ್ಲೂಯ್ಯ. ಆದ್ರೆ ಅಲ್ಲಿ ಒಂದೇ ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆದಿಕಾಂಡ 50-20 ವಾಕ್ಯ ಓದುವ. ಜೆನೆಸಿಸ್ 50:20, 50:20. ನೀವು ನನಗೆ ಕೇಡಿಗಾಗಿ ಮಾಡಿದ್ರಿ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಯೋಸೇಫನನ್ನು ಅವನ ಅಣ್ಣಂದಿರು ದ್ವೇಷ ಮಾಡಿದ್ದು, ಹಾಗೆ ಮಾಡಿದ್ದು, ಹೊಟ್ಟೆ ಕಿಚ್ಚು ಮಾಡಿದ್ದು, ಅವನ ಬಟ್ಟೆ ತೆಗೆದದ್ದು, ಕೊಲ್ಲುವಂತ ತಂತ್ರ ಮಾಡಿದ್ದು, ಗುಡ್ಡಿಗೆ ಹಾಕಿದ್ದು, ವಿದ್ಯಾರ್ಥಿಗಳಿಗೆ ಮಾರಿದ್ದು, ತಂದೆಗೆ ಸುಳ್ಳು ಹೇಳಿ ಸತ್ಯದ ನೆಪದಾಗ ಹೇಳಿದ್ದು, ಇವೆಲ್ಲ ಒಳ್ಳೆದಕ್ಕೆ ದೇವರು ಮಾಡಿದ. ಸೆರೆಮನೆಗೆ ಹೋದದ್ದು ಒಳ್ಳೆದಕ್ಕಾಗಿ ದೇವರು ಮಾಡಿದ. ಒಂದು ದಿವಸ ಬರ್ತದೆ ಪ್ರಿಯರೇ, ನೀವು ಯೋಚನೆ ಮಾಡ್ತೀರಿ, ನನ್ನ ಸಂಬಂಧಿಕರನ್ನು ದೂರ ಮಾಡಿದ್ದು, ಕೆಲವು ವ್ಯಕ್ತಿಗಳನ್ನ ಜೀವಿತದಿಂದ ತೆಗೆದದ್ದು, ದೇವರು ಕೆಲವರು ನನ್ನನ್ನು ಬಿಟ್ಟು ದೂರ ಹೋದದ್ದು, ನಾವು ಒಂಟೆಗರನ್ನು ಮಾಡಿದ್ದು, ಕೆಲವರನ್ನು ಹಾಗೆ ಮಾಡಿದ್ದು, ಕೆಲವು ನಷ್ಟಗಳು ಸಂಭವಿಸಿದ್ದು, ಕೆಲವು ಇಂಟರ್ವ್ಯೂಗಳು ಪಾಸ್ ಆಗದಿದ್ದದ್ದು, ಕೆಲವು ವಿಸಾಗಳು ಸಿಗದೇ ಇದ್ದದ್ದು, ಅಲ್ಲಲ್ಲೂಯ್ಯ, ಕೆಲವು ಆಫರ್ ಲೆಟರ್ಗಳು ಸಿಗದೇ ಇದ್ದದ್ದು, ಅಲ್ಲಲ್ಲಿ ಇವೆಲ್ಲ ಒಳ್ಳೆದಕ್ಕೆ ಆಯ್ತು ಎಂಬುದಾಗಿ ಹೇಳುವಂತ ಒಂದು ದಿವಸ ಬರುತ್ತದೆ. ನೀವು ದೇವರ ಉದ್ದೇಶದಲ್ಲಿದ್ದೀರಿ. ಹಲ್ಲೆಲೂಯಾ. ನಿಮ್ಮ ಜೀವಿತ ದೇವರು ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾನೆ. ದೇವರ ಆಲೋಚನೆಯು ನಮ್ಮ ಆಲೋಚನೆ ವಿಭಿನ್ನವಾದುದು. ನಾವು ಯೋಚಿಸುವ ಪ್ರಕಾರ ದೇವರು ಯೋಚನೆ ಮಾಡುವುದಲ್ಲ, ನಮ್ಮ ಆಲೋಚನೆಗಳಿಗಿಂತ ದೇವರ ಆಲೋಚನೆಯು ಅದು ವಿಭಿನ್ನವಾದದ್ದಾಗಿದೆ. ಹಲ್ಲೆಲೂಯಾ. ಈ ಸಮಯ ಎದ್ದು ನಿಂತುಕೊಳ್ಳಿ, ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರಿ. ಓ ರಾಮಕ ಸ್ವಲ್ಪ ಸಮಯ ಅನ್ಯ ಭಾಷೆ ಮಾತಾಡಿ. ಲಿಬ್ರೆಕೆ ಸೇಕೆ ರಿವಾಲ ತರಬ ಲಾಬ್ರಕ ಸೋಕೊರಿಯಾದಲ್ಲಿ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರಿಗೆ ಕರಗಳೆತ್ತಿ ಸ್ತೋತ್ರ ಸಲ್ಲಿಸಿ. ಏನೆಲ್ಲ ಸೋಲು ಕಳೆದ ದಿನಕ್ಕೆ ನಿಮ್ಮ ಜೀವಿತದಲ್ಲಿ ಬಂತು, ಯಾರೆಲ್ಲ ನಿಮ್ಮನ್ನು ಬಿಟ್ಟು ಹೋದ್ರು, ಯಾವ ಸಂಬಂಧಗಳು ಮುರಿಯಲ್ಪಟ್ಟು, ಯಾವಾಗ ಒಟ್ಟಿಗಾಗಿ ನಿಂತಿದ್ದೀರಿ, ಕೆಲವು ನಷ್ಟಗಳು ಸಂಭವಿಸಿದ್ದು,
ಕೆಲವು ಸೋಲುಗಳು ಸಂಭವಿಸೋದು, ಎಕ್ಸಾಮ್ ಅಲ್ಲಿ ಫೈಲ್ ಆದದ್ದು, ಮಕ್ಕಳು ಫೈಲ್ ಆದದ್ದು, ಅಥವಾ ಆಪರ್ಚುನಿಟಿ ಸಿಗದಿದ್ದದ್ದು, ಮದುವೆ ಆಗದಿದ್ದದ್ದು, ಇವೆಲ್ಲ ಒಳ್ಳೆದಕ್ಕಾಗಿ ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ. ಯೋಸೇಫನು ಹೆಣ್ಣು ಹುಡುಕಿಕೊಂಡು ಇಡೀ ದೇಶ ಸುತ್ತಿ ಹೋಗಲಿಲ್ಲ. ದೇವರ ಉದ್ದೇಶದಲ್ಲಿ ಅವನಿದ್ದಾಗ ಫೊಟಿಫರ್ ಅವನಿಗೋಸ್ಕರ ಒಂದು ಹುಡುಗಿಯನ್ನು ರೆಡಿ ಮಾಡಿ ಕೊಡೋದು ನೋಡುತ್ತೇವೆ. ದೇವರ ಉದ್ದೇಶದಲ್ಲಿರುವಾಗ ನಿಮ್ಮ ಜೀವಿತ ಎಲ್ಲ ಒಳ್ಳೆದಕ್ಕಾಗಿ ಆಗ್ತದೆ, ಒಳ್ಳೆದೇ ಆಗುತ್ತದೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ದೇವರ ಉದ್ದೇಶಕ್ಕೆ ಒಪ್ಪಿಸಿಕೊಡ್ರಿ. ದೇವರ ಉದ್ದೇಶಕ್ಕೆ ಒಪ್ಪಿಸಿಕೊಡುವಾಗ ಕೆಲವೊಂದು ಸಂಗತಿಗಳು ವಿರೋಧವಾಗಿ ಬರಬಹುದು, ಕೆಲವೊಂದು ವ್ಯಕ್ತಿಗಳು ವಿರೋಧವಾಗಿ ನಿಲ್ಲಬಹುದು, ಕೆಲವು ಹಗೆತನಗಳು ಬರಬಹುದು, ದ್ವೇಷಗಳು ಬರಬಹುದು, ಕೆಲವು ಸಂಗತಿಗಳು ತದ್ವಿರುದ್ಧವಾಗಿ ನಡೆಯಬಹುದು. ಅದು ಭಾರ ಪಡಬಾರದು. ಕಾರಣ ನಾವು ದೇವರ ಉದ್ದೇಶದ ಇರುವ ನಿಮಿತ್ತ ದೇವರು ನಮ್ಮ ಜೊತೆಯಲ್ಲಿ ನಿಲ್ಲುತ್ತಾನೆ, ದೇವರು ನಮ್ಮನ್ನು ನಡೆಸುತ್ತಾನೆ, ದೇವರು ನಮಗೆ ಬೇಕಾದೆಲ್ಲ ಒದಗಿಸಿ ಕೊಡ್ತಾನೆ. ಓರ್ರ ಕಲ್ಲವ ಕಷದಲ್ಲಿ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುತ್ತೇನೆ. ಅದಕ್ಕಿಂತ ಮುಂಚೆ ಒಂದು ಹಾಡನ್ನು ಹಾಡಿ ದೇವರು ಮಹಿಮೆ ಪಡಿಸೋಣ ಪ್ರಿಯರೇ. ಓರ್ರ ಬಲಕ ತೆಲಿವ ಕಸು ಕೊರಿಯಾದಲೇ ಓರಿ ಬಾಬಲ ಕಸೆ ದೇವಾ ನನ್ನ ಆನಂದವೇ ನಿನ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿನ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿನ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ ನನ್ನ ಸರ್ವವು ನೀವಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ ನನ್ನ ಸರ್ವವು ನೀವಯ್ಯ, ನೀವಿದ್ದರೆ ನನಗೆ ಸಾಕು. ದೇವರ ಉದ್ದೇಶಕ್ಕೆ ಒಪ್ಪಿಸಿ ಕೊಡ್ತಾ ಇರಿ. ಹಾಡನಾಡುವಾಗ ದೇವರೇ ನೀನೇ ನನಗೆ ಸರ್ವಸ್ವಪ್ಪ, ನಿನ್ನ ಉದ್ದೇಶಕ್ಕೆ ಒಪ್ಪಿಸಿ ಕೊಡ್ತೇನೆ ಎಂಬುದಾಗಿ. ಈ ಬದುಕು ಸಾಲದಯ್ಯ ನಿನ್ನ ಪ್ರೀತಿ ವರ್ಣಿಸಲು, ನನ್ನಿಂದಾಗದಯ್ಯ ನಿನ್ನ ಕಾರ್ಯ ವಿವರಿಸಲು. ಈ ಬದುಕು ಸಾಲದಯ್ಯ ತಂದೆ ದೇವಾ ನನ್ನ ಆನಂದವೇ ನಿನ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿನ್ಮಡಿಲಲ್ಲಿ ನನಗೆ ಸುಖವು. ದೇವಾ, ತಂದೆ ದೇವಾ ನನ್ನ ಸರ್ವವು ನೀವಯ್ಯ, ನೀವಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ ನನ್ನ ಸರ್ವವು ನೀವಯ್ಯ, ನೀವಿದ್ದರೆ ನನಗೆ ಸಾಕು. ಈ ಸಮಯದಲ್ಲಿ ಯಾರಿಗಾದ್ರೂ ಪ್ರಾರ್ಥನೆ ಅವಶ್ಯಕತೆ ಇದ್ರೆ ಮುಂದಕ್ಕೆ ಬರಬಹುದು. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಸ್ವಾಮಿ ಅದ್ಭುತಗಳು ನಿಮಗೋಸ್ಕರ ಮಾಡ್ಲಿಕ್ಕೆ ಹೋಗುತ್ತಾನೆ. ಓರಿ ಬಾಲಕ ಸೆಕೆರಿ ಅಂದಲ ದೇವರ ಉದ್ದೇಶಕ್ಕೆ ಒಪ್ಪಿಸಿಕೊಡೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ದೇವರ ಚಿತ್ತ, ದೇವರ ಉದ್ದೇಶ ನಿಮ್ಮ ಜೊತೆ ನೆರವೇರುವುದಕ್ಕೋಸ್ಕರವಾಗಿ ಓರಿ ಬಾಕ ಶಾಂದಲ ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನಿನ ಪಾದ ಪೀಠಕ್ಕೆ ಬಂದಿದ್ದೇನಪ್ಪ. ಒಪ್ಪಿಸಿಕೊಟ್ಟಂತ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರಪ್ಪ. ನಿನ್ನ ಉದ್ದೇಶದಲ್ಲಿ ಇರುವ ಸಂದರ್ಭದಲ್ಲಿ ಅಪ್ಪ ಯಾವುದೇ
ನಷ್ಟಗಳು, ಸೋಲುಗಳು, ಹಗೆತನ, ವಿರೋಧಗಳು, ಸಮಸ್ಯೆಗಳು ಬಂದರೂ ಕೂಡ ಕದಲದ ಹಾಗೆ ಸ್ಥಿರವಾಗಿ ನಿಲ್ಲುವ ಹಾಗೆ, ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವ ಹಾಗೆ ಅವರನ್ನು ಬಲಪಡಿಸಿ ನಿಲ್ಲಿಸಬೇಕೆಂಬುದಾಗಿ ಕರ್ತನೆ ಕೇಳ್ಕೊಳ್ತಾನೆ. ನಿನ್ನ ಉದ್ದೇಶ ಮಾತ್ರ ನಮ್ಮೆಲ್ಲರ ಜೀವಿತ ನೆರವೇರುವಂತೆ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ಕರ್ತನೆ ಕೇಳ್ಕೊಳ್ತಾನೆ. ನಿನ್ನ ಉದ್ದೇಶದ ಗುರಿಯ ಕಡೆಗೆ ನಮ್ಮೆಲ್ಲರೂ ಮುನ್ನಡೆಸಬೇಕೆಂಬುದಾಗಿ ಕರ್ತನೆ ಕೇಳ್ಕೊಳ್ತಾ ಇದ್ದೇನೆ ಸ್ವಾಮಿ. ಕಾರ್ಯ ಮಾಡುವುದಕ್ಕೆ ಸ್ತೋತ್ರಪ್ಪ, ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. Hallelujah, Rabala Kasekeri Andala. Oh, Ribala Ninna maime bekaya, Ninna maime bekaya, Ninna maime bekaya. I love you, I love you, I love you, Jesus. I love you, I love you, I love you, Jesus. Hosanna, 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 Jesus. I love you, I love you, I love you, Jesus. Ninna maime bekaya, Ninna maime bekaya, Ninna maime bekaya. Ninna maime bekaya, Ninna maime bekaya, Ninna maime Ribala Kalibe Kasekeri Andale. ಪ್ರಾರ್ಥನೆಯೊಂದಿಗೆ ನಾವು ಮುಗಿಸೋಣ. ಕಳೆದ 41 ದಿವಸಗಳು ದೇವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಡೆಸಿದ್ದಾನೆ. ಇವತ್ತಿಗೆ 41 ದಿವಸ ಉಪವಾಸ ಕೂಡ ಮುಗಿಯುತ್ತದೆ. ಮೊದಲು ಕರಗಳೆತ್ತಿ ಕರ್ತನಿಗೆ ವಂದನೆ ಹೇಳುವ. ಈ 40 ದಿವಸ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿದ್ದಕ್ಕಾಗಿ ಕರ್ತನಿಗೆ ವಂದನೆಯಪ್ಪ. ಈ 41 ದಿವಸ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಆಶೀರ್ವಾದಕರವಾಗಿ ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತಾ ಇದ್ದೇವಪ್ಪ. ನಿನ್ನ ಮಹಿಮೆಗೆ ಸ್ತೋತ್ರ ಅಪ್ಪ, ನಿನ್ನ ಘನತೆ ಸ್ವಾಮಿ ಅಪ್ಪ, ನಿನ್ನ ಉಪಕಾರಕ್ಕಾಗಿ ಸ್ತೋತ್ರ ಅಪ್ಪ, ನಡೆಸುವಿಕೆಗಾಗಿ ಸ್ತೋತ್ರ. ಬರುವ ದಿನಗಳಲ್ಲಿ ಕಾಣದ್ದನ್ನು ಕೆಲವರು ಕಾಣಲಿಕ್ಕೆ ಹೋಗುತ್ತಾರೆ. ಕಾಣದ ಕೆಲವು ಆಶೀರ್ವಾದಗಳನ್ನು ಮುಂದಿನ ದಿನಗಳು ಕಾಣುವ ಹಾಗೆ ಇವತ್ತಿನಿಂದ ದೇವರ ಅದ್ಭುತವಾದ ಕಾರ್ಯಗಳು ಕೆಲವು ಜೀವಿತದಲ್ಲಿ ಕರ್ತನೆ ಮಾಡ್ಲಿಕ್ಕೆ ಹೋಗ್ತಾನೆ. ಕೆಲವು ಡೋರ್ಗಳು ದೇವರು ಓಪನ್ ಮಾಡ್ಲಿಕ್ಕೆ ಹೋಗುತ್ತಾನೆ. ಕೆಲವು ವಿಸಾದ, ಕೆಲವರಿಗೆ ಮದುವೆಗೆ ಸಂಬಂಧವಾದ ವಿಷಯದಲ್ಲಿ ಡೋರ್ಗಳು ಓಪನ್ ಆಗ್ಲಿಕ್ಕೆ ಹೋಗುತ್ತಾ ಇದೆ. ಕೆಲವು ವಿದೇಶಕ್ಕಾಗಿ ಡೋರ್ಗಳು ಓಪನ್ ಆಗ್ತಾ ಇದೆ. ಕೆಲವು ಮಕ್ಕಳಿಗೆ ಎಜುಕೇಶನ್ಗಾಗಿ ಡೋರ್ಗಳು ಓಪನ್ ಆಗ್ತಾ ಇದೆ. ಕಳೆದ ದಿವಸಗಳಲ್ಲಿ ರಿಬಕ್ಕ ಪ್ರಾರ್ಥನೆ ಮಾಡಿದಂತ ಕೆಲವೊಂದು ವಾಗ್ದಾನವಾಗಿ ಕೇಳಿದಂತ ಕೆಲವೊಂದು ಕಾರ್ಯಗಳನ್ನು ಕಾಣುವ ಹಾಗೆ ಅನುಭವಿಸುವ ಕರ್ತನು ಈ ದಿನಗಳಲ್ಲಿ ಕರ್ತನ ಕಾರ್ಯಗಳು ಮಾಡ್ಲಿಕ್ಕೆ ಹೋಗ್ತಾನೆ. ಅಲ್ಲ, ವಾಗ್ದಾನಕ್ಕ ಸ್ತೋತ್ರ ಅಪ್ಪ. ಅಪ್ಪ, ತಿರುಗಿ ಹೋಗುವಾಗ ಪ್ರತಿಯೊಬ್ಬರ ಕೂಡದ ಬಲಪಡಿಸು. ಸುಸ್ತವಾಗಿ ಮನೆಗೆ ಹೋಗಿ ಮುಟ್ಟಲು ಕೃಪೆಯನ್ನು ಅನುಗ್ರಹಿಸಬೇಕೆಂಬ ಕರ್ತನೆ ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ. ಮಾನ ಮಹಿಮೆ ನಿನಗೆ ಸಲ್ಲಿಸ್ತಾರೆ. ಯೇಸುವಿನ ಸಲ್ಲಿಸುತ್ತದೆ. ತಂದೆ ದೇವರ ಪ್ರೀತಿ, ಕರ್ತನ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಐಕ್ಯತೆ, ಅನುಮತಿ, ಪರಿಪಾಲನೆಯು ಎಂದಿಗೂ ಎದೆದಿಗೂ ಸದಾಕಾಲ ನಮ್ಮೆಲ್ಲರ ಜೊತೆಲಿರಲಿ. ಯೇಸು ರಕ್ತಕ್ಕೆ ಜಯ. ಜಯ ಕೊಟ್ಟ ದೇವರಿಗೆ ಹಲ್ಲೆಲೂಯಾ.